ವೇದ ಮಂತ್ರದಿಂದ ಆರಂಭ ಮಾಡೋಣ ಪಾಠವನ್ನ. ಪವಮಾನ ಸೂಕ್ತ. ಇದು ಋಗ್ವೇದದ 9ನೇ ಮಂಡಲದಲ್ಲಿ ಬರುವಂತಹ ಮಂತ್ರ. ಪವಮಾನ ಅನ್ನೋದು ಪರಮಾತ್ಮನ ಒಂದು ಹೆಸರು. ಪವಿತ್ರೀಕರಿಸುವವನು, ಶುದ್ಧೀಕರಿಸುವವನು ಅಂತ ಅರ್ಥ. ಅವನು ಯಾವತ್ತೂ ಶುದ್ಧನಾಗಿದ್ದಾನೆ, ಹಾಗೆಯೇ ನಮ್ಮನ್ನು ಕೂಡ ಶುದ್ಧೀಕರಿಸ್ತಾನೆ. ಹಾಗಾಗಿ ಅವನಿಗೆ ಪವಮಾನ ಅಂತ ಹೆಸರನ್ನ ಕೊಟ್ಟಿದ್ದಾರೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸ್ವಾದಿಷ್ಠಜಾ ಮದಿಷ್ಠಜಾ ಪವಸ್ವಸೋ ಮಧಾರಜಾ ಇಂದ್ರಾಯ ಪಾತವೇ ಸುತಃ ಶೋಹಾ ವಿಶ್ವಚರ್ಷಣಿರಭಿಯೋ ನಿಮಯೋ ಓಹತಂ ದೃಣಾ ಸಧಸ್ಥಮಾಸದತ್ ವರಿವೋಧಾತಮೋ ಭವಮಂ ಹಿಷ್ಠೋ ವೃತ್ರಹಂತಮಃ ಪರಶಿರಾಧೋ ಮಘೋನಾಂ ಅಭ್ಯರ್ಷಮಹಾನಾಂ ದೇವಾನಾಂ ವೀತಿಮಂಧಸಾ ಅಭಿವಾಜಮುತಶ್ರವಾಃ ತ್ವಾಮಚ್ಛಾ ಆಚರಾಮಸಿ ತದಿದರ್ಥಂ ದಿವೇ ದಿವೇ ಇಂದೋ ತ್ವೇನ ಆಶಸಾಃ ಪುನಾತಿ ತೇ ಪರಿಶ್ರುತಂ ಸೋಮಂ ಸೋರ್ಯಸ್ಯ ದುಹಿತಾ ವಾರೇಣ ಶಶ್ವತಾತನಾ ತಮೀಮಣ್ವೀ ಸಮದ್ಯ ಆಗೃಭ್ಣಂತಿ ಯೋಷಣೋ ದಶ ಸ್ವಸಾರಃ ಪಾರ್ಯೇ ದಿವಿ ತಮೀಂ ಹಿನ್ವಂತ್ಯಗ್ರುವೋ ಧಮಂತಿ ಬಾಕುರನ್ ಧೃತಿಂ ತ್ರಿಧಾತು ವಾರಣಂ ಮಧು ಅಭಿ ಈಮಗ್ನ್ಯಾ ಉತ ಶ್ರೀಣಂತಿ ಧೇನವಶಿಷುಂ ಸೋಮಮಿಂದ್ರಾಯ ಪಾತವೇ ಅಸ್ಯೇದಿಂದ್ರೋ ಮದೇಶ್ವಾ ವಿಶ್ವಾ ವೃತ್ರಾಣಿ ಜಿಘ್ನತೆ ಶೂರೋ ಮಘಾಚಮಂ ಹತೆ ಪವಸ್ವದೇವ ವೀರತಿ ಪವಿತ್ರಂ ಸೋಮರಂ ಹ್ಯಾ ಇಂದ್ರಬಿಂದೋ ವೃಷಾಪಿಷ ಆವಚ್ಯಸ್ವಮಹಿಪ್ಸರೋ ವೃಷೇಂದೋದ್ಯುಮ್ನವತ್ತಮಃ ಆಯೋನಿಂ ಧರ್ಣಸಿ ಸದಃ ಅಧುಕ್ಷತ ಪ್ರಿಯಂ ಮಧುಧಾರಾ ಸುತಸ್ಯ ವೇಧಸಾಃ ಅಪೋವಸಿಷ್ಠ ಸುಕ್ರತೋಃ ಮಹಾಂತಂ ತ್ವಾಮಹೀರನ್ವಾಪೋ ಅರ್ಷಂತಿ ಸಿಂಧವಃ ಯದ್ಗೋಭಿರ್ವಾಸಯಿಷ್ಯಸೇ ಸಮುದ್ರೋ ಅಪ್ಸುಮಾಮೃಜೆ ವಿಷ್ಟಂಭೋ ಧರುಣೋ ದಿವಃ ಸೋಮಃ ಪವಿತ್ರೇ ಅಸ್ಮಯುಃ ಅಚಿಕ್ರದದ್ವೃಷಾ ಹರಿರ್ಮಹಾನ್ ಮಿತ್ರೋ ನ ದರ್ಶತಃ ಸಂಸೂರ್ಯೇಣ ರೋಚತೆ ಗಿರಸ್ತ ಇಂದ ಓಜಸಾಮರ್ಮೃಜ್ಯಂತೆ ಅಪಸ್ಯುವಾಹ ಯಾಭಿರ್ಮದಾಯ ಶುಂಭಸೆ ತನ್ತ್ವಾಮದಾಯ ಘೃಷ್ವಜ ಉಲೋಕಕೃತ್ನುಮೀಮಹೇ ತವ ಪ್ರಶಸ್ತಯೋ ಮಹೀಃ ಅಸ್ಮಭ್ಯಮಿಂದವಿಂದ್ರಜುರ್ಮಧ್ವಃ ಪವಸ್ವಧಾರಯಾ ಪರ್ಜನ್ಯೋ ವೃಷ್ಟಿಮಾನ್ ಇವ ಘೋಷಾ ಇಂದೋ ನೃಷಾ ಅಸ್ಯ ಶ್ವಸಾ ವಾ ಆಜಸಾ ಉತ ಆತ್ಮಾ ಯಜ್ಞಸ್ಯ ಪೂರ್ವ್ಯಃ ಏಷ ದೇವೋ ಅಮರ್ತ್ಯಃ ಪರ್ಣವೀರಿವ ದೀಯತಿ ಅಭಿದ್ರೋಣಾನ್ಯಾಸದಂ ಏಷ ದೇವೋ ವಿಪಾಕೃತೋತಿಹ್ವರಾಂಸಿ ಧಾವತಿ ಪವಮಾನೋ ಅದಾಭ್ಯಃ ಏಷ ದೇವೋ ವಿಪನ್ಯುಭಿಃ ಪವಮಾನರತಾಯುಭಿಃ ಹರಿರ್ವಾಜಾಯಮೃಜ್ಯತೆ ಏಷ ವಿಶ್ವಾ ನಿವಾತ್ಯಾಶೂರೋ ಜನ್ನಿವಸತ್ವಭಿಃ ಪವಮಾನಸ್ಯ ಶಾಸತಿ ಏಷ ದೇವೋ ದಥರ್ಯತಿ ಪವಮಾನೋ ದಶಸ್ಯತಿ ಆವಿಷ್ಕೃಣೋತಿ ವಗ್ವನುಂ
एष विप्रैरभिष्टुतोपो देवो विगाहते दधद्रत्नानि दाशुषे एष दिवं विधावति तिरोरजां सिधारजा पवमानः कनिक्रदत एष दिवं व्यासदत्तिरोरजांस्यस्तुतः पवमानस्वध्वरः एष प्रत्नेन जन्मना देवो देवेभ्यः सुतः हरिः पवित्रे अर्षति एष उस्य पुरुव्रतो जज्ञानो जनजन्मिषाः धारजात्पवते सुतः तना च सोमजेषि च पवमानमहिश्रवाः अथा नो वस्य संस्कृधि सनाज्योतिः सनास्वा अर्विश्वा च सोमसौ भगा अथा नो वस्य संस्कृधि सनादक्षमुतक्रतुमपसो बमृधो ओजहि अथा नो वस्य संस्कृधि पवीतारः पुनीतनसो ममिन्द्रा आजपातवे अथा नो वस्य संस्कृधि त्वं सूर्येण आभजत वक्रत्वातवोतिभिः अथा नो वस्य संस्कृधि तवक्रत्वातवोतिभिर्जोक्पश्येम सूर्यम् अथा नो वस्य संस्कृधि अभ्यर्षस्वायुधसो मद्विबर्ह संरजिम् अथा वस्य संस्कृधि अभ्या अर्षानपच्युतो रयिं समत्सु सा सहिः अथा नो वस्य संस्कृधि त्वां यज्ञैरविवृधन् पवमानविधर्मणे अथा नो वस्य संस्कृधि रयिन्नश्चित्रमश्विनमिन्दो विश्वाजुमाभरा अथा नो वस्य संस्कृधि समिद्धो विश्वतस्पतिः ಅಣ್ಣ ಬಂದಿದ್ರು ಗಾಡಿ ಬೇರೆ ಕೆಲಸ ನಮಸ್ತೆ ಎಲ್ಲರಿಗೂ. ಒಂದೇ ನಿಮಿಷ. ಸತೀಶ್ ಚಂದ್ರ ಅವರೇ, ನಮಸ್ತೆ. ನಿಮ್ಮನ್ನ ಇಲ್ಲಿ ನೋಡಿ ಬಹಳ ಸಂತೋಷ ಆಯ್ತು. ಧನ್ಯವಾದಗಳು. ನಮಸ್ತೆ. ನಮಸ್ತೆ ಎಲ್ಲರಿಗೂ. ನಮಸ್ತೆ ಮಹೋದಯ. ನಮಸ್ತೆ ಮಹೋದಯ. ನಮಸ್ತೆ ನಮಸ್ತೆ ಎಲ್ಲರಿಗೂ ನಮಸ್ತೆ. ನಮೋ ನಮಃ ಮಹೋದಯ್. ಹಾ ನಮಸ್ತೆ ನಮಸ್ತೆ. ನಾವು ಇಲ್ಲಿ ತನಕ ನಾವು ಯೋಚನೆ ಮಾಡ್ತಾ ಇದ್ದಿದ್ದು, ಚಿಂತನೆ ನಡೆಸ್ತಾ ಇದ್ದಂತ ವಿಚಾರ, ಅದ್ರ ಒಂಚೂರು ಹಿನ್ನೆಲೆ ತಿಳ್ಕೊಂಡು ಆಮೇಲೆ ಮುಂದಿನ ವಿಷಯಕ್ಕೆ ನಾವು ಹೋಗೋಣ. ಹುಲೂಕ ಯಾತಂ ಅನ್ನುವಂತ ಮಂತ್ರ, ಆ ಮಂತ್ರದ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನ ಯೋಚನೆ ಮಾಡ್ತಾ ಇದ್ವಿ. ಅರಿಷಡ್ ವರ್ಗ ಏನು, ನಮ್ಮ ಒಳಗಡೆ ಇರುವಂತ 6 ಶತ್ರುಗಳು, ನಮ್ಮ ಒಳಗಡೆ ಇರುವಂತದ್ದೇ ಶತ್ರುಗಳು: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಈ 6 ಶತ್ರುಗಳೇನಿದ್ದಾವೆ, ಆ ಶತ್ರುಗಳು ನಮ್ಗೆ ಯಾವ ತರ ತೊಂದರೆ ಕೊಡುತ್ತೆ, ಅಥವಾ ಅದನ್ನ ನಾವು ಹೇಗೆ ಮೀರಿ ನಿಂತ್ಕೋಬೇಕು, ಅದಕ್ಕೆ ವೇದಗಳು ನಮ್ಗೆ ಯಾವ ತರ ಮಾರ್ಗದರ್ಶನ ಮಾಡುತ್ತೆ ಅನ್ನೋ ವಿಷಯ ಇಟ್ಕೊಂಡು ನಾವು ಸಾಕಷ್ಟು ಚಿಂತನೆಯನ್ನ ನಡೆಸ್ಕೊಂಡು ಬಂದಿದ್ದೀವಿ.
ಅದರಲ್ಲಿ 3 ಮುಗಿಸಿ 4ನೇದು ಕಾಮ ಅನ್ನುವಂತ ವಿಷಯ ಇಟ್ಕೊಂಡು ಸಾಕಷ್ಟು ಚಿಂತನೆಯನ್ನು ನಡೆಸ್ಕೊಂಡು ಬಂದಿದ್ದೀವಿ. ಸೊ ಈ ಎಲ್ಲ ಅರಿಷಡ್ ವರ್ಗಗಳು ಯಾವುದೇ ಇರಬಹುದು, ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಸಹಜವಾಗಿರುವಂತ ಸ್ವಭಾವ ಅದು. ಆದ್ರೆ ಅದನ್ನ ಮೀರಿ ನಿಂತ್ಕೊಂಡು ನಾವೇನ್ ಮಾಡ್ಬೇಕು ಅಂತಂದ್ರೆ ಮುಂದಕ್ಕೆ ಹೋದಾಗ ಮಾತ್ರ ನಾವು ಮನುಷ್ಯರಾಗ್ಲಿಕ್ಕೆ ಅವಕಾಶ ಆಗುತ್ತೆ, ಅದು ಮನುಷ್ಯರಾಗ್ತೀವಿ, ಮಾನವೀಯ ಬದುಕನ್ನ ನಾವು ಬಾಳ್ತೀವಿ. ಆ ಹಿನ್ನೆಲೆಯಲ್ಲಿ ಕಾಮವೂ ಕೂಡ ಒಂದು ಆತ್ಮೋನ್ನತಿಯ ಸಾಧನ. ಇವತ್ತು ನಮ್ಗೆ ಅದ್ರ ಬಗ್ಗೆ ಸಾಕಷ್ಟು ಕಲ್ಪನೆಗಳಿದ್ದಾವೆ. ಆದ್ರೆ ಅದನ್ನು ಕೂಡ ಒಂದು ಆತ್ಮೋನ್ನತಿಯ ಸಾಧನವಾಗಿ ನಾವು ಹೇಗೆ ಬಳಸ್ಕೊಳ್ಬಹುದು, ಅಥವಾ ಆತ್ಮೋನ್ನತಿಯ ಸಾಧನವಾಗಿ ಹೇಗೆ ಇದೆ ಅದು ವೇದಗಳಲ್ಲಿ, ಅದನ್ನು ಕೂಡ ಆತ್ಮೋನ್ನತಿಯ ಸಾಧನವಾಗಿ ನಮ್ಗೆ ಹೇಗೆ ಹಿಡ್ಕೊಟ್ಟಿದ್ದಾರೆ ಅನ್ನೋ ವಿಚಾರ ವಿಮರ್ಶೆನ ನಾವೇನ್ ಮಾಡ್ತಾ ಇದ್ವಿ, ಈಗ ಮಾಡ್ತಾ ಇದ್ವಿ. ಅಲ್ಲಿ ಸಾಕಷ್ಟು ಮಂತ್ರಗಳನ್ನ ನಾವು ತಿಳ್ಕೊಂಡ್ವಿ, ಚರ್ಚೆ ಮಾಡಿದ್ವಿ. ಹಿಂದಿನ ಪಾಠದಲ್ಲಿ ನಾವು ಹಿಂದಿನ ವಾರ ವಿಶೇಷವಾಗಿ ವಿವಾಹ ಸಂಸ್ಕಾರ ಅದು ಹೇಗಿರುತ್ತೆ, ಯಾವ ತರ ಇರುತ್ತೆ ಅನ್ನೋದ್ರ ಬಗ್ಗೆ ವಿಶೇಷವಾಗಿ ನಾವು ಚರ್ಚೆ ಮಾಡಿದ್ವಿ. ಆ ವಿಷಯದಲ್ಲಿ ಯಾರಿಗಾದ್ರೂ ಏನಾದ್ರು ಹೇಳ್ಬೇಕು ಅಂತಿದ್ರೆ ಹೇಳ್ಬಹುದು, ಇಲ್ಲ ಅಂತಂದ್ರೆ ನಾವು ಮುಂದಕ್ಕೆ ಹೋಗೋಣ. ನಮಸ್ತೆ. ಹೇಳಿ. ಅದರಲ್ಲಿ ಒಂದೇ ನಿಮಿಷ ಹೇಳಿ. ಅಲ್ಲಿ ಪತಿಯ ಪ್ರಾಧಾನ್ಯತೆ ಮತ್ತೆ ಪತ್ನಿಯ ಪ್ರಾಧಾನ್ಯತೆ ಸರಿಯಾಗಿ ಕೇಳಿಸ್ತಿಲ್ಲ. ಈಗ ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತದೆ, ಹೇಳಿ. ಅದರಲ್ಲಿ ಪತಿಯ ಪ್ರಾಧಾನ್ಯತೆಯನ್ನು ಮತ್ತೆ ಪತ್ನಿ ಏನು ಕೇಳಿಸ್ತಿಲ್ಲ, ಕಟ್ ಆಗ್ತಿದೆ ಸ್ವಲ್ಪ. ನಿಮ್ ಸಿಗ್ನಲ್ ಸರಿಯಾಗಿ ಸಿಕ್ಕಿದ್ಮೇಲೆ ಮತ್ತೆ ಪ್ರಶ್ನೆ ತಗೊಳ್ಳೋಣ. ಇವಾಗ ವಿಷಯಕ್ಕೆ ಹೋಗೋಣ. ಈಗ ಕೇಳಿಸ್ತಾ ಇದೆಯಾ? ಹಲೋ, ಈಗ ಕೇಳಿಸ್ತಿದೆ, ಹೇಳಿ. ಈಗ ಕೇಳಿಸ್ತಾ ಇದೆಯಾ? ಪತಿಯ ಒಂದು ಕರ್ತವ್ಯಗಳೇನು ಮತ್ತೆ ಪತ್ನಿಯ ಕರ್ತವ್ಯಗಳೇನು, ಅವರ ಪ್ರಾಧಾನ್ಯತೆ ಏನು, ಅದ್ರ ಬಗ್ಗೆ ಒಂಚೂರು ವಿಸ್ತೃತವಾಗಿ ತಿಳಿಸಿದ್ರೆ ಚೆನ್ನಾಗಿರುತ್ತೆ. ಈಗ ನಾವು ತಗೊಂಡಿರೋ ವಿಷಯನೇ ಅದು. ಮುಂದಿನ ವಿಷಯ ಅದೆಲ್ಲ ಬರತ್ತೆ, ತಿಳಿಸ್ತೀವಿ ನಾವು ಮುಂದೆ. ಖಂಡಿತ. ಅದಕ್ಕೆ ಪುರುಷಾರ್ಥಗಳ ಬಗ್ಗೆ ತಿಳಿಸಿಜೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಆಯ್ತು, ಅದನ್ನ ಮತ್ತೆ ಹೇಳ್ತೇನೆ. ಇವಾಗ ಏನು ವಿಷಯ ಹೇಳ್ತಾ ಇದೀವಿ ಅದನ್ನ ಮುಗಿಸಿ ಆಮೇಲಿಂದ ಮತ್ತೆ ಪ್ರಶ್ನೋತ್ತರಕ್ಕೆ ಬರೋಣ. ನಾವು ನೋಡ್ತಾ ಇದ್ವಿ, ವಿವಾಹದವರೆಗೂ ಕೂಡ ಬಂದಿದ್ವಿ. ಕಾಮ ಅನ್ನೋಂಥದನ್ನ ಇಟ್ಕೊಂಡು ವಿವಾಹದವರೆಗೂ ನಾವು ಒಂದಷ್ಟು ವಿಷಯಗಳನ್ನ ನೋಡಿದ್ವಿ. ವಿವಾಹ ಸಂಸ್ಕಾರ ಅದರಲ್ಲಿ ಏನಿರತ್ತೆ ಅಂತ. ಇನ್ನು ಮುಂದೆ ವಿವಾಹ ಆದ ನಂತರ ಯಾವಾಗ ಅವರು ಪತಿ ಪತ್ನಿ ಅಂತ ಹೇಳಿ ಕರೆಸ್ಕೊಳ್ತಾರೆ, ಅದಾದ್ಮೇಲೆ ಅವರ ಕರ್ತವ್ಯಗಳೇನು, ಏನ್ ಮಾಡ್ಬೇಕು, ಹೇಗಿರ್ಬೇಕು, ದಾಂಪತ್ಯದಲ್ಲಿ ಹೇಗಿರ್ಬೇಕು, ಮತ್ತು ಈ ಕಾಮದ ಕೊನೆಯ ಗುರಿ 2 ನಾವು ಹೇಳಿದೀವಿ. 2 ಅದರ ಪ್ರತಿಫಲ ಆಗಿರ್ಬೇಕು ಅಂತ. ಏನು, ಒಂದು ಪ್ರಜಾ ಅಂದ್ರೆ ಉತ್ತಮವಾದಂತ ಸಂತಾನವನ್ನ ಪಡೆಯುವಂಥದ್ದು, ಮತ್ತೆ ಇನ್ನೊಂದು ಸ್ನೇಹ, ಪತಿ ಪತ್ನಿಯರ ನಡುವೆ ಬರುವಂತಹ ಒಂದು ಸ್ನೇಹ. ಇದೆರಡು ಅದರ ಒಂದು ಮೂಲ ಉದ್ದೇಶ ಅನ್ನೋದನ್ನು ನಾವು ವೇದಗಳ ಹಿನ್ನೆಲೆಯಲ್ಲಿ ತಿಳಿದಿದ್ದೀವಿ. ಈಗ ಇದನ್ನ ಸಾಧ್ಯ ಮಾಡ್ಕೊಳ್ಳೋದು ಹೇಗೆ, ಅದಕ್ಕೆ ಯಾವ ದಾರಿಯನ್ನ ವೇದ ನಮ್ಗೆ ತೋರ್ಸುತ್ತೆ ಅನ್ನೋದನ್ನ ಮುಂದೆ ನಾವು ನೋಡ್ಬೇಕಾಗಿದೆ. ಮೊದಲನೇದಾಗಿ ವೇದಗಳು ವಿವಾಹದ ಬಗ್ಗೆ ಹೇಳುವಂತ ಕೆಲವೊಂದು ಸೂಕ್ತ ಇದೆ. ಋಗ್ವೇದದಲ್ಲಿ ಒಂದು ಸೂಕ್ತ ಮತ್ತು ಅಥರ್ವ ವೇದದಲ್ಲಿ ಒಂದು 3-4 ಸೂಕ್ತಗಳು ಕೇವಲ ವಿವಾಹದ ಬಗ್ಗೆನೆ ಪ್ರಸ್ತಾಪ ಮಾಡುತ್ತೆ.
ಅದರಲ್ಲಿ ವಿವಾಹದ ಮಂತ್ರ ಇವತ್ತು ನಾವು ವಿಧಿಗಳಲ್ಲಿ ಏನು ಉಪಯೋಗಿಸ್ತಾ ಇದೀವಿ ವಿವಾಹದಲ್ಲಿ, ಆ ಮಂತ್ರಗಳು ಕೂಡ ಅಲ್ಲಿಂದಲೇ ತಗೊಂಡಿರುವಂತದ್ದು. ಅದನ್ನ ನೋಡಿದಾಗ ಪೂರ್ತಿ ಆ ವಿವಾಹದ ಸೂಕ್ತಗಳೇನಿದೆ ಅದನ್ನ ಸಂಪೂರ್ಣವಾಗಿ ನಾವು ನೋಡಿದಾಗ ಒಂದು ವಿಷಯ ನಮ್ಗಲ್ಲಿ ಎದ್ದು ಕಾಣಿಸುತ್ತೆ. ಏನಪ್ಪಾ ಅಂತಂದ್ರೆ ಎಲ್ಲಾ ಕಡೆಯೂ ಕೂಡ ಪುರುಷ ಮತ್ತು ಸ್ತ್ರೀ ಒಂದಷ್ಟು ಮಾತುಗಳನ್ನು ಹೇಳೋ ಅಂತದನ್ನ ಕೊಡ್ತಾ, ಎಲ್ಲಿ ಪುರುಷನ ಮಾತು ಬಂದಿದೆ, ಎಲ್ಲಿ ಅವನು ಹೇಳ್ಬೇಕಾದಂತ ಸಂದರ್ಭ ಬಂದಿದೆ, ಅಲ್ಲೆಲ್ಲವೂ ಕೂಡ ಹೆಚ್ಚಿನದಾಗಿ ಅವನು ಏನನ್ನ ಹೇಳಿದಾನೆ ಅಂತ ನೋಡಿದಾಗ ಸಂಸಾರ ಮಾಡೋಣ ಅನ್ನೋಂಥದ್ದು ಅವನ ಇಚ್ಛೆ. ನಾನು ಒಂದು ಸಂಸಾರವನ್ನ ಮಾಡ್ಬೇಕು, ಗೃಹಸ್ಥಾಶ್ರಮ ಪ್ರವೇಶ ಮಾಡ್ಬೇಕು, ಹಾಗಾಗಿ ಅದಕ್ಕೆ ನೀನು ನನಗೆ ಜೊತೆ ಕೊಡು ಅಂತ ಹೇಳಿ ಹೆಣ್ಣನ್ನ ಕೇಳ್ತಾ ಹೋಗಿರೋಂಥದ್ದು. ನನಗೆ ಸಂತಾನ ಅಭಿವೃದ್ಧಿ ಮಾಡ್ಬೇಕಾಗಿದೆ, ಹಾಗಾಗಿ ನೀನು ನನಗೆ ಜೊತೆಯನ್ನ ಕೊಡು, ಗಾರ್ಹಪತ್ಯವನ್ನ ನಾವಿಬ್ರು ಸೇರಿ ನಡೆಸೋಣ, ನಿನ್ನ ಕೈಯನ್ನ ನಾನು ಹಿಡಿತಾ ಇದ್ದೀನಿ, ಈ ತರ ಪುರುಷ ಹೇಳಿರೋದೇ ಎಲ್ಲಾ ಕಡೆ ಕಾಣ್ತಾ ಬರುತ್ತೆ. ಆಮೇಲೆ ಸ್ತ್ರೀಯನ್ನ ಉದ್ದೇಶಿಸಿ ಹೇಳ್ಬೇಕಾದ್ರೆ, ಸ್ತ್ರೀಗೆ ಉಪದೇಶ ಮಾಡ್ಬೇಕಾದ್ರೆ ವೇದಗಳು, ಅಥವಾ ಸ್ತ್ರೀ ತಾನು ಹೇಳ್ಬೇಕಾದ್ರೆ ಅವಳೇನ್ ಹೇಳ್ತಾಳೆ ಅಂತಂದ್ರೆ, ಕುಟುಂಬದವರ ನಿರ್ವಹಣೆಯನ್ನ ನಾನು ಚೆನ್ನಾಗ್ ಮಾಡ್ತೀನಿ, ಹಾಗೆ ಮಕ್ಕಳ ಒಂದು ಭವಿಷ್ಯ ಏನಿದೆ ಅದರ ನಿರ್ಮಾಣ ಮಾಡೋದಕ್ಕೆ ನಾನು ನನ್ನ ಪ್ರಯತ್ನವನ್ನ ನಾನು ಹಾಕ್ತೀನಿ, ಹಾಗೆ ಗಂಡನ ಒಂದು ಆರೋಗ್ಯ ಏನಿದೆ ಅದು ಕೂಡ ನನ್ನ ಕರ್ತವ್ಯ, ಈ ತರ ಹೇಳುವಂತ ಮಂತ್ರಗಳನ್ನ ಕಾಣ್ತೀವಿ. ಮೇಲ್ನೋಟಕ್ ನೋಡಿದ್ರೆ ಇದೇನಪ್ಪಾ ಇದು ವೇದಗಳು ಪುರುಷ ಪ್ರಧಾನ ಸಮಾಜವನ್ನ ಹೇಳುತ್ತಾ? ಯಾಕೆ ಅಂತಂದ್ರೆ ಪುರುಷ ಎಲ್ಲ ತನ್ನ ಅಧಿಕಾರವನ್ನ ಸ್ಥಾಪಿಸೋ ರೀತಿಯಲ್ಲಿ ಅವಳು ಕುಟುಂಬ ನಿರ್ವಹಣೆ ಮಾಡ್ತೀನಿ ಅಂತ ಹೇಳಿ ಅವಳನ್ನೊಂದು ಮನೆಗೆ ಸೀಮಿತ ಮಾಡಿ ಅವಳು ಗಂಡಿನ ಅಡಿಯಾಳಾಗಿ ಮಾಡುವಂತ ಒಂದು ರೀತಿಯಲ್ಲಿ ವೇದಗಳು ಪ್ರತಿಪಾದನೆ ಮಾಡತ್ತಾ ಅಂತ ಹೇಳಿ ಮೇಲ್ನೋಟಕ್ಕೆ ಅನ್ಸತ್ತೆ ಅದನ್ನ ನೋಡಿದಾಗ. ಮತ್ತೆ ಇವತ್ತು ನಾವೇನು ಅನೇಕ ಕಡೆ ನೋಡ್ತಾ ಇದೀವಿ, ಸ್ತ್ರೀಯರು ನಮ್ಗೆ ಸರಿಯಾದಂತ ಸ್ಥಾನಮಾನ ಹಕ್ಕು ಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅದಕ್ಕೆ ನಮ್ಮ ಒಂದು ಸಂಸ್ಕೃತಿ ಅಡ್ಡಿಯಾಗಿದೆ, ನಮ್ಮ ಸಂಸ್ಕೃತಿ ಸ್ತ್ರೀಯರನ್ನ ಶೋಷಣೆ ಮಾಡಕ್ಕಿದೆ ಅನ್ನೋಂತ ಎಷ್ಟೊಂದು ಮಾತುಗಳು ಕೂಡ ನಾವು ಹೊರಗಡೆ ಕೇಳ್ತಾ ಇದೀವಿ. ಈಗ ಸ್ತ್ರೀಯರ ಶೋಷಣೆ ಮಾಡತ್ತೆ. ಆದ್ರೆ ವೇದಗಳನ್ನ ನೋಡಿದಾಗ ಇನ್ನೆಲ್ಲೂ ಕೂಡ ಈ ಒಂದಷ್ಟು ಸೂಕ್ತಗಳನ್ನ ಬಿಟ್ಟು ಉಳಿದೆಲ್ಲೂ ಕೂಡ ಸ್ತ್ರೀ ಪುರುಷ ಅನ್ನುವಂತಹ ಒಂದು ಪಕ್ಷಪಾತ, ಡಿಸ್ಕ್ರಿಮಿನೇಷನ್ ನ ವೇದಗಳು ಎಲ್ಲೂ ಮಾಡಿಲ್ಲ. ಬೇರೆ ಬೇರೆ ಎಷ್ಟೊಂದು ವಿಚಾರಗಳನ್ನ ವೇದಗಳು ನಮ್ಗೆ ತಿಳಿಸ್ಕೊಟ್ಟಿದೆ, ಬೇರೆ ಅನೇಕ ಮುಖಗಳನ್ನ ವೇದಗಳು ಹೇಳಿದೆ. ಒಬ್ಬ ವ್ಯಕ್ತಿ ಹೇಗೆ ಬದುಕಬೇಕು, ಸಮಾಜ ಹೇಗಿರ್ಬೇಕು, ಎಲ್ಲದ್ರ ಬಗ್ಗೆನೂ ವೇದ ಹೇಳುತ್ತೆ ಪ್ರತಿಯೊಂದು ವಿಷಯದಲ್ಲಿ. ಅಲ್ಲೆಲ್ಲೂ ಕೂಡ ಸ್ತ್ರೀ ಪುರುಷ ಅನ್ನುವಂತಹ ಭಿನ್ನತೆಯನ್ನ ವೇದಗಳು ಮಾಡಿಲ್ಲ. ಉದಾಹರಣೆಗೆ ಬ್ರಹ್ಮಚರ್ಯಾಶ್ರಮ ಪ್ರವೇಶ ಮಾಡ್ಬೇಕಾದ್ರೆ ಸ್ತ್ರೀಯರಿಗೆ ಬೇರೆ ಪುರುಷರಿಗೆ ಬೇರೆ ಈ ತರ ಏನನ್ನು ಹೇಳಿಲ್ಲ ವೇದ. ಸನ್ಯಾಸ ಧರ್ಮದಲ್ಲಿ ಸ್ತ್ರೀಯರಿಗೆ ಬೇರೆ ಪುರುಷರಿಗೆ ಬೇರೆ ವೇದ ಹೇಳಿಲ್ಲ. ಎಲ್ಲೂ ಈ ಡಿಸ್ಕ್ರಿಮಿನೇಷನ್ ಇಲ್ಲ. ಹಾಗಿದ್ರೆ ಇಲ್ಲಿ ಯಾಕಿದೆ? ಇಲ್ಲಿ ಯಾಕೆ ನಮ್ಗಲ್ಲಿ ಪುರುಷ ಪ್ರಧಾನ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅನ್ನೋದನ್ನ ನಾವು ಸ್ವಲ್ಪ ವಿಮರ್ಶೆ ಮಾಡ್ಬೇಕು. ಇದು ದಾಂಪತ್ಯ ಹೇಗಿರ್ಬೇಕು ಅನ್ನೋದಕ್ಕೆ ಮೂಲ ತಳಹದಿ ಇದೇನೇನೆ. ಈ ಒಂದು ಬೇಸಿಕ್ ಚಿಂತನೆ ಏನಿದೆ ಇದು ಮುಂದೆ ದಂಪತಿಗಳ ಕರ್ತವ್ಯ ಏನು ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೆ ಒಂದು ಮೆಟ್ಟಿಲಾಗುತ್ತೆ. ದಯವಿಟ್ಟು ತಮ್ಮೆಲ್ಲರಲ್ಲೂ ಒಂದು ವಿನಂತಿ, ಎಲ್ರು ಮ್ಯೂಟ್ ಆಗಿರಿ, ಆದ್ರೆ ಆದಷ್ಟು ಜನ ನಿಮ್ಮ ವಿಡಿಯೋಗಳನ್ನ ಕೊಡಿ ಅಂತ. ಹಾಗಾಗಿ ಯಾಕೆ ವೇದ ಹೀಗೆ ಹೇಳುತ್ತೆ? ಹೆಚ್ಚಿನ ಮಂತ್ರಗಳು ಪುರುಷ ಈ ರೀತಿಯಾಗಿ ಹೇಳ್ತಾ ಹೋಗುವಂಥದ್ದು, ಹೆಣ್ಣು ಅದನ್ನ ನಾನು ಒಪ್ಕೊಂಡಿದೀನಿ ಅನ್ನೋಂಥ ರೀತಿಯಲ್ಲಿ ಅವಳು ಹೇಳುವಂತ ಮಂತ್ರಗಳು ಯಾಕಿವೆ ಅಂತ ಹೇಳಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಪುರುಷ ಪ್ರಧಾನ ಸಮಾಜ ಅಥವಾ ಸ್ತ್ರೀ ಪ್ರಧಾನ ಸಮಾಜ ಅಂತ ಇವತ್ತು ನಮ್ಮ ತಲೆಯಲ್ಲಿ ಏನೇನು ಪೂರ್ವಾಗ್ರಹಗಳು ಕೂತಿದೆ, ಅಥವಾ ನಮ್ಮ ಸಂಸ್ಕೃತಿ ಸ್ತ್ರೀ ಶೋಷಣೆಗೋಸ್ಕರ ಇರೋದು ಅನ್ನೋಂಥದ್ದು ಯಾವ್ಯಾವ್ದು ನಮ್ಮ ತಲೆಯಲ್ಲಿದೆ, ಅದನ್ನೆಲ್ಲ ಸ್ವಲ್ಪ ನಾವು ಪಕ್ಕಕ್ಕೆ ಸರಿಸಿ ಪ್ರಕೃತಿ ಸಹಜವಾಗಿ ಮತ್ತು ಏನು ವ್ಯವಸ್ಥೆ ಇದೆ, ದೈಹಿಕ ವ್ಯವಸ್ಥೆ ಏನಿದೆ, ಇದನ್ನ ನಾವು ಇಟ್ಕೊಂಡು ವಿಜ್ಞಾನವನ್ನು ಕೂಡ ತಳಹದಿಯಾಗಿ ಇಟ್ಕೊಂಡು ನೋಡ್ತಾ ಹೋದಾಗ ವೇದ ಯಾಕೆ ಹೀಗೆ ಹೇಳಿದೆ ಅನ್ನೋದು ನಮ್ಗೆ ಸ್ಪಷ್ಟ ಆಗ್ತಾ ಹೋಗುತ್ತೆ. ವೇದ ತುಂಬಾ ಸ್ಪಷ್ಟವಾಗಿ ಹೇಳಿದೆ ಆತ್ಮನಿಗೆ ಲಿಂಗ ಇಲ್ಲ ಅಂತ. ಆತ್ಮ ಯಾವತ್ತೂ ಕೂಡ ಅದೊಂದು ಶಕ್ತಿ, ಚೈತನ್ಯಕ್ಕೆ ಲಿಂಗ ಇರೋದಿಲ್ಲ. ಒಂದ್ ಮಂತ್ರನೂ ಬರುತ್ತೆ, ತ್ವಂ ಸ್ತ್ರೀ ತ್ವಂ ಪುಮಾನಸಿ ತ್ವಂ ಕುಮಾರ ಅಥವಾ ಕುಮಾರಿ ಅಂತ ಹೇಳಿ. ಅಂದ್ರೆ ನೀನು ಹೆಣ್ಣು ಆಗಿದ್ದೀಯಾ, ಗಂಡು ಆಗಿದ್ದೀಯಾ, ಕುಮಾರನೂ ಆಗಿದ್ದೀಯಾ, ಹಾಗೆ ಕುಮಾರಿಯೂ ಆಗಿದ್ದೀಯಾ ಅಂತ. ಅಂದ್ರೆ ಆತ್ಮನ ಹಂತದಲ್ಲಿ ನೋಡಿದಾಗ ಯಾವ ರೀತಿಯ ದೇಹ ಅದಕ್ಕೆ ಸಿಗತ್ತೋ ಆ ಒಂದು ಲಿಂಗವನ್ನ ಅದು ಪಡಿತಾ ಹೋಗುತ್ತೆ. ಅಷ್ಟೇ ಹೊರತು ಆತ್ಮನಿಗೆ ಯಾವುದೇ ಲಿಂಗ ಅಂತ ಇಲ್ಲ.
ಹಾಗಾಗಿ ಲಿಂಗವನ್ನ ಇಟ್ಕೊಂಡು ಎಲ್ಲೂ ಕೂಡ ವೇದಗಳು ಏನನ್ನು ಹೇಳಿಲ್ಲ. ಆದ್ರೆ ಈ ಸ್ತ್ರೀ ಪುರುಷ ಅನ್ನುವಂತಹ ಭಿನ್ನತೆ ಯಾಕಿದೆ, ಯಾಕಾಗಿ ಈ ಭಿನ್ನತೆ ಮಾಡಲ್ಪಟ್ಟಿದೆ ಪ್ರಕೃತಿಯಿಂದ ಅಂತ ಹೇಳಿದ್ರೆ ಒಂದು ಸಂತಾನೋತ್ಪತ್ತಿಗೋಸ್ಕರ. ಈ ಭಿನ್ನತೆ ಇರ್ಲಿಲ್ಲ ಅಂತಂದ್ರೆ, ದೈಹಿಕವಾದ ಭಿನ್ನತೆ ಇಲ್ಲ ಅಂತಂದ್ರೆ ಸಂತಾನ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಮುಂದುವರಿಬೇಕು ಅಂತ ಹೇಳಿ ಈ ಒಂದು ಭಿನ್ನತೆಯನ್ನ ಕೊಟ್ಟಿರೋದು. ಈ ಭಿನ್ನತೆ ಎಲ್ಲಿವರೆಗೂ ಇರ್ಬೇಕು, ಯಾವ ವಿಷಯದಲ್ಲಿ ಇರ್ಬೇಕು, ಯಾವ ವಿಷಯದಲ್ಲಿ ಇರಬಾರ್ದು, ಎಷ್ಟ್ರ ಮಟ್ಟಿಗೆ ನಾವ್ ಅದನ್ನ ತಗೊಳ್ಬೇಕು ತಗೊಳ್ಬಾರ್ದು ಅನ್ನೋದನ್ನ ನಾವು ವೇದಗಳ ಹಿನ್ನೆಲೆಯಲ್ಲಿ ಮಾತ್ರ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಯಾವಾಗ ವೇದಗಳ ಹಿನ್ನೆಲೆ ಇಲ್ವೋ ಆವಾಗ ಒಂದು ಈ ತುದಿಲಿ ಇರ್ತೀವಿ, ಏನು ಪುರುಷ ಪ್ರಧಾನ ಸಮಾಜ, ಪುರುಷ ಹೇಳ್ದ ಹಾಗೆ ಹೆಣ್ಣು ಕೇಳ್ಬೇಕು ಅನ್ನೋ ತುದಿಯಲ್ಲಿ, ಅಥವಾ ಇನ್ನೊಂದು ತುದಿಯಲ್ಲಿ ಸ್ತ್ರೀಯರ ಶೋಷಣೆ ಆಗ್ಬಾರ್ದು ಅಂತ ಹೇಳಿ ಸ್ತ್ರೀ ಪ್ರಾಬಲ್ಯವನ್ನ ನಾವು ಹೇರೋದಕ್ಕೆ ಹೊರಡ್ತೀವಿ. ಆದ್ರೆ ಹೆಣ್ಣು ಗಂಡು ಅನ್ನುವಂತಹ ಈ ಒಂದು ಭೇದ ಇದೆಯಲ್ಲ, ಇದೇ ಎಲ್ಲಿಂದ ಆರಂಭ ಆಗಿದೆ, ಎಷ್ಟ್ರ ಮಟ್ಟಿಗೆ ಇದರ ಒಂದು ಕೆಲಸ ಇದೆ, ಎಲ್ಲಿ ಇದನ್ನ ನಾವು ತಗೊಳ್ಬೇಕು ತಗೋಬಾರ್ದು ಅಂದ್ರೆ ಸರಿಯಾದ ಮಾರ್ಗದರ್ಶನ, ಸರಿಯಾಗಿ ಗೆರೆ ಕುಯ್ದಿರೋದು ವೇದಗಳು ಮಾತ್ರ. ಈ ಆತ್ಮ ಅನ್ನುವಂಥದ್ದು ಕೇವಲ ಆತ್ಮ ಆಗಿ ಏನೂ ಕೆಲಸ ಮಾಡಕ್ ಆಗಲ್ಲ ಅನ್ನೋದನ್ನ ನಾವು ಮೊದಲೇ ತಿಳ್ಕೊಂಡಿದೀವಿ. ಈ ಮನುಷ್ಯ ದೇಹ ಏನಿದೆ, ಮನುಷ್ಯ ಅಂತ ನಾವ್ ಯಾರನ್ನ ಕರಿತಿದೀವಿ, ಇದು ಪ್ರಕೃತಿ ಮತ್ತು ಆತ್ಮದ ಒಂದು ಸಂಯೋಗ. ಪ್ರಕೃತಿಯ ಒಂದಿಷ್ಟು ತತ್ವಗಳು ಕೂಡ ನಾವು ಅನುಸರಿಸಲೇಬೇಕು. ಯಾಕೆಂದ್ರೆ ಪ್ರಕೃತಿಯ ಒಂದು ಸಹಾಯದಿಂದಾನೆ, ಆ ಇನ್ಸ್ಟ್ರೂಮೆಂಟ್ ಇಂದಾನೆ ಆತ್ಮ ಕೆಲಸ ಮಾಡ್ತಾ ಇರೋದು. ಈ ಸ್ತ್ರೀ ಪುರುಷ ಭೇದವೂ ಕೂಡ ಆ ಪ್ರಕೃತಿಯದ್ದೇ ಒಂದು ಭಾಗವೇ ಹೊರತು ಆತ್ಮನ ಒಂದು ಭಾಗ ಅಲ್ಲ. ಇದು ನಾವು ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಎಲ್ಲಿ ಆತ್ಮೋನ್ನತಿಯ ಪ್ರಶ್ನೆ ಬರುತ್ತೆ, ಎಲ್ಲಿ ಬೌದ್ಧಿಕವಾದಂತಹ ಕೆಲಸಗಳ ಬಗ್ಗೆ ನಾವು ಮಾತಾಡ್ತೀವಿ, ಎಲ್ಲಿ ಅವರವರ ಸಾಮರ್ಥ್ಯದ ಬಗ್ಗೆ ಮಾತಾಡ್ತೀವಿ, ಸ್ಕಿಲ್ ಬಗ್ಗೆ ಮಾತಾಡ್ತೀವಿ, ಅಲ್ಲೆಲ್ಲೂ ಕೂಡ ಸ್ತ್ರೀ ಪುರುಷ ಭೇದ ಅನ್ನುವಂಥದ್ದು ಇಲ್ಲ. ಯಾಕೆ ಅಂತಂದ್ರೆ ಇದೆಲ್ಲವೂ ಕೂಡ ಮುಖ್ಯ ಅಲ್ಲಿ ಆತ್ಮ ಆಗಿರ್ತಾನೆ. ಆತ್ಮನ ದೃಷ್ಟಿಯಿಂದ ಇದೆಲ್ಲವೂ ನಡೀತಾ ಹೋಗುತ್ತೆ. ಆತ್ಮನ ಒಂದು ಸಂಸ್ಕಾರ ಏನಿದೆ, ಆತ್ಮನಲ್ಲಿ ಇರುವಂತಹ ಶಕ್ತಿ ಸಾಮರ್ಥ್ಯಗಳೇನಿದೆ, ಅದನ್ನ ಇಟ್ಕೊಂಡು ನಾವೆಲ್ಲಿ ವ್ಯವಹಾರ ಮಾಡ್ತೀವಿ, ಅಲ್ಲೆಲ್ಲೂ ಕೂಡ ಸ್ತ್ರೀ ಪುರುಷ ಭೇದ ಬರೀ ಕೂಡ್ದು, ಮತ್ತು ವೇದಗಳು ಅದನ್ನ ಹೇಳೂ ಇಲ್ಲ. ವೇದಗಳು ತುಂಬಾ ಸ್ಪಷ್ಟ. ಹಾಗಾದ್ರೆ ಸ್ತ್ರೀ ಪುರುಷ ಭೇದ ಎಲ್ಲಿ ತೋರಿಸಿದ್ದಾರೆ ಅಂತಂದಾಗ, ಈ ಸಂದರ್ಭದಲ್ಲಿ ಮಾತ್ರ ಎಲ್ಲಿ ವಿವಾಹ ಅನ್ನೋಂಥದ್ದು ಬಂದಿದೆ, ಅಲ್ಲಿ ಮಾತ್ರ ಸ್ತ್ರೀಯ ಕರ್ತವ್ಯ ಬೇರೆ, ಪುರುಷನ ಕರ್ತವ್ಯ ಬೇರೆ, ಇವರ ಸ್ವಭಾವ ಬೇರೆ, ಅವರ ಸ್ವಭಾವ ಬೇರೆ ಅನ್ನೋದನ್ನ ಸ್ಪಷ್ಟವಾಗಿ ವೇದ ನಮ್ಗೆ ಹೇಳುತ್ತೆ. ಪ್ರಕೃತಿಯಲ್ಲೂ ಕೂಡ ನಾವು ಅದನ್ನ ಎದುರೆದುರಿಗೆ ಕಾಣ್ತಾ ಹೋಗ್ತೀವಿ. ಏನು ಭಿನ್ನತೆ ಇದೆ ಅಂತ ನೋಡಿದಾಗ, ಸ್ತ್ರೀ ಶರೀರದ ಕರ್ತವ್ಯ ಏನು, ಹಾಗೆ ಪುರುಷ ಶರೀರದ ಕರ್ತವ್ಯ ಏನು, ಹೇಗೆ ಪ್ರಕೃತಿಯಲ್ಲಿ ನಡೆಯುತ್ತೆ ಅನ್ನೋದನ್ನ ನಾವು ಮೊದ್ಲು ಅರ್ಥ ಮಾಡ್ಕೊಂಡ್ರೆ, ವೇದ ಯಾಕ ಮಾತು ಹೇಳಿದೆ ಅನ್ನೋದ್ರ ಬಗ್ಗೆ ನಮ್ಗಿನ್ನಷ್ಟು ಸ್ಪಷ್ಟತೆ ಸಿಗುತ್ತೆ. ಯಾವುದೇ ಒಂದು ಸಂತಾನ ಉತ್ಪತ್ತಿ ಆಗ್ಬೇಕು ಅಂತಂದ್ರೆ, ಸ್ತ್ರೀಯಲ್ಲಿರುವಂತಹ ಒಂದು ಅಂಶ ಮತ್ತು ಪುರುಷನಲ್ಲಿರುವಂತಹ ಒಂದು ಅಂಶ, ಇದೆರಡೂ ಕೂಡ ಸಂಯೋಗ ಆದ್ರೆ ಅದೇನಾಗತ್ತೆ, ಒಂದು ಜೀವವನ್ನ, ಒಂದು ಶರೀರ ನಿರ್ಮಾಣ ಆಗತ್ತೆ. ಆ ಶರೀರದಲ್ಲಿ ಒಂದು ಜೀವ ಬಂದು ತನ್ನ ಆಶ್ರಯವನ್ನ ಪಡ್ಕೊಳುತ್ತೆ. ಈ ಪ್ರಕ್ರಿಯೆಯಲ್ಲಿ ಪುರುಷನ ಪಾತ್ರ ಬೇರೆ ರೀತಿ ಇದೆ, ಸ್ತ್ರೀಯ ಪಾತ್ರ ಬೇರೆ ರೀತಿ ಇದೆ. ಸ್ತ್ರೀಗೆ ಏನಾಗತ್ತೆ, ಹೆಣ್ಣಿಗೆ ಏನಾಗತ್ತೆ ಅಂತ ಹೇಳಿದ್ರೆ, ತನ್ನಲ್ಲೇ ಇರುವಂತಹ ಒಂದು ಅಂಶ ಇದ್ರೂ ಕೂಡ ಒಂದು ಫಾರಿನ್ ಬಾಡಿ, ಹೊರಗಡೆಯಿಂದ ಬಂದಂತ ಒಂದು ಅಂಶವನ್ನ ತನ್ನ ದೇಹದಲ್ಲಿ ಇಟ್ಕೊಂಡು ಪೋಷಿಸುವಂತಹ ಒಂದು ಹೊಣೆಗಾರಿಕೆ ಹೆಣ್ಣಿಗಿದೆ. ಪ್ರಕೃತಿಯಲ್ಲಿ ಹೆಣ್ಣಿಗೆ ಕೊಟ್ಟಿರುವಂತದ್ದು. ಪುರುಷನಲ್ಲಿ ಯಾವ ಒಂದು ಅಂಶ ಇದೆ, ವೀರ್ಯಾಣು ಅನ್ನುವಂತಹ ಅಂಶವನ್ನ ತನ್ನ ಗರ್ಭದಲ್ಲಿ ಧರಿಸಿ, ತಾನು ಅದಕ್ಕೆ ಒಂದು ಪೋಷಣೆಯನ್ನ ಕೊಟ್ಟು, ಒಂದು ರೂಪ ಕೊಟ್ಟು ಅದನ್ನ ಹೊರಗೆ ತರ್ತಾಳೆ. ಅಂದ್ರೆ ತನ್ನದಲ್ಲದೆ ಇರುವಂತಹ ಒಂದು ಅಂಶ ಏನಿದೆ, ಅದಕ್ಕೆ ಅವಳು ಏನ್ ಮಾಡ್ತಾಳೆ, ಒಂದು ಆಶ್ರಯವನ್ನ ಕೊಡ್ತಾಳೆ, ಅಕ್ಸೆಪ್ಟ್ ಮಾಡ್ತಾಳೆ ಅದನ್ನ. ಯಾವಾಗ ಬಾಡಿ ಇದು ನನ್ನದು ಅಂತ ಹೇಳಿ ಅಕ್ಸೆಪ್ಟ್ ಮಾಡತ್ತೆ, ಅವಾಗ್ಲೇ ಅದು ಪೋಷಣೆ ಕೊಡೋದಕ್ಕೆ ಸಾಧ್ಯ. ಯಾವತ್ವರೆಗೂ ದೇಹಕ್ಕೆ ಇದು ಫಾರಿನ್ ಬಾಡಿ ಅಂತ ಅನ್ನಿಸ್ತಿರತ್ತೆ, ಅದುವರೆಗೂ ದೇಹದ ಒಂದು ಪ್ರಕೃತಿ ನಿಯಮ ಏನಂದ್ರೆ ಹೊರಗೆ ಹಾಕಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ನಮ್ದೆಲ್ಲ ಆಚೆ ಹಾಕ್ಬೇಕು. ನಮ್ ದೇಹದೊಳಗಡೆ ಒಂದು ವೈರಸ್ ಬಂತ, ನಮ್ ದೇಹಕ್ಕೆ ಬೇಡದೇ ಇರೋ ಒಂದು ವಸ್ತು ಬಂತ ತಕ್ಷಣ ದೇಹ ಏನ್ ಮಾಡುತ್ತೆ, ಹೊರಗ್ ದಬ್ಬಕ್ಕೆ ಕೆಲಸ ಮಾಡುತ್ತೆ. ಇದನ್ನ ಟಾಕ್ಸಿಟಿಯನ್ನ ಆಚೆ ಎತ್ತಿ ಹಾಕ್ಬೇಕು ಅಂತ ಹೇಳಿ ಕೆಲಸ ಮಾಡಕ್ ಶುರು ಮಾಡುತ್ತೆ. ಆದ್ರೆ ಸಂತಾನೋತ್ಪತ್ತಿ ಸಂದರ್ಭದಲ್ಲಿ ತನ್ನದಲ್ಲದೆ ಇರೋದು ಹೊರಗಡೆಯಿಂದ ಏನಾದ್ರೂ ಒಂದು ಬಂದಿದ್ದನ್ನು ಕೂಡ ಅಕ್ಸೆಪ್ಟ್ ಮಾಡುವಂತಹ ಒಂದು ಸ್ವಭಾವ ಹೆಣ್ಣಿನ ದೇಹಕ್ಕೆ ಇದೆ. ಇದು ಹೆಣ್ಣಿನ ಒಂದು ನೇಚರ್, ಪ್ರಕೃತಿ ಕೊಟ್ಟಂತಹ ಒಂದು ಸ್ವಭಾವ, ಪ್ರವೃತ್ತಿ. ಅದೇ ರೀತಿ ಪುರುಷನ ಒಂದು ಕರ್ತವ್ಯವನ್ನ ನೋಡಿದಾಗ ಅವನು ಹೇಗಿರುತ್ತೆ ಅಂತ ನೋಡಿದಾಗ, ಪುರುಷನಲ್ಲಿ ಯಾವ ಅಂಶ ಇದೆ ಅದು ಇನ್ನೊಂದು ಕಡೆಗೆ ಹೋಗಿ, ತನ್ನದಲ್ಲದೆ ಇರುವಂತಹ ಒಂದು ಕ್ಷೇತ್ರಕ್ಕೆ ಹೋಗಿ ಸರ್ವೈವ್ ಆಗ್ಬೇಕು. ಆ ಒಂದು
ಪ್ರವೃತ್ತಿ ಆ ಪುರುಷನಲ್ಲಿರುವಂತಹ ಅಂಶದಲ್ಲಿ ಕೊಟ್ಟಿದ್ದಾನೆ. ಹಾಗಾಗಿ ಪುರುಷನ ಕ್ಯಾರೆಕ್ಟರ್ ಅಲ್ಲಿ, ಪುರುಷನ ಒಂದು ಅಂಶದಲ್ಲಿ ಆ ಪ್ರತಿಷ್ಠಾಪಿಸುವಂತಹ ಒಂದು ಗುಣ ಎದ್ದು ಕಾಣುತ್ತೆ. ಇದೆರಡೂ ಕೂಡ ನಾನು ಸ್ತ್ರೀ ಪುರುಷರಲ್ಲಿ ಪ್ರಕೃತಿಯ ಕಾರಣದಿಂದ ಅಂದ್ರೆ ದೇಹದ ಕಾರಣದಿಂದ ಸಂತಾನೋತ್ಪತ್ತಿಯ ಪ್ರಯೋಜನಕ್ಕಾಗಿ ನಾವು ನೋಡ್ತಾ ಇರೋದು. ಇದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಈ ಒಂದು ಭಿನ್ನತೆ ಏನಿದೆ ಇಬ್ರಲ್ಲೂ ಕೂಡ ಇದು ದೈಹಿಕವಾದ ಭಿನ್ನತೆ ಆದ್ರೂ ಕೂಡ ದೇಹದ ಭಿನ್ನತೆ ನಮ್ಮ ಮನಸ್ಸಿನ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಯಾವಾಗ ನಾವು ಪ್ರಕೃತಿಗೆ ಹೊಂದಿಕೊಂಡು ನಾವು ಕೆಲಸ ಮಾಡ್ತೀವಿ ಅವಾಗ ಕೆಲಸ ಚೆನ್ನಾಗಾಗುತ್ತೆ. ದೇಹ ಯಾವ ರೀತಿ ಸೃಷ್ಟಿಯಾಗಿದೆ, ನಾವು ಪ್ರಕೃತಿ ಹೇಗೆ ಕೆಲಸ ಮಾಡ್ತಾ ಇದೆ ಅದಕ್ಕೆ ತಕ್ಕಂತೆ ನಾವು ಕೂಡ ಹೊಂದ್ಕೊಂಡು ಕೆಲಸ ಮಾಡ್ತಾ ಹೋಗ್ಬೇಕು. ಎಲ್ಲಿ ನಾವು ಅದನ್ನ ಮೀರ್ ಹೋಗ್ತೀವಿ ಅಥವಾ ಅದಕ್ಕೆ ವಿರುದ್ಧವಾಗಿ ಹೋಗ್ತೀವಿ ಅವಾಗ ಅದು ವಿಕೃತಿ ಆಗತ್ತೆ ಹೊರತು ಅದು ನಮ್ಗೆ ಸರಿಯಾದ ರೀತಿಯಲ್ಲಿ ಜೀವನ ಮಾಡೋದಕ್ಕೆ ಅವಕಾಶವನ್ನ ಮಾಡ್ಕೊಡಲ್ಲ. ಪ್ರಕೃತಿಗೆ ಸಹಜವಾಗಿ ನಡಿಬೇಕು ಅಂತ ಹೇಳಿದ್ರೆ ಸ್ತ್ರೀ ಪುರುಷರ ಪ್ರವೃತ್ತಿಗಳಲ್ಲಿ, ಸ್ವಭಾವಗಳಲ್ಲಿ ಇರುವಂತಹ ಈ ಬೇಸಿಕ್ ಡಿಫ್ರೆನ್ಸ್ ಏನಿದೆ, ಮೂಲ ವ್ಯತ್ಯಾಸ ಏನಿದೆ, ಈ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಂಡು ದಾಂಪತ್ಯದಲ್ಲಿ ಅವರ ಕರ್ತವ್ಯಗಳನ್ನು ಕೂಡ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಈ ಹಿನ್ನೆಲೆಯಲ್ಲಿ ವೇದ ಹೇಳ್ತಿರೋಂತ ವಿಷಯ ನೋಡಿದಾಗ ಎಲ್ಲಿ ತನ್ನ ಸಂತಾನವನ್ನ ಉತ್ಪತ್ತಿ ಮಾಡ್ಬೇಕು ಅನ್ನುವಂತಹ ಬಯಕೆ ತೀವ್ರವಾಗಿರುತ್ತೋ ಆ ತೀವ್ರವಾದಂತಹ ಬಯಕೆಯನ್ನ ಪುರುಷ ಅಂತ ಹೇಳಿ ಹೆಸರಿಸಿ ಅವನ ಕರ್ತವ್ಯವನ್ನ ನಿಗದಿ ಮಾಡಿದ್ದಾರೆ. ಎಲ್ಲಿ ತಾನು ಅದನ್ನ ಒಪ್ಪಿಕೊಂಡು ಬೇರೆದನ್ನ ಒಂದನ್ನ ಒಪ್ಪಿಕೊಂಡು ಅಕ್ಸೆಪ್ಟ್ ಮಾಡಿ ತನ್ನದಲ್ದೇ ಇರೋದಕ್ಕೂ ಕೂಡ ಸ್ಥಾನವನ್ನ ಕೊಟ್ಟು ಅದನ್ನ ಬೆಳೆಸ್ತಾ ಹೋಗ್ತಾಳೆ, ಈ ಒಂದು ಪ್ರವೃತ್ತಿಯನ್ನ ಹೆಣ್ಣು ಅಂತ ಹೇಳಿ ನಿರ್ದೇಶ ಮಾಡಿದೆ. ಈ ಒಂದು ಮೂಲ ಸಿದ್ಧಾಂತವನ್ನ ಇಟ್ಕೊಂಡಾಗ ಅವರ ಮನಸ್ಥಿತಿಗಳು ಅದಕ್ಕೆ ತಕ್ಕ ಹಾಗಿದ್ದರೆ ಅವಾಗ ಏನಾಗುತ್ತೆ, ಅವಾಗ ದಾಂಪತ್ಯ ಮತ್ತು ಸಂತಾನೋತ್ಪತ್ತಿ ಸುಗಮವಾಗತ್ತೆ. ಸಂತಾನೋತ್ಪತ್ತಿಯಲ್ಲಿ ಅದರ ಪಾತ್ರ ತುಂಬಾ ಹಿರಿದಾಗಿರುತ್ತೆ. ಈಗ ಒಂದು ಮಗು ಆಗ್ಬೇಕು ಅಂತ ನಾವು ನೋಡಿದಾಗ, ಒಂದು ಸೃಷ್ಟಿ ಪ್ರಕ್ರಿಯೆ ನಡಿಬೇಕು ಅಂತ ನಾವು ಯೋಚನೆ ಮಾಡಿದಾಗ ಅಲ್ಲಿ ಪುರುಷನ ಕರ್ತವ್ಯ ಏನಿರುತ್ತೆ, ಸ್ತ್ರೀಯ ಕರ್ತವ್ಯ ಏನಿರುತ್ತೆ ಅದನ್ನ ಅವರು ಮಾನಸಿಕವಾಗಿಯೂ ಕೂಡ ಯಾವಾಗ ಸರಿಯಾಗಿ ನಿಭಾಯಿಸ್ತಾರೆ ಅವಾಗ ಪ್ರಜಾ ಅಂತಂದ್ರೆ ಉತ್ತಮವಾದ ಸಂತಾನವನ್ನ ನಾವು ಅಪೇಕ್ಷೆ ಪಡ್ಬೋದು. ಇಲ್ಲ ಅಂತಂದ್ರೆ ಬರೀ ಬಯೋಲಾಜಿಕಲ್ ಆಗಿ ಏನು ದೈಹಿಕವಾಗಿ ಏನ್ ಪ್ರಕ್ರಿಯೆ ನಡೆಯುತ್ತೆ ಅದ್ ನಡೆಯುತ್ತೆ, ಒಂದ್ ಸಂತಾನ ಉತ್ಪತ್ತಿ ಆಗತ್ತೆ, ನಡೆದೋಗುತ್ತೆ. ಆದ್ರೆ ಅಷ್ಟ್ರ ಮಾತ್ರದಿಂದ ಮನುಷ್ಯ ಜನ್ಮದಲ್ಲಿ ಸರಿಯಾದಂತಹ ಸಂತಾನ ಉತ್ಪತ್ತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆತ್ಮನ ಸಂಸ್ಕಾರವು ಮತ್ತು ಮಾನಸಿಕ ಮತ್ತು ಬೌದ್ಧಿಕವಾದಂತಹ ಅನೇಕ ವಿಷಯಗಳು ಕೂಡ ಅದರಿಂದ ಕೆಲಸ ಮಾಡ್ತಾ ಇರುತ್ತೆ. ಪ್ರಕೃತಿ ಯಾವ್ದನ್ನ ಇಟ್ಟಿದೆ ಅದನ್ನ ಅನುಸರಿಸಿ ನಾವು ಕೂಡ ಅರ್ಥ ಮಾಡ್ಕೊಂಡು ವ್ಯವಹಾರ ಮಾಡಿದ್ರೆ ತನ್ನಿಂದ ತಾನೇ ನಡ್ಕೊಂಡು ಹೋಗುತ್ತೆ. ಹಾಗಾಗಿ ಏನ್ ಹೇಳ್ತಾರೆ, ಇನಿಷಿಯೇಟಿವ್ ತಗೊಳ್ಬೇಕಾದ್ದು ಪುರುಷನ ಕರ್ತವ್ಯ, ಅದನ್ನ ಅಕ್ಸೆಪ್ಟ್ ಮಾಡೋ ಅಂತದ್ದು ಸ್ತ್ರೀಯ ಒಂದು ಸ್ವಭಾವ. ಇದು ಎಲ್ಲಿ ಎಲ್ಲಾ ಕಡೆಗೂ ಎಳೆದಾಡಬಾರ್ದು. ಇದನ್ನ ಎಲ್ಲಿಗೆ ಹೇಳ್ತಾ ಇರೋದು ಅಂತಂದ್ರೆ ದಾಂಪತ್ಯಕ್ಕೆ ಕುರಿತು ಹೇಳ್ತಾ ಇರುವಂತದ್ದು. ಯಾಕೆಂದ್ರೆ ಸ್ತ್ರೀ ಪುರುಷ ಅನ್ನೋಂತ ಭಿನ್ನತೆ ಬರೋದೇ ಇಲ್ಲಿ. ಹಾಗಾಗಿ ಆ ಭಿನ್ನತೆಯನ್ನ ಹೇಗೆ ಪರಸ್ಪರ ಪೂರಕವಾಗಿ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನ ಹೇಳಿದ್ದಾರೆ. ಇದಕ್ಕೆ ಪೂರಕವಾಗಿ ಇನ್ನೂ ಒಂದಷ್ಟು ಅನೇಕ ಅಂಶಗಳನ್ನ ನಾವು ನೋಡಬಹುದು. ಪ್ರಕೃತಿಯಲ್ಲೂ ಕೂಡ ನಾವು ನೋಡ್ತೀವಿ ಅಂತಂದ್ರೆ ಯಾವುದೇ ಒಂದು ಹೆಣ್ಣು ಮತ್ತು ಗಂಡು, ಇವಾಗ ಪ್ರಾಣಿ ಸಮುದಾಯದಲ್ಲಿ ಎಲ್ಲಾ ಕಡೆನೂ ಗಂಡು ಯಾವ್ದಿದೆ ಅದು ತನ್ನ ಸಂತಾನ ಅಭಿವೃದ್ಧಿ ಮಾಡ್ಬೇಕು ಅನ್ನೋಂತ ಒಂದು ಅರ್ಜಿ ಏನಿರುತ್ತೆ, ಆ ಇನ್ಸ್ಟಿಂಕ್ಟ್ ಏನಿರುತ್ತೆ ಅದು ಪ್ರಬಲವಾಗಿ ತೀವ್ರವಾಗಿರುತ್ತೆ. ಅದಕ್ಕೋಸ್ಕರ ಅದೇನ್ ಮಾಡುತ್ತೆ, ಒಂದು ಹೆಣ್ಣನ್ನ ಅಟ್ರಾಕ್ಟ್ ಮಾಡುವಂತಹ ಒಂದು ಕೆಲಸವನ್ನ ಅದು ಮಾಡುತ್ತೆ. ಎಲ್ಲೂ ಕೂಡ ಪ್ರಾಣಿ ಸಮುದಾಯದಲ್ಲಿ ಹೆಣ್ಣು ಅಟ್ರಾಕ್ಟ್ ಮಾಡಿ ಗಂಡನ್ನ ಹತ್ರಕ್ಕೆ ಕರೆದಿದ್ದು ಅಂತ ಇರಲ್ಲ. ಹೆಣ್ಣು ಎಲ್ಲಿರುತ್ತೋ ಅಲ್ಲಿ ಗಂಡು ಪ್ರಾಣಿಗಳು ಬರುತ್ತೆ. ಈ ನವಿಲು ಮುಂತಾದವುಗಳಲ್ಲಿ ನಾವು ನೋಡ್ಬೋದು, ಆ ರೀತಿ ಉದ್ದವಾದಂತ ರೆಕ್ಕೆ ಇರ್ಬೋದು, ಸೌಂದರ್ಯ ಇರ್ಬೋದು, ಅದೆಲ್ಲ ಯಾವ್ದು ಕೊಟ್ಟಿರ್ತಾರೆ ಅಂತಂದ್ರೆ ಗಂಡು ಪ್ರಾಣಿಗಿರುತ್ತೆ. ಆ ಗಂಡು ಪ್ರಾಣಿ ಏನ್ ಮಾಡುತ್ತೆ, ಅದು ಹೆಣ್ಣನ್ನ ಅಟ್ರಾಕ್ಟ್ ಮಾಡುತ್ತೆ. ಇಲ್ಲಿ ಪ್ರಾಣಿ ಸಮುದಾಯದಲ್ಲಿ ಏನಾಗುತ್ತೆ, ಮನಸ್ಸು ಅನ್ನೋದು ಇಲ್ಲದೆ ಇರೋದ್ರಿಂದ, ಇಲ್ಲ ಅಂತಂದ್ರ ಮನುಷ್ಯನಿಗೆ ಹೇಗಿದೆಯೋ ಆ ರೀತಿ ಇಲ್ಲದೆ ಇರೋದ್ರಿಂದ ಅಲ್ಲೇನಾಗತ್ತೆ ಅಂತಂದ್ರೆ ಪ್ರಕೃತಿ ಇಟ್ಟಂತ ನಿಯಮಕ್ಕೆ ಅನುಗುಣವಾಗಿ ನಡ್ಕೊಂಡು ಹೊರಟೋಗುತ್ತೆ. ಅಲ್ಲಿ ಒಂದು ಗಂಡು ಒಂದು ಹೆಣ್ಣಿನ ಹತ್ರ ಹೋಗ್ಬೇಕು ಅಂತಂದ್ರೆ ಅಲ್ಲೇನ್ ನಡಿಬೇಕು, ಪ್ರಕೃತಿಯಲ್ಲ ಹೆಣ್ಣು ಅದನ್ನ ಒಪ್ಕೋಬೇಕು, ಅಕ್ಸೆಪ್ಟ್ ಮಾಡ್ಬೇಕು. ಅಕ್ಸೆಪ್ಟ್ ಮಾಡೋದಕ್ಕೆ ಪ್ರತಿಯೊಂದು ಪ್ರಾಣಿ ಸಮುದಾಯದಲ್ಲೂ ಅದರದೇ ಆದಂತ ಕ್ರೈಟೀರಿಯಾಗಳಿದೆ. ಶಕ್ತಿಯನ್ನ ನೋಡತ್ತೆ, ರೂಪವನ್ನ ನೋಡತ್ತೆ. ಇದೆಲ್ಲವನ್ನು ನೋಡಿ ನನ್ ಮುಂದಿನ ಸಂತಾನ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಾನ್ ಯಾರನ್ನ ಆಯ್ಕೆ ಮಾಡ್ಬೇಕು ಅಂತ ಹೇಳಿ ಅದ್ ಆಯ್ಕೆ ಮಾಡುತ್ತೆ, ಹೆಣ್ಣು ಆಯ್ಕೆ ಮಾಡುತ್ತೆ.
ಅಂದ್ರೆ ಪ್ರಕೃತಿಯಲ್ಲೂ ಕೂಡ ಹೆಣ್ಣನ್ನ ಒಲಿಸಿಕೊಳ್ಳುವಂತಹ ಮೊದಲು ಏನು ಇನಿಷಿಯೇಟಿವ್ ನ ತಗೊಳ್ಳುವಂತಹ ಕೆಲಸ ಗಂಡಿಗೂ, ಅದಾದ ನಂತರ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ನೋಡಿ ವಿವೇಚನೆ ಮಾಡಿ ಆಯ್ಕೆ ಮಾಡುವಂತಹ ಒಂದು ಹೊಣೆಗಾರಿಕೆ ಹೆಣ್ಣಿಗೂ ಕೂಡ ಕೊಟ್ಟಿರುವಂತಹ ನಾವು ಪ್ರಕೃತಿಯಲ್ಲೂ ನಾವು ಕಾಣ್ತೀವಿ. ಹಾಗಾಗಿ ನಾವು ಪ್ರಕೃತಿಯನ್ನ ಗಮನಿಸ್ಕೊಂಡು ಯೋಚನೆ ಮಾಡ್ಕೊಂಡು ಅದರ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡ್ತಾ ಹೋದಾಗ ವೇದಗಳು ಕೂಡ ಅದೇ ರೀತಿಯಲ್ಲಿ ಯೋಚನೆ ಮಾಡಿ ನಮ್ಗೆ ಮಾರ್ಗದರ್ಶನ ಮಾಡಿದೆ ಅನ್ನೋದು ಅರ್ಥ ಆಗುತ್ತೆ. ಹೇಗೆ ಒಂದು ಪ್ರಕೃತಿಯಲ್ಲಿ ಒಂದು ಗಂಡು ತನಗೆ ಸಂತಾನ ಬೇಕು, ನನ್ನ ಸಂತಾನಾಭಿವೃದ್ಧಿ ಮಾಡಬೇಕು ಅನ್ನುವಂತಹ ಚಿಂತನೆ ನಡೆಸಿ ಒಂದು ಹೆಣ್ಣನ್ನ ಆಕರ್ಷಣೆ ಮಾಡುವಂತಹ ಒಂದು ಪ್ರಯತ್ನ ಏನ್ ಮಾಡುತ್ತೆ, ಅದೇ ತರ ಅದೇ ಅರ್ಜು ಪುರುಷನಲ್ಲೂ ಕೂಡ ಇರುವಂತದ್ದು. ನನ್ನ ಒಂದು ಪುರುಷನ ಸ್ವಭಾವದಲ್ಲಿ ಅದನ್ನ ಸ್ವಭಾವವನ್ನು ಗಮನಿಸ್ಕೊಂಡಾಗ, ಪುರುಷ ಮತ್ತು ಸ್ತ್ರೀ ಸ್ವಭಾವವನ್ನು ಗಮನಿಸ್ಕೊಂಡಾಗ ತನ್ನ ಒಂದು ವಂಶವನ್ನ ಮುಂದುವರಿಸ್ಬೇಕು, ತನ್ನ ಒಂದು ವಂಶವಾಹಿಯನ್ನ ಹಾಗೆ ನಿಲ್ಲಿಸಬಾರ್ದು, ಅದನ್ನು ಮುಂದುವರಿಸಬೇಕು ಅನ್ನುವಂತ ಒಂದು ಅರ್ಜು ಪುರುಷನಲ್ಲಿ ಇದ್ದಾಗ ಮಾತ್ರ ಏನಪ್ಪಾ ಅಂತಂದ್ರೆ ಒಂದು ಮುಂದಿನ ಸಂತತಿ ಬರ್ಲಿಕ್ಕೆ ಅವಕಾಶ ಆಗುತ್ತೆ, ಸಾಧ್ಯ ಆಗುತ್ತೆ. ಅದು ಇಬ್ಬರದ ಅಂಶ ಬೇಕಿದ್ರು ಕೂಡ, ಸ್ತ್ರೀಯ ಅಂಶ ಮತ್ತು ಪುರುಷನ ಅಂಶ ಎರಡೂ ಕೂಡ ಬೇಕಿದ್ರು ಕೂಡ ಸ್ತ್ರೀಯಲ್ಲಿ ಸಹಜವಾಗಿ ಆ ಅಂಶ ಇದ್ದೇ ಇರುತ್ತೆ. ನಾವು ಪುರುಷನಾದಂತವನು ತನ್ನ ವೀರ್ಯವನ್ನ ಕೊಟ್ಟಾಗ ಮಾತ್ರ, ಅಂಡಾಣುವಿನಲ್ಲಿ ಸೇರಿದಾಗ ಮಾತ್ರ ಏನಾಗುತ್ತೆ ಅಂತಂದ್ರೆ ಅದು ಒಂದು ಇನ್ನೊಂದು ಸಂತತಿ ಸೃಷ್ಟಿಯಾಗ್ಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಆ ಒಂದು ತನ್ನದೊಂದು ಒಂದು ವಂಶವನ್ನ ಮುಂದುವರಿಸಬೇಕು ಅನ್ನುವಂತ ಇದ್ದು ಆ ಪುರುಷ ತಾನು ಪ್ರವೃತ್ತನಾದಾಗ ಮಾತ್ರ ಈ ಒಂದು ಪ್ರಕ್ರಿಯೆ ಸರಿಯಾಗಿ ನಡೀಲಿಕ್ಕೆ ಅವಕಾಶ ಆಗುತ್ತೆ. ಅದು ನಡೀಲಿಲ್ಲ, ಆಗ್ಲಿಲ್ಲ ಅಂತಂದಾಗ ಏನಾಗುತ್ತೆ ಅಂತಂದ್ರೆ ನಮ್ಮ ದಾಂಪತ್ಯದ ಒಂದು ನಿಜವಾದ ಒಂದು ಮುಖ್ಯವಾದ ಉದ್ದೇಶ ಇದೆಯಲ್ಲ, ಅದರಲ್ಲಿ ಕೊರತೆ ಬರುತ್ತೆ. ಅದ್ರ ಮೂಲಕ ಏನಾಗುತ್ತೆ ಅಂತಂದ್ರೆ ಇದು ಅಲ್ಲಿಗೆ ಮಾತ್ರ ನಿಲ್ಲಲ್ಲ, ನಮ್ಮ ಮನಸ್ಸಿನವರೆಗೂ ಇದರ ಒಂದು ಪರಿಣಾಮ ಇರೋದ್ರಿಂದ ಆ ಸಂಬಂಧದಲ್ಲೂ ಕೂಡ ಏನಾಗುತ್ತೆ ಅಂತಂದ್ರೆ ವ್ಯತ್ಯಾಸಗಳಾಗಲಿಕ್ಕೆ ಆರಂಭ ಆಗುತ್ತೆ. ಎಲ್ಲಿ ಈ ಸಂಬಂಧ, ಈ ಒಂದು ಪುರುಷ ಮತ್ತು ಸ್ತ್ರೀ ಅವ್ರ ಮಧ್ಯೆ ನಡಿಬೇಕಾದಂತ ಒಂದು ಸಂಬಂಧ, ಒಂದು ಸಂತತಿಗಾಗಿ ನಡಿಬೇಕಾದಂತ ಒಂದು ದೈಹಿಕ ಸಂಬಂಧ ಏನಿದೆ, ಅದರಲ್ಲಿ ಪುರುಷ ಮತ್ತು ಸ್ತ್ರೀ ಮಧ್ಯೆ ಹೊಂದಾಣಿಕೆ ಆಗ್ಲಿಲ್ಲ, ಸರಿ ಹೋಗ್ಲಿಲ್ಲ ಅಂತಂದಾಗ ಅದರ ಪರಿಣಾಮ ಸಂಬಂಧದ ಮೇಲಾಗುತ್ತೆ. ಬರೀ ಯಾಕಂದ್ರೆ ಒಂದು ಸಂಬಂಧ ಅಂತಂದ್ರೆ ಬರೀ ಗಂಡು ಹೆಣ್ಣ ಮಾತ್ರ ಇರಲ್ಲ, ಒಂದು ಕುಟುಂಬ ಇರುತ್ತೆ, ಎರಡೆರಡು ಕುಟುಂಬ ಇರುತ್ತೆ. ಆ ಕುಟುಂಬಗಳ ಮಧ್ಯದಲ್ಲಿ ಏನಾಗುತ್ತೆ, ಇದು ವೈಮನಸ್ಯಕ್ಕೆ ಕಾರಣ ಆಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ವೇದ ನಮ್ಗೆ ಹೇಳುವಂಥದ್ದು, ವೇದ ಆ ಪ್ರಕೃತಿಯ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡಿ ಅಥವಾ ಪ್ರಕೃತಿಯನ್ನ ನೋಡಿ ತಿಳಿದು ಆ ಸತ್ಯವನ್ನು ನಮ್ಗೆ ಕೊಟ್ಟಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಒಂದು ಸಂತತಿ ಬೇಕು, ನಾವು ಮುಂದುವರಿಸ್ಬೇಕು ಅಂತಂದ್ರೆ ಅಲ್ಲಿ ಪುರುಷನ ಕರ್ತವ್ಯ ಮೊದಲು, ಅವನು ಇನಿಷಿಯೇಟಿವ್. ಸೊ ಹಾಗೆ ನಮ್ಮ ದೈಹಿಕವಾಗಿಯೂ ಕೂಡ ಅಷ್ಟೇ ಪುರುಷನಿಗೆ ನನಗಿದ್ ಬೇಕು ಅನ್ನುವಂಥದ್ದು ಇದ್ದಾಗ ಮಾತ್ರ ಸ್ತ್ರೀ ಏನಾಗುತ್ತೆ ಅಂದ್ರೆ ಸ್ತ್ರೀ ಅದನ್ನ ತಗೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಸಹಜ ಅದೊಂದು ಗಂಡು ಹೆಣ್ಣು ಸೇರುವಿಕೆ ಅನ್ನೋದು ಇರ್ಬೋದು, ಆ ಸಂಬಂಧ ಅನ್ನೋದು ಇಬ್ರಲ್ಲೂ ಇರುತ್ತೆ, ಅದು ಸಹಜ ಪ್ರಕ್ರಿಯೆ. ಆದ್ರೆ ಪುರುಷನಲ್ಲಿ ಅದು ಇಲ್ವೇ ಇಲ್ಲ ಅಂತಂದಾಗ ಸ್ತ್ರೀ ತಗೊಳಕ್ ಸಾಧ್ಯ ಇಲ್ಲ, ಅವಕಾಶ ಇಲ್ಲ. ಪುರುಷನಲ್ಲಿ ಆ ಬಯಕೆ ಇದ್ದಾಗ ಆಗ ಮಾತ್ರ ಏನಾಗುತ್ತೆ ಅಂತಂದ್ರೆ ಹೆಣ್ಣು ಕೂಡ ಸ್ಪಂದಿಸಿ ಏನ್ ಮಾಡ್ಲಿಕ್ಕಾಗುತ್ತೆ, ಅದನ್ನ ಸ್ವೀಕರಿಸ್ಲಿಕ್ಕೆ, ಅದನ್ನ ತಗೊಳ್ಳಿಕ್ಕೆ, ಮುಂದಿನ ವಂಶವನ್ನ ಮುಂದುವರಿಸಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಆ ಪ್ರಕ್ರಿಯೆಯಲ್ಲಿ ಪುರುಷನೇ ಮುಖ್ಯವಾಗಿ ಏನ್ ಮಾಡ್ಬೇಕು, ತೊಡ್ಕೊಳ್ಬೇಕಾದಂಥದ್ದು ಅದರಲ್ಲಿ. ಹಾಗಾಗಿ ಆ ಹೆಣ್ಣನ್ನ ಹೋಲಿಸ್ಕೊಳ್ಳುವಂಥದ್ದು ಪ್ರಕೃತಿಯಲ್ಲಿ ನಮ್ಗೆ ಕಾಣುತ್ತೆ ಆ ಹಿನ್ನೆಲೆ. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅವಾಗ ವೇದಗಳು ಯಾಕೆ ಹೀಗೆ ಹೇಳಿದೆ ಅನ್ನೋದು ಗೊತ್ತಾಗತ್ತೆ. ಈ ಒಂದು ಭಿನ್ನವಾದಂತಹ ಪ್ರವೃತ್ತಿಗಳೇನಿದೆ, ಇಬ್ರದ್ದು ಭಿನ್ನವಾದಂತಹ ಪ್ರವೃತ್ತಿಗಳೇನಿದೆ, ಆ ಪ್ರವೃತ್ತಿಯನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಯಾರು ಇನಿಷಿಯೇಟಿವ್ ತಗೊಳ್ಬೇಕು, ಇನಿಷಿಯೇಟಿವ್ ತಗೊಳ್ಳುವಂತ ಆ ಇಚ್ಛಾಶಕ್ತಿ, ಪ್ರಬಲ ಇಚ್ಛಾಶಕ್ತಿ ಪುರುಷನದ್ದಾಗಿದ್ರೆ ಆ ಇಚ್ಛಾಶಕ್ತಿಯನ್ನ ಒಪ್ಪಿಕೊಳ್ಳುವಂಥದ್ದು ಹೆಣ್ಣಿಂದ ಆಗಿರುತ್ತೆ. ಇದು ಕೇವಲ ಇಲ್ಲಿಗೆ ನಿಲ್ಲದೆ ಇದು ಎಲ್ಲ ಕಡೆಗೂ ಆ ದಾಂಪತ್ಯದ ಎಲ್ಲ ಮುಖಗಳಿಗೂ ಕೂಡ ಇದು ಬರ್ತಾ ಹೋದ ಹಾಗೆ ಅವರಿಬ್ರು ಮಧ್ಯದಲ್ಲಿ ಸಾಮರಸ್ಯವು ಬರ್ತಾ ಹೋಗುತ್ತೆ. ಅದನ್ನ ಇನ್ನೊಂದು ರೀತಿಯಲ್ಲಿ ಹೇಳೋದಿದ್ರೆ, ಕೌಟುಂಬಿಕವಾಗಿ ಹೇಳೋದಿದ್ರೆ ಹೇಗೆ ಇದು ಪರಿಣಾಮ ಬೀರುತ್ತೆ ಅಂತ ಹೇಳಿ, ಅನೇಕ ಸರ್ತಿ ಏನಾಗತ್ತೆ, ತನ್ನ ಗಂಡ ಇರ್ಬೋದು, ಗಂಡನ ಮನೆಯವ್ರು ಇರ್ಬೋದು, ಇವರ ಒಂದು ಗುಣಗಳು, ಇವರ ಒಂದು ಸ್ವಭಾವಗಳು ಹೆಣ್ಣಿಗೆ ಇಷ್ಟ ಆಗಲ್ಲ ಅಂತ ಇಟ್ಕೊಳ್ಳೋದು. ಅವಾಗ ಏನಾಗತ್ತೆ, ತಾನು ಆ ವಂಶವನ್ನ ಒಂದು ಅಭಿವೃದ್ಧಿ ಮಾಡ್ಬೇಕಾದ್ರೆ ಅವಳಿಗೆ ಏನೋ ಒಂದು ಕಿರಿಕಿರಿ ಆಗಕ್ ಶುರು ಆಗುತ್ತೆ.
ಇದು ಖಂಡಿತ ಸಂತಾನದ ಮೇಲೆ ಏನಾಗುತ್ತೆ, ಪ್ರಭಾವ ಬೀರುತ್ತೆ. ಅತ್ತೆ ಮಾವನಲ್ಲಿರುವಂತ ಸ್ವಭಾವ ಇಷ್ಟ ಆಗ್ಲಿಲ್ಲ, ಗಂಡನಲ್ಲಿರುವಂತ ಸ್ವಭಾವ ಇಷ್ಟ ಆಗ್ಲಿಲ್ಲ, ಈ ಅಕ್ಸೆಪ್ಟೆನ್ಸ್ ಇಲ್ಲ, ಅಲ್ಲೇನಿದೆ, ಒಂದು ರೆಜಿಸ್ಟೆನ್ಸ್ ಇದೆ, ಬೇಡ ಇದು ನನಗೆ ಅನ್ನೋಂಥದ್ದು ಇದ್ದಾಗ ಅನೇಕ ಸಂದರ್ಭಗಳಲ್ಲಿ ಮೆಡಿಕಲಿ ಕೂಡ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ನಡೆದಂತದ್ದು, ಯಾವ ಓವಮ್ ಇರುತ್ತೆ ಅದು ಸ್ಪರ್ಮ್ ನ ರಿಜೆಕ್ಟ್ ಮಾಡುತ್ತೆ, ಸ್ವೀಕಾರ ಮಾಡಲ್ಲ, ಅದು ಬೇಡ ಅಂತ ಹೇಳಿ ಪಕ್ಕಕ್ಕೆ ಹೊರಗೆ ತಳ್ಳುವಂತ ಕೆಲವು ಕೇಸಸ್ ಕೂಡ ನಡೆದಿದೆ. ಯಾಕೆ ಅದು ಅಂತ ಹೇಳಿದ್ರೆ ಅಲ್ಲಿ ಅಕ್ಸೆಪ್ಟೆನ್ಸ್ ಇಲ್ಲ. ಪ್ರಕೃತಿ ಸಹಜವಾದಂತಹ ಕೆಲಸ ನಡಿಬೇಕಾದ್ರೂ ಕೂಡ ಅದರ ಹಿಂದೆ ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ಅದಕ್ಕೆ ಒಂದು ಪೂರಕವಾದಂತಹ ವಾತಾವರಣ ಇರಬೇಕು. ಯಾಕೆಂದ್ರೆ ನಾವು ಕೇವಲ ದೇಹ ಅಲ್ಲ, ದೇಹದ ಹಿಂದೆ ಮನೋಬುದ್ಧಿಗಳಿದೆ, ಮನೋಬುದ್ಧಿಯ ಹಿಂದೆ ಆತ್ಮನೂ ಇದೆ. ಹಾಗಾಗಿ ಇದಿಷ್ಟರ ಒಗ್ಗಟ್ಟಿನಿಂದ ಆ ಪ್ರಕ್ರಿಯೆ ನಡೆದಾಗ ಮಾತ್ರ ಕೆಲಸ ಸರಿಯಾಗಲ್ಲ. ಹಾಗಾಗಿ ಸ್ತ್ರೀ ಪುರುಷರ ಪ್ರವೃತ್ತಿಗಳಲ್ಲೂ ಕೂಡ ಈ ಒಂದು ವಿಷಯವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈ ಹಿನ್ನೆಲೆಯಲ್ಲೇನೆ ಹೆಣ್ಣನ್ನ ಗಂಡನ ಮನೆಗೆ ಕಳಿಸೋದು ಅನ್ನೋಂತ ಏನೊಂದು ಪದ್ಧತಿ ಬಂದಿದೆ, ರೂಢಿ ಬಂದಿದೆ, ಅದು ಬಂದಿರೋದು. ಹೆಣ್ಣು ಎಲ್ಲರನ್ನೂ ಕೂಡ ತನ್ನವರು ಅಂತ ಹೇಳಿ ಭಾವನೆ ಮಾಡ್ಬೇಕು, ಅವಳು ಅಕ್ಸೆಪ್ಟ್ ಮಾಡ್ಬೇಕು. ಅಕ್ಸೆಪ್ಟ್ ಮಾಡಿದಾಗ ಏನಾಗತ್ತೆ, ಅವಳು ಒಂದು ಫಾರಿನ್ ಬಾಡಿಯನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ಅವಳ ಮನಸ್ಸು ಮತ್ತು ದೇಹ ಏನಾಗುತ್ತೆ, ಸನ್ನದ್ಧವಾಗಿರುತ್ತೆ, ಸಿದ್ಧ ಆಗಿರುತ್ತೆ ಅಂತ ಹೇಳಿ. ಈ ಪದ್ಧತಿ ಏನಿದೆ ಅಂದ್ರೆ ಹೆಣ್ಣು ಗಂಡನ ಮನೆಗೆ ಹೋಗ್ಬೇಕು ಅನ್ನೋಂಥ ಪದ್ಧತಿ ಏನಿದೆ ಅದನ್ನ ವೇದಗಳಲ್ಲಿ ಎಲ್ಲೂ ಹೇಳಿಲ್ಲ. ಆದ್ರೆ ಎಲ್ರನ್ನು ಅಕ್ಸೆಪ್ಟ್ ಮಾಡ್ಬೇಕು ಅನ್ನುವಂತಹ ಒಂದು ಮನೋಭಾವ ಏನಿದೆ ಅದನ್ನ ಹೆಣ್ಣಿಗೆ ಹೇಳಿದೆ. ಯಾರು ಎಲ್ಲಿಗೆ ಹೋಗ್ಬೇಕು, ಎಲ್ಲಿರ್ಬೇಕು, ಏನ್ ಮಾಡ್ಬೇಕು, ಇದೆಲ್ಲಾನು ಅವ್ರವ್ರ ಪರಿಸ್ಥಿತಿ ಮತ್ತು ಆಯಾ ಸಾಮಾಜಿಕವಾದಂತಹ ಪರಿಸ್ಥಿತಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದನ್ನ ನಾವೇನ್ ಮಾಡ್ಕೊಂಡಿದೀವಿ, ಪದ್ಧತಿ ಅಲ್ಲಿಂದ ಆರಂಭ ಆದ್ರೂ ಕೂಡ ಎಷ್ಟೋ ವಿಕೃತಿಗಳಿಗೆ ಇದು ಕಾರಣ ಆಗಿದೆ, ಹೆಣ್ಣಿನ ಶೋಷಣೆಗೆ ಕಾರಣ ಆಗಿದೆ, ಕೊಟ್ಟ ಹೆಣ್ಣು ಕುಲಕ್ ಹೊರಗೆ, ಈ ತರ ಏನೇನೇನೋ ನಮ್ಮ ಮನಸ್ಸಿನಲ್ಲಿ ಬಂದ್ಬಿಟ್ಟಿದೆ. ಇವಾಗ ಒಂದು ಮನೆಯಲ್ಲಿ ಹೇಗೆ ನಾವು ಗಂಡು ಮಗುವನ್ನ ಬೆಳೆಸ್ತೀವಿ ಅಷ್ಟೇ ಪ್ರೀತಿಯಿಂದ ಹೆಣ್ಣು ಮಗುವನ್ನು ಬೆಳೆಸಿರ್ತೀವಿ. ಅವಳಿಗೆ ನಮ್ಗೆ ಇನ್ಮೇಲೆ ಮದ್ವೆ ಆದ್ಮೇಲೆ ಸಂಬಂಧವೇ ಇಲ್ಲ ಅಂತಂದ್ರೆ ಅದ್ ಹೇಗ್ ಸಾಧ್ಯ? ಅದು ಸಾಧ್ಯ ಇಲ್ಲ ಅದು. ಹಾಗಾಗಿ ಅಲ್ಲಿವರೆಗೂ ಕೂಡ ಇದು ಏನೇನೋ ವಿಕೃತ ಆದ್ರೂ ಕೂಡ ಮೂಲದಲ್ಲಿ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡಾಗ ಈ ವಿಕೃತಿಯನ್ನ ನಾವು ಸರಿ ಮಾಡೋದಕ್ ಸಾಧ್ಯ ಇದೆ. ಎಲ್ಲಿರ್ಬೇಕು, ಹೆಣ್ಣು ಗಂಡನ್ ಮನ್ಲೇ ಇರ್ಬೇಕು, ಅವಳು ಯಾವತ್ತೂ ಅಮ್ಮನ್ ಮನ್ಲ್ ಇರ್ಬಾರ್ದು, ಈ ತರ ವೇದ ಹೇಳಿಲ್ಲ. ಆದ್ರೆ ತನ್ನ ಗಂಡನ ಕಡೆಯ ಸಂಬಂಧಗಳು ಯಾವ್ದಿದೆ ಅದನ್ನ ಅವಳು ಅಕ್ಸೆಪ್ಟ್ ಮಾಡ್ಬೇಕು ಅಂತ ಹೇಳಿ ಅಲ್ಲೊಂದು ಮಂತ್ರ ಬರುತ್ತೆ ಆ ವಿವಾಹದ ಇದ್ರಲ್ಲಿ, ಸಮ್ರಾಜ್ಞಿ ಶ್ವಶುರೇ ಭವ, ಸಮ್ರಾಜ್ಞಿ ಶ್ವಶ್ವಾಂ ಭವ, ನನಾಂತರಿ ಸಮ್ರಾಜ್ಞಿ ಭವ ಅಂತ ಹೇಳಿ. ಅಂತಂದ್ರೆ ಈ ಸಂಬಂಧಗಳು ಯಾರಿದೆ, ಶ್ವಶ್ರೂಹು ಶ್ವಶುರಹ ಅಂತ ಹೇಳಿದ್ರೆ ಅತ್ತೆ ಮಾವ, ನಾದಿನಿ, ಮೈದುನಂದ್ರು, ಇವರೆಲ್ಲರೂ, ಇವರ ಎಲ್ಲರ ಮಧ್ಯದಲ್ಲಿ ನೀನು ಸಮ್ರಾಜ್ಞಿಯಾಗಿ ನೀನು ಅವರೆಲ್ಲರ ಜೊತೆಯಲ್ಲಿ ಒಳ್ಳೆಯ ಬಾಂಧವ್ಯವನ್ನ ಇಟ್ಕೊಂಡು ನೀನು ಅವರ ಮಧ್ಯದಲ್ಲಿ ಬೆಳಗು ಅಂತ ಹೇಳು. ಇದ್ರಲ್ಲೂ ಕೂಡ ನಾವ್ ಎರಡು ಅಂಶ ಕಾಣ್ತೀವಿ. ಒಂದು, ಇವಳು ಹೊಂದಾಣಿಕೆ ಮಾಡ್ಕೊಳ್ಳೋ ಅಂತದ್ದು, ಏನು ಅವರೆಲ್ಲರನ್ನು ತನ್ನವರು ಅಂತ ಹೇಳಿ ಅನ್ಕೊಂಡು ತಿಳ್ಕೊಂಡು ಇವಳು ಹೊಂದಾಣಿಕೆ ಮಾಡ್ಕೊಳ್ಳೋ ಅಂತದ್ದು. ಹಾಗೆ ಅವಳು ಹೊಂದಾಣಿಕೆ ಮಾಡ್ಕೊಳ್ಳೋದಿಕ್ಕೆ ಸಮ್ರಾಜ್ಞಿ ಸ್ಥಾನ ಏನಿದೆ ಅದನ್ನ ಅವರೂ ಕೊಡ್ಬೇಕಾಗಿರೋ ಅಂತದ್ದು, ಇದು ಕೂಡ ಅಷ್ಟೇ ಮುಖ್ಯ. ಈ ಬೇಸಿಕ್ ಈ ಏನು ಸ್ವಭಾವಗಳಿದೆ, ಸ್ತ್ರೀ ಪುರುಷರ ಸ್ವಭಾವ ಏನಿದೆ ಇದನ್ನ ಅವರಿಬ್ರು ಅರ್ಥ ಮಾಡ್ಕೊಂಡು ಸಾಮರಸ್ಯ ಮಾಡ್ಕೊಳ್ಬೇಕು, ಮತ್ತು ಅವರಿಬ್ಬರ ಕುಟುಂಬ ವರ್ಗದವರು ಇದನ್ನ ಅರ್ಥ ಮಾಡ್ಕೊಂಡು ಆ ಸಾಮರಸ್ಯ ಆಗೋದಕ್ಕೆ ಕೊಡ್ಬೇಕು. ಇವಾಗ ಪುರುಷ ಒಬ್ಬ ಸ್ತ್ರೀ ಕಡೆಗೆ ಆಕರ್ಷಿತನಾಗ್ತಾನೆ ಅಂತ ಹೇಳಿದಾಗ, ಓಹೋ ನನ್ ಮಗ ನನ್ನ ಬಿಟ್ಬಿಟ್ಟ ಇವಾಗ, ಅಯ್ಯೋ ನಮ್ಮಣ್ಣ ಇವಾಗ ಮದ್ವೆ ಆಗೋಯ್ತು, ನನ್ ಕಡೆ ತಿರುಗ್ ನೋಡಲ್ಲ, ಈ ತರ ಮನೋಭಾವಗಳನ್ನ ಇಟ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಹೌದು ಅವಳಿಗೆ ಆ ಸ್ಥಾನವನ್ನ ಕೊಡ್ಬೇಕು. ಯಾಕೆಂದ್ರೆ ಸತ್ಸಂತಾನ ಬರ್ಬೇಕು ಅಂತ ಹೇಳಿದ್ರೆ ಅವ್ರಿಬ್ಬರ ಮಧ್ಯೆ ಇಂಟಿಮೆಸಿ ಬರ್ಬೇಕು ಅಂತಂದ್ರೆ ಅವ್ರಿಬ್ರಿಗೆ ಅವಕಾಶ ಕೊಡ್ಬೇಕು. ಅದರ ಲೀಡ್ ನ ಅದರ ಇನಿಷಿಯೇಟಿವ್ ನ ಪುರುಷನೇ ತಗೊಳ್ಬೇಕಾಗಿದೆ. ಅದು ಪ್ರಕೃತಿಯಲ್ಲಿ ಇರೋದು ಹೌದು, ಅದರಲ್ಲಿ ತಪ್ಪೇನಿಲ್ಲ. ಹಾಗಂತ ಹೇಳಿ ಇತರ ಕರ್ತವ್ಯಗಳನ್ನ ಬಿಟ್ಬಿಡೋದಾಗ್ಲಿ ಅದನ್ನ ಮಾಡೋ ಹಾಗಿಲ್ಲ. ಅದಕ್ಕೋಸ್ಕರ ಹೆಣ್ಣಿಗೆ ಏನ್ ಹೇಳಿದೆ, ಇತರ ಕರ್ತವ್ಯಗಳನ್ನ ಜವಾಬ್ದಾರಿಯನ್ನ ನೀನು ವಹಿಸ್ಕೊ ಅಂತ ಹೆಣ್ಣಿಗೆ ಕೊಟ್ಟಿದೆ. ಇನ್ನೊಂದ್ ಮಂತ್ರದಲ್ಲಿ ಇದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ, ಸೂಚ್ಯ ಛಿದ್ಯಮಾನಯ ಅಂತ. ಅದೇ ಸೊ ಅಂದ್ರೆ ಸೂಜಿ ಹರಿದೋಗಿರೋದನ್ನ ಸೂಜಿ ಹೇಗೆ ಹೊಲಿಯುತ್ತೋ ಆ ತರ ನಮ್ಮ ಮನಸ್ಸುಗಳನ್ನೆಲ್ಲ ನೀನ್ ಹೊಲಿಬೇಕು, ಹೊಲ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅನ್ನೋ ಮಾತನ್ನ ವೇದ ಸ್ತ್ರೀಗೆ ಹೇಳುತ್ತೆ. ಯಾಕೆ ಸ್ತ್ರೀಗೆ ಆ ಕರ್ತವ್ಯ ಅಂತ ಹೇಳಿದ್ರೆ ತನ್ನದ್ ಅಲ್ದೇ ಇರೋದನ್ನ ತನ್ನದು ಅಂತ ಹೇಳಿ ಅಕ್ಸೆಪ್ಟ್ ಮಾಡುವಂತಹ ಕ್ಯಾರೆಕ್ಟರ್ ಪ್ರಕೃತಿ ಸಹಜವಾಗಿ ಅವಳಿಗೆ ಬಂದಿರೋ ಅಂತದ್ದು. ಮತ್ತೆ ಅವಳಿಗೆ ಆ ಕ್ಯಾರೆಕ್ಟರ್ಗೆ ಎಷ್ಟು ಪೋಷಣೆ ಸಿಗತ್ತೋ ಅಷ್ಟು ಕೂಡ ಅವಳಿಂದ ಬರುವಂತಹ ಸಂತಾನವೂ ಚೆನ್ನಾಗಿರುತ್ತೆ.
ಹಾಗಾಗಿ ತನ್ನವರು ಅಂತ ಅನ್ಕೊಳ್ಬೇಕಾದಂತಹ ಕರ್ತವ್ಯ, ಸಂಬಂಧಗಳನ್ನ ಒಗ್ಗೂಡಿಸ್ಕೊಂಡು ಜೊತೆಗೆ ತಗೊಂಡು ಹೋಗ್ಬೇಕಾದಂತಹ ಕರ್ತವ್ಯ ಹೆಣ್ಣಿಗೆ ಕೊಟ್ರೆ, ಈ ಒಂದು ದಾಂಪತ್ಯದ ವಿಷಯದಲ್ಲಿ ಏನೊಂದು ಮುಂದಾಳತ್ವವನ್ನು ವಹಿಸ್ಬೇಕು, ಏನೊಂದು ಬಲವಾದಂತಹ ಇಚ್ಛಾಶಕ್ತಿ ಇರ್ಬೇಕು, ಅದನ್ನ ಗಂಡಿಗೆ ವೇದಗಳು ವಿಧಿಸಿದೆ. ಇದನ್ನ ನಾವು ವೈಜ್ಞಾನಿಕ ಹಿನ್ನೆಲೆಯಲ್ಲೂ ನಾವು ಅನಲೈಸ್ ಮಾಡ್ತಾ ಹೋದ್ರೆ ಇಬ್ಬರ ದೇಹ ರಚನೆ ಇರ್ಬೋದು, ಪ್ರಕೃತಿಯಲ್ಲಿ ನಾವು ಕಾಣ್ತಾ ಇರುವಂತದ್ದು ಇರ್ಬೋದು, ಹೇಗೆ ಬೇರೆ ಬೇರೆ ಪ್ರಾಣಿ ಸಮುದಾಯದಲ್ಲಿ ಹೆಣ್ಣು ಮತ್ತು ಗಂಡಿನ ಸಂಬಂಧ ಆಗತ್ತೆ ಅನ್ನೋದನ್ನ ನೋಡ್ಬೋದು. ಇದನ್ನೆಲ್ಲ ನೋಡಿದಾಗ ವೇದಗಳು ಹೇಳಿರುವಂತದ್ದು ಎಷ್ಟು ಸರಿಯಾಗಿ ಅಲ್ಲಿ ನಮ್ಗೆ ಹೊಂದಾಣಿಕೆ ಆಗತ್ತೆ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ಈ ಒಂದು ಬೇಸಿಕ್ ಕ್ಯಾರೆಕ್ಟರ್ ಏನಿದೆ ಇಬ್ರದ್ದು, ಇದನ್ನ ಹೊಂದಿಸ್ಕೊಂಡ್ರೆ ಮಾತ್ರನೇ ದಾಂಪತ್ಯದ ಮುಂದಿನ ಮಜಲುಗಳು ಕೂಡ ಚೆನ್ನಾಗಿರುವಂತದ್ದು. ಕುಟುಂಬದವರು ಕೂಡ ಇದಕ್ಕೆ ಪೋಷಣೆಯನ್ನ ಕೊಡ್ಬೇಕಾಗತ್ತೆ. ಏನು, ಎಲ್ಲಿ ಸ್ತ್ರೀ ಮತ್ತು ಪುರುಷರ ಒಂದು ಸಂಬಂಧ ನಡಿಬೇಕು ಅಲ್ಲಿ ಹೆಣ್ಣು ಪುರುಷನನ್ನ ಮತ್ತು ಪುರುಷನ ಪರಿವಾರವನ್ನ ಅವಳು ಅಕ್ಸೆಪ್ಟ್ ಮಾಡ್ಬೇಕು. ಆ ರೀತಿಯಲ್ಲಿ ಅವರು ಕೂಡ ಇರ್ಬೇಕು. ಆದ್ರೆ ಇದೇ ಒಂದು ವಿಷಯ ಏನಾಗಿದೆ ಇವತ್ತಿನ ದಿನ ಸಮಾಜದಲ್ಲಿ ಅಂತ ಹೇಳಿದ್ರೆ, ಹೆಣ್ಣನ್ನ ಶೋಷಣೆ ಮಾಡೋದಕ್ಕೆ ಒಂದು ಕಡೆ ಇದು ಕೆಲಸ ಮಾಡ್ತಾ ಬರ್ತಾ ಇದೆ. ಹೆಣ್ಣು ಗಂಡನ ಮನೆಗ್ ಬರ್ತಾಳೆ, ಅವಳು ಬಂದಿರೋದ್ರಿಂದ ಅವಳು ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೂ ಅಕ್ಸೆಪ್ಟೆನ್ಸ್ಗೂ ತುಂಬಾ ವ್ಯತ್ಯಾಸ ಇದೆ. ಸ್ವೀಕಾರ ಮನೋಭಾವಕ್ಕೂ, ಇವರೆಲ್ರು ನನ್ನವರು ಅಂತ ಹೇಳಿ ಪ್ರೀತಿಯಿಂದ ಹತ್ರ ತಗೊಳ್ಳೋದಕ್ಕೂ ಬಲವಂತವಾಗಿ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮುಂದಿನ ದಾಂಪತ್ಯದ ಹಂತಗಳೇನಿದೆ ಎಲ್ಲವೂ ಕೂಡ ಫೇಲ್ಯೂರೆ, ಅಲ್ಲೇನು ಮಾಡಕ್ಕಾಗಲ್ಲ. ಹಾಗಾಗಿ ಅವಳನ್ನ ಒಲಿಸ್ಕೊಳ್ಳುವಂತಹ ಒಂದು ಕೆಲಸ ಏನಿದೆ ಅದು ಗಂಡಿನದ್ದು ಹೌದು, ಅವನ ಪರಿವಾರದವರದ್ದು ಹೌದು. ಇದು ಶೋಷಣೆಗೆ ಕಾರಣ ಆಗ್ಬಾರ್ದು. ಹೆಣ್ಣು ಅಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಬೇಕು ಅನ್ನುವಂತಹ ಅಂಶ ಹೆಣ್ಣಿನ ಶೋಷಣೆಗೆ ಯಾವತ್ತೂ ಕೂಡ ಕಾರಣ ಆಗ್ಬಾರ್ದು. ಆದ್ರೆ ಎಲ್ಲಿವರೆಗೂ ನಾವು ಆ ವಿಕೃತಿಯನ್ನ ತಂದು ನಿಲ್ಸಿದೀವಿ, ಈ ಪ್ರಕೃತಿ ಹೇಳಿದಂತಹ ಈ ಒಂದು ಮಾತನ್ನ ನಾವು ತಪ್ಪಾಗಿ ಅರ್ಥೈಸಿ ಇದುವರೆಗೂ ಕೂಡ ನಮ್ಮ ಸಂಸ್ಕೃತಿಯಲ್ಲಿ ಹೆಣ್ಣಿನ ಶೋಷಣೆ ಇದೆ. ಹಾಗಾಗಿ ಏನ್ ಮಾಡ್ತಾರೆ, ಹೆಣ್ಣನ್ನ ಗಂಡನ ಮನೆಗ್ ಕಳಿಸ್ತಾರೆ. ಪುರುಷ ಪ್ರಧಾನ ಸಮಾಜ. ಎಷ್ಟ್ರ ಮಟ್ಟಿಗೆ ಹೇಳ್ತಾರೆ ಕೆಲವೊಂದ್ ಸರ್ತಿ ಅಂತ ಹೇಳಿದ್ರೆ, ಪುತ್ರ ಅಂತಂದ್ರೆ ಪುನ್ನಾಮ ನರಕಾತ್ರಾಯತೆ ಅಂತಂದ್ರೆ ಒಂದು ನರಕ ಇರುತ್ತಂತೆ ಪುತ್ ಅಂತ ಹೇಳಿ. ಆ ನರಕದಿಂದ ಕಾಪಾಡೋನ್ ಯಾರು ಅಂತಂದ್ರೆ ಮಗ. ಹಾಗಾಗಿ ಮಗನಿಗೆ ಪ್ರಾಶಸ್ತ್ಯ, ಯಾರು ತಿಥಿ ಮಾಡ್ಬೇಕು, ಮಗ ಮಾಡ್ಬೇಕು. ಮಗ ನಮ್ಗೆ ಪಿಂಡ ಹಾಕಿದ್ರೆ ತರ್ಪಣ ಬಿಟ್ರೇನೆ ನಮ್ಗೆ ಸ್ವರ್ಗ ಪ್ರಾಪ್ತಿ ಆಗತ್ತೆ. ಹಾಗಾಗಿ ಹೆಣ್ಣಿಗೇನು, ಅಯ್ಯೋ ಹೆಣ್ಣೆ ಇವಳು ಹೇಗಿದ್ರು ನಾಳೆ ಬೇರೆ ಮನೆಗ್ ಹೋಗೋಳಲ್ಲ, ಏನೋ ಒಂದ್ ನಡೆದ್ರೆ ಆಯ್ತು. ಮಗಂಗಾದ್ರೆ ಚೆನ್ನಾಗ್ ಓದಿಸ್ಬೇಕು. ಯಾಕೆ ಅಂತಂದ್ರೆ ಅವ್ನ್ ನಮ್ ಜೊತೆ ಇರ್ತಾನೆ. ಮಗಳೇನ್ ಮಾಡ್ತಾಳೆ, ಬೇರೆ ಮನೆಗ್ ಹೋಗ್ತಾಳೆ. ಹಾಗಿದ್ರೆ ಅವ್ನು ಹೇಗಿದ್ರು ನಡೆಯುತ್ತೆ. ಹೆಣ್ಣನ ಎಷ್ಟೋ ಸಾಮರ್ಥ್ಯಗಳನ್ನ, ಅವಳಲ್ಲಿರುವಂತಹ ಎಷ್ಟೋ ಒಂದಷ್ಟು ಸ್ಕಿಲ್ಗಳನ್ನ ತುಳಿದು ಈ ರೀತಿ ಆದಂತದ್ದು ನಾವು ಸಮಾಜದಲ್ಲಿ ಕಾಣ್ತೀವಿ. ಆದ್ರೆ ಅದಕ್ಕೆ ಕಾರಣ ವೇದ ಅಲ್ಲ. ನಾವು ಅದರ ನಂತರ ಅದನ್ನ ತಪ್ಪಾಗಿ ಅರ್ಥೈಸಿದ್ದೇ ಹೊರತು, ವೇದಗಳು ಮತ್ತು ನಮ್ಮ ಸಂಸ್ಕೃತಿ ಹೆಣ್ಣನ್ನ ಸಮ್ರಾಜ್ಞಿಯನ್ನಾಗಿ ಕಂಡಿದ್ಯಾ ಹೊರತು, ಸಮ್ರಾಜ್ಞಿಯನ್ನಾಗಿ ನೋಡಿದ್ಯಾ ಹೊರತು, ಈ ಸೂಕ್ತಗಳಲ್ಲೂ ಹೇಳಿರೋದು ಅದೇ ವಿಷಯವನ್ನೇ ಹೊರತು ಎಲ್ಲೂ ಕೂಡ ಅವಳ ಮೇಲೆ ಡಾಮಿನೇಷನ್ ಅನ್ನುವಂಥದ್ದನ್ನ ವೇದಗಳನ್ನು ಹೇಳಿದೆ. ಆದ್ರೆ ಅಕ್ಸೆಪ್ಟೆನ್ಸ್ ಅನ್ನುವಂಥದ್ದು ಅವಳ ಸ್ವಭಾವ ಆಗಿರ್ಬೇಕು ಅನ್ನೋದನ್ನ ಖಂಡಿತವಾಗಿ ವೇದಗಳು ಹೇಳಿದೆ. ಮತ್ತು ಇದು ಪ್ರಕೃತಿಗೆ ಹತ್ತಿರವಾದಂತ ವಿಷಯ, ಪ್ರಕೃತಿಯಲ್ಲೇ ಇರೋ ಅಂಥದ್ದು. ಮತ್ತೆ ಹೆಣ್ಣು ಎಲ್ಲಿರ್ಬೇಕು, ಯಾವ ಮನೇಲಿ ಇರ್ಬೇಕು, ಅವಳು ಬಂದು ಗಂಡನ ಮನೇಲಿ ಇರ್ಬೇಕಾ, ಈ ತರದೆಲ್ಲ ಅನೇಕ ಪ್ರಶ್ನೆಗಳು ನಮ್ಗೆ ವಿವಾಹದ ಜೊತೆಗೆ ಬರೋದು. ಅದಕ್ಕೂ ಈ ಒಂದು ವಿಷಯ ಏನಿದೆ, ಅವರವರ ಸ್ವಭಾವದ ವಿಷಯ ಏನಿದೆ, ಇದು ಉತ್ತರ ಕೊಡುತ್ತೆ. ಅವಳು ಹೋಗ ಆ ಮನೆಗ್ ಇರ್ಬೇಕು ಅನ್ನೋದು ಬೈಂಡಿಂಗ್ ಅಲ್ಲ. ಇದು ಸಾಮಾಜಿಕ ಪರಿಸ್ಥಿತಿ ಮತ್ತು ಕೌಟುಂಬಿಕ ಪರಿಸ್ಥಿತಿಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರೆ ಅವ್ರನ್ನ ತನ್ನವರು ಅಂತ ಅನ್ಕೊಳ್ಬೇಕಾದ್ದು ಅವಳ ಕರ್ತವ್ಯ. ತನ್ನವರು ಅಂತ ಹೇಳಿ ಅವಳು ಭಾವನೆ ಮಾಡ್ಬೇಕು. ಇದು ಮುಖ್ಯವಾಗಿ ಇರುವಂತದ್ದು. ಇವಾಗ ಯಾವ್ದೋ ಒಂದು ಮನೆಯಲ್ಲಿ ಬರೀ ಹೆಣ್ಮಕ್ಳು ಇದಾರಪ್ಪ, ಅವ್ರಿಗೆ ಗಂಡು ಸಂತಾನನೇ ಇಲ್ಲ, ಈಗೇನ್ ಮಾಡ್ಬೇಕು? ವೇದಗಳಲ್ಲಿ ಹೇಳಿರುವಂತ ವಿಷಯ ಸಾರ್ವಕಾಲಿಕ ಆದ್ಮೇಲೆ, ಸಾರ್ವಜನಿಕ ಆದ್ಮೇಲೆ, ಇವಾಗ ಗಂಡು ಸಂತಾನವೇ ತಂದೆ ತಾಯಿ ಜೊತೆ ಇರ್ಬೇಕು ಅಂತ ಹೇಳಿದ್ರೆ ಈಗ ಅಂತ ತಂದೆ ತಾಯಿ ಕಥೆ ಏನು? ಹೀಗಾಗಿನೇ ಏನಾಗಿದೆ ಸಮಾಜದಲ್ಲಿ, ಒಂದು ಗಂಡು ಮಗು ಬೇಕೇ ಬೇಕು, ಇಲ್ದ ಇದ್ರೆ ವಂಶ ಉದ್ಧಾರ ಆಗಲ್ಲ. ಬರೀ ಹೆಣ್ಮಕ್ಳಿದ್ರೆ ಅವ್ರಿಗೆ ನೋಡೋರ್ ಯಾರು ಇರಲ್ಲ ಮುಂದೆ. ಅಯ್ಯೋ ನಮ್ಮ ಆಸ್ತಿಗ್ ವಾರಸ್ದಾರ್ ಯಾರು, ನಾವಿಷ್ಟು ಸಂಪಾದನೆ ಮಾಡ್ಬಿಡ್ತೀವಿ, ಒಂದ್ ಗಂಡು ಮಗು ಇಲ್ದೇ ಇದ್ರೆ ಯಾರು ಕೊಡೋಣ? ಯಾಕೆ, ಹೆಣ್ಮಕ್ಳು ನಮ್ದೇ ಮಕ್ಳಲ್ವಾ? ಖಂಡಿತ ನಮ್ದೇ ಮಕ್ಳು. ತಂದೆ ತಾಯಿನ ನೋಡ್ಕೊಳ್ಳೋ ಅಂತಹ ಕರ್ತವ್ಯ ಇವ್ರಿಗೆ ಎಷ್ಟಿದೆಯೋ ಅವ್ರಿಗೂ ಅಷ್ಟೇ ಇದೆ. ಬ್ರಹ್ಮಚರ್ಯಾಶ್ರಮ ಪ್ರವೇಶ ಮಾಡ್ತಾ ಯಜ್ಞೋಪವೀತ ಹಾಕ್ಬೇಕಾದ್ರೆ ಆ ಯಜ್ಞೋಪವೀತದ 3 ಎಳೆಯಲ್ಲಿ 1 ಎಳೆ ಪಿತೃಋಣ ಅಂತ ಹೇಳಿ, ಅಂದ್ರೆ ನಮ್ಮ ತಂದೆ ತಾಯಿಯ ಋಣವನ್ನ ತೀರಿಸ್ಬೇಕು ಅಂತ. ಈ ಉಪನಯನ ಯಜ್ಞೋಪವೀತ ಗಂಡಿಗೆ ಎಷ್ಟು ಮಟ್ಟಿಗಿದೆಯೋ ಹೆಣ್ಣಿಗೂ ಇದೆ. ಆಮೇಲೆ ಪಿತೃಋಣ ಅನ್ನೋಂಥದ್ದು ಹೆಣ್ಣಿಗೂ ಕೂಡ ಇದೆ. ಇವಾಗ ಯಾವ್ದೋ ಒಂದು ಮನೆಯಲ್ಲಿ ಅವರು ಗಂಡು ಹೆಣ್ಣು ಕೂಡ ತಾಯಿ ಮನೆಯಲ್ಲೇ ಇರೋಂಥದ್ದಿದ್ರೆ ಇರ್ಬೋದು, ಏನ್ ತಪ್ಪೇನಿದೆ.
ಅಥವಾ ಇವ್ರು ಅಲ್ಲಿರ್ಬೇಕು, ಗಂಡನ್ ಮನೇಲಿ ಅವಶ್ಯಕತೆ ಇದೆ ಅಲ್ಲಿರ್ಬೇಕಂದ್ರೆ ಅಲ್ಲಿರ್ಬೋದು. ಎಲ್ರೂ ಸೇರಿ ಒಟ್ಟು ಕುಟುಂಬ ಮಾಡುವಂತ ಸಾಧ್ಯತೆ ಇದೆ, ಮಾಡ್ಬೋದು. ಅವ್ರವ್ರ ಅನುಕೂಲ, ಅವ್ರವ್ರ ಪರಿಸ್ಥಿತಿಯನ್ನ ನೋಡಿ ಯಾರು ಎಲ್ಲಿರ್ಬೇಕು ಅನ್ನೋದು ನಿಗದಿ ಆಗಿದೆಯಾ ಹೊರತು ಇಲ್ಲಿ ಹೇಳಿದಂತಹ ವಿಚಾರ ಅದಕ್ಕೆ ಕಾರಣ ಆಗಿಲ್ಲ. ಕೊನೆಗೆ ವಿಕೃತಿ ಎಲ್ಲಿವರೆಗೂ ತಂದಿದೀವಿ ಅಂದ್ರೆ ಹೆಣ್ಣು ಭ್ರೂಣ ಹತ್ಯೆವರೆಗೂ ಕೂಡ ನಾವು ಆ ವಿಕೃತಿಯನ್ನ ತಂದಿಟ್ಟಿದೀವಿ ಒಂದು ಕಡೆಯಲ್ಲಿ. ಆದ್ರೆ ಈ ಶೋಷಣೆ ವಿರುದ್ಧ ಯಾವಾಗ ತಿರುಗಿ ಬೀಳೋ ಅಂತದ್ ಅನಿವಾರ್ಯ. ಶೋಷಣೆ ಆದಲ್ಲಿ ತಿರುಗಿ ಬಿದ್ದೇ ಬೀಳ್ತಾರೆ. ಯಾವಾಗ ಶೋಷಣೆ ವಿರುದ್ಧ ತಿರುಗಿ ಬಿದ್ರು ಅದು ಇನ್ನೊಂದು ತುದಿಗೆ ಹೋಯ್ತು. ಹೇಗೆ ಸ್ತ್ರೀಯರು ಪುರುಷರನ್ನ ಶೋಷಣೆ ಮಾಡ್ತೀವಿ, ಯಾಕೆ ಅವರೇ ಹೀಗ್ ಮಾಡ್ಬೇಕಾ, ನಾನೇ ಡಾಮಿನೇಟ್ ಮಾಡ್ತೀನಿ, ನಾನ್ ಯಾಕೆ ಅವ್ರ ಮನೆಯವ್ರನ್ನ ಒಪ್ಕೋಬೇಕು, ನಾನ್ ಯಾಕೆ ಗಂಡನ್ ಒಪ್ಕೋಬೇಕು, ನಾನು ಎಕನಾಮಿಕಲಿ ಇಂಡಿಪೆಂಡೆಂಟ್ ಇದ್ದೀನಿ, ನನಗೆ ಅವನ ಹತ್ರ ಹಣ ಬೇಡ, ನನಗೆ ಅವನ್ಗಿಂತ ಜಾಸ್ತಿ ಸಂಬಳ ಬರುತ್ತೆ. ಇದೆಲ್ಲ ಏನಾಗತ್ತೆ, ಪ್ರಕೃತಿಯ ವಿರುದ್ಧ ಹೋಗ್ತಾ ಇದೀವಿ. ಮತ್ತೆ ನಾವ್ ಈ ಕಡೆ ಹೋದ್ರು ಪ್ರಕೃತಿಯ ವಿರುದ್ಧ ಹೋಗ್ತೀವಿ, ಆ ತುದಿಗೆ ಹೋದ್ರು ಪ್ರಕೃತಿಯ ವಿರುದ್ಧವೇ ನಾವು ಹೋಗ್ತೀವಿ. ಇದೆರಡು ಆಗ್ಬಾರ್ದು ಅಂತ ಹೇಳಿದ್ರೆ ನಾವು ವೇದ ಏನು ಮಾರ್ಗದರ್ಶನ ಕೊಟ್ಟಿದೆ ಅದನ್ನ ನಾವು ಅನುಸರಿಸ್ತಾ ಹೋಗ್ಬೇಕು, ಅಳವಡಿಸ್ಕೊಳ್ತಾ ಹೋಗ್ಬೇಕು. ಯಾವಾಗ ಹೆಣ್ಣು ನೀನೇನ್ ಮಹಾ, ನಾನೇ ಮಾಡ್ಕೋಬಲ್ಲೆ ಅನ್ನೋಂತ ಒಂದು ಮನೋಭಾವವನ್ನ ತೋರಿಸ್ತಾಳೆ, ಅವಾಗ ಅವನ ದೇಹದ ಒಂದು ಅಂಶವನ್ನ ತನ್ನಲ್ಲಿ ಇಟ್ಕೊಂಡು ಪ್ರೀತಿಯಿಂದ ಸಾಕೋದಕ್ಕೆ ಸಾಧ್ಯನ? ಅವಾಗ ಏನಾಗತ್ತೆ, ಅಲ್ಲಿ ರೆಸಿಸ್ಟೆನ್ಸ್. ಇವನೇನ್ ಮಹಾ, ನಾನ್ ಯಾಕೆ ಇದನ್ನ ಒಪ್ಕೋಬೇಕು? ಇವತ್ತು ನಾವ್ ಈ ವಿಕೃತಿಗಳನ್ನ ಎಷ್ಟೋ ಸಮಾಜದಲ್ಲಿ ನಾವು ನೋಡ್ತಾ ಇದೀವಿ. ಮಕ್ಳೇ ಬೇಡ, ನನಗ್ ಮಕ್ಳು ಬೇಡ, ನಾನು ಹಾಗೆ ಇರ್ತೀನಿ. ತಾಯ್ತನದ ಬಯಕೆ ಸಹಜ, ಹಾಗೆ ತನ್ನ ಸಂತಾನೋತ್ಪತ್ತಿ ಮಾಡ್ಬೇಕು ಅನ್ನೋಂತ ಪುರುಷನ ಬಯಕೆಯು ಅಷ್ಟೇ ಸಹಜ. ಆದ್ರೆ ಇವತ್ತು ವಿಕೃತಿ ನಾವ್ ಎಲ್ಲಿವರೆಗೂ ತಗೊಂಡಿದೀವಿ, ಮಕ್ಳೇ ಬೇಡ ನಮ್ಗೆ, ನಾವ್ ಹಾಗೆ ಇರ್ತೀವಿ. ಎಲ್ಲವೂ ಸರಿಯಾಗಿದ್ದು, ದೈಹಿಕವಾಗಿ ಮಾನಸಿಕವಾಗಿ ಎಲ್ಲಾ ಚೆನ್ನಾಗಿದ್ದು, ನಮಗ್ ಮಕ್ಳು ಬೇಡ ಅನ್ನೋಂತ ಪರಿಸ್ಥಿತಿ ಅದನ್ನೂ ನೋಡ್ತಾ ಇದೀವಿ. ಹಾಗೆ ಅನೇಕ ಸಮಯದಲ್ಲಿ ದೈಹಿಕ ಮಾನಸಿಕ ಕೊರತೆಗಳಿಂದ ಮಕ್ಕಳೇ ಆಗದೆ ಇರುವಂತದ್ದು ಇವತ್ತಿನ ದಿನ ತುಂಬಾ ಹೆಚ್ಚಾಗ್ತಾ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ಕೇವಲ ಹೊರಗಡೆಯ ಏನೊಂದು ಭೌತಿಕವಾದ ಕಾರಣ ಇದೆ ಅಷ್ಟು ಮಾತ್ರ ಅಲ್ಲ, ಅದ್ರ ಜೊತೆಗೆ ಮಾನಸಿಕವಾಗಿಯೂ ನಾವ್ ಏನ್ ಅನುಸರಿಸ್ಬೇಕಿತ್ತು, ಯಾವ ಅವರಿಬ್ಬರ ಮೂಲಭೂತ ಸ್ವಭಾವಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕಿತ್ತು, ಅದರ ಕೊರತೆಯೂ ಕೂಡ ಇದ್ರ ಹಿಂದೆ ಇದೆ. ನಾವು ವೇದಗಳ ಈ ಒಂದು ಸೂಕ್ತಗಳಲ್ಲಿ ಏನು ಪ್ರತಿಪಾದನೆ ಮಾಡಿದ್ದಾರೆ ಅದನ್ನ ನಾವು ಸಹಜವಾಗಿ ಪ್ರಕೃತಿಗೆ ಹತ್ತಿರವಾಗಿ ನಾವು ಅದನ್ನ ಇಟ್ಕೊಂಡು ನೋಡಿದಾಗ ನಮ್ಗೆ ಸರಿಯಾದಂತ ಒಂದು ದಾರಿ ಸಿಗ್ತಾ ಹೋಗುತ್ತೆ, ಸರಿಯಾದಂತ ಎಕ್ಸ್ಪ್ಲನೇಷನ್. ಅದು ಯಾಕೆ ಪುರುಷ ಇನಿಷಿಯೇಟಿವ್ ತಗೊಳ್ಬೇಕು ಅನ್ನೋದಕ್ಕೆ ಏನ್ ಕಾರಣ, ವೇದ ಹಾಗೆ ಹೇಳೋದಕ್ಕೆ ಏನ್ ಕಾರಣ ಅಂದಾಗ, ಪ್ರಕೃತಿ ಸಹಜವಾಗಿ ಅವನಿಗೆ ಇನಿಷಿಯೇಟಿವ್ ಇದ್ರೆ ಮಾತ್ರಾನೇ ಅಲ್ಲಿ ಮುಂದಿನ ಸಂತಾನೋತ್ಪತ್ತಿ ಆಗಕ್ ಸಾಧ್ಯ. ಹೆಣ್ಣು ಸಂತಾನ ಬೇಕು ಅಂತ ಎಷ್ಟೇ ಬಯಸಿದ್ರು ಕೂಡ ಪುರುಷ ಅದಕ್ಕೆ ಇಲ್ಲ, ಅವನಿಗೆ ಮನಸ್ಸಿಲ್ಲ ಅಂತ ಹೇಳಿದ್ರೆ ಅದಾಗೋದಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದು ವೇಳೆ ಪುರುಷನಿಗೆ ತೀವ್ರವಾದ ಬಯಕೆ ಇದೆ, ಹೆಣ್ಣು ಅದನ್ನ ಬಯಸ್ತಾ ಇಲ್ಲ ಅಂದ್ರೂ ಕೂಡ ಆಗೋ ಸಾಧ್ಯತೆ ಹೆಚ್ಚು, ಸಂತಾನೋತ್ಪತ್ತಿ ಆಗುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಇದನ್ನ ನಾವ್ ಅರ್ಥ ಮಾಡ್ಕೊಂಡ್ರೆ ಅವಾಗ ಎಲ್ಲಿ ಇವರ ಕರ್ತವ್ಯ ಏನು ಅವರ ಕರ್ತವ್ಯ ಏನು ಅನ್ನೋದನ್ನ ವಿಭಾಗ ಮಾಡ್ಕೊಳ್ಬಹುದೇ ಹೊರತು ಇವ್ರ ಮೇಲೂ ಇವ್ರ ಕೀಳು ಅಂತ ಆಗ್ಲಿ, ಪುರುಷ ಪ್ರಧಾನ ಅಥವಾ ಸ್ತ್ರೀ ಪ್ರಧಾನ ಅನ್ನೋಂಥದ್ದಾಗ್ಲಿ ಅಲ್ಲಿ ಮಧ್ಯೆ ನಮ್ಗೆ ಅಡ್ಡಿ ಆಗಲ್ಲ, ಆಗ್ಲೂಬಾರ್ದು. ಸ್ನೇಹ ಅನ್ನೋದು ಈ ಆಕರ್ಷಣೆಯ ಕೊನೆಯ ಗುರಿ ಆದ್ಮೇಲೆ ಅಲ್ಲಿ ಮೇಲು ಕೀಳು ಅನ್ನೋಂಥದ್ದು ಬರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ವೇದ ಹೇಳಿರುವಂತ ವಿಷಯವು ಮೇಲು ಕೀಳುಗೆ ಸಂಬಂಧಪಟ್ಟಿದ್ದಲ್ಲ, ಬದಲಾಗಿ ಇಬ್ಬರ ಕರ್ತವ್ಯವನ್ನ ನೆನಪಿಸುವಂತಹ ಒಂದು ಅಂಶ ಇದು. ಇದನ್ನ ನಾವ್ ಇಟ್ಕೊಂಡು ಮುಂದೆ ಹೋದಾಗ ಮುಂದಿನ ದಾಂಪತ್ಯದ ಏನು ಅವರಿಬ್ಬರ ಹೊಂದಾಣಿಕೆ ಇದೆ, ದೈಹಿಕ ಹೊಂದಾಣಿಕೆ ಇರ್ಬೋದು, ಮಾನಸಿಕ ಹೊಂದಾಣಿಕೆ ಇರ್ಬೋದು, ಅದಕ್ಕೆ ವೇದ ಮಂತ್ರಗಳು ನಮ್ಗೆ ಏನೇನು ಮಾರ್ಗದರ್ಶನ ಕೊಡುತ್ತೆ ಅದೆಲ್ಲವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ. ಅದರ ಬೇಸ್ ಇದು ಏನು, ಇಬ್ಬರ ದೈಹಿಕ ಭಿನ್ನತೆ ಮತ್ತು ಆ ದೈಹಿಕ ಭಿನ್ನತೆಯ ಕಾರಣದಿಂದ ಅವರಲ್ಲಿ ಇರುವಂತಹ ಮಾನಸಿಕ ಭಿನ್ನತೆ ಅಂತ ಹೇಳಿ. ಈ ತಳಹದಿ ಇವತ್ತು ನಮ್ಗೆ ಸಮಾಜದಲ್ಲಿ ಸರಿಯಾಗಿ ಇಲ್ದೇ ಇರೋ ಕಾರಣಕ್ಕೆ ಸಾಕಷ್ಟು ವಿಕೃತಿಗಳನ್ನ ನಾವು ನೋಡ್ತಾ ಬರ್ತಾ ಇದೀವಿ. ಸುಮಾರು ರೀತಿಯ ವಿಕೃತಿಗಳನ್ನ ನೋಡ್ತಾ ಇದೀವಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಹಂಚ್ಕೊಳ್ಬಹುದು.
ಹೇಳಿ, ಯಾರ್ ಬೇಕಾದ್ರೂ ನೀವು ಹ್ಯಾಂಡ್ ರೈಸ್ ಮಾಡಿ ನೀವು ಮಾತಾಡ್ಬೋದು, ಹೇಳ್ಬೋದು. ಇದ್ರ ಬಗ್ಗೆ ನಮಸ್ತೆ ಮೇಡಮ್. ಸಂಶಯ ಅನ್ಸಿದ್ರು ಹೇಳ್ಬೋದು ಅಥವಾ ನಿಮ್ಮ ಅಭಿಪ್ರಾಯವನ್ನು ಹೇಳ್ಬೋದು. ನಮಸ್ತೆ ಮೇಡಮ್. ಹಾ ನಮಸ್ತೆ, ಹೇಳಿ. ಮೇಡಮ್, ಇದು ಹೆಣ್ಣು ಗಂಡಿನ ಮನೆಗೆ ಹೋಗಿ ವಾಸ ಮಾಡ್ಬೇಕು ಅಂತ ಇದೆಯಲ್ಲ, ಇದು ಈ ಕಟ್ಟುಪಾಡು ಇದೇನು ಹಿಂದಿನಿಂದ ಬಂದಿರೋ ಸಂಪ್ರದಾಯ ಏನಲ್ಲ ಮೇಡಮ್. ಉದಾಹರಣೆಗೆ ಮೇಘಾಲಯ ಇದೆಯಲ್ಲ, ಮೇಘಾಲಯದಲ್ಲಿ ಹೆಣ್ಣಿನ ಮನೆಗೆ ಗಂಡು ಬಂದಿರುತ್ತೆ. ಅಲ್ಲಿ ಪೂರ್ತಿ ಸಂಪ್ರದಾಯನೇ ಇದು, ಪೂರ್ತಿ ಇದ್ರ ಉಲ್ಟಾ ಇದೆ ಅಲ್ಲಿ. ಕೇರಳದಲ್ಲೂ ಹಾಗೆ ಇದೆ. ಮೇಡಮ್, ದಕ್ಷಿಣ ಕನ್ನಡ, ಕೇರಳ ಈ ಪ್ರದೇಶದಲ್ಲೂ ಕೂಡ ಆ ಪದ್ಧತಿ ಇದೆ. ಹಾ ಇದು ಅದೇನು ಈ ವೈವಾಹಿಕ ಸಂಬಂಧಕ್ಕೂ ಅದಕ್ಕೂ ಏನು ಹೊಂದಾಣಿಕೆ ಏನಾಗಲ್ಲ ಮೇಡಮ್. ಅದು ಮೇಘಾಲಯ ಅದೇನು ಅಂದ್ರೆ ಮೂಲದಲ್ಲಿ ಏನು, ಹೆಣ್ಣು ಅವ್ರೆಲ್ರನ್ನೂ ಕೂಡ ತನ್ನವರು ಅಂತ ಕಾಣ್ಬೇಕು. ತನ್ನ ಮನೆಯವ್ರನ್ನ ತನ್ನವರು ಅಂತಂತೂ ಅನ್ಸುತ್ತೆ. ರಕ್ತ ಸಂಬಂಧ ಇರುತ್ತೆ, ನನ್ ಮನೆಯವರು ಅಂತ ಹೇಳಿ ಅನ್ಸುತ್ತೆ. ಆದ್ರೆ ಏನು ಆಕರ್ಷಣೆಯಿಂದ ಒಂದು ಪುರುಷ ಮತ್ತು ಸ್ತ್ರೀ ಸಂಬಂಧ ಆಗತ್ತೆ, ಅಷ್ಟು ಮಾತ್ರ ಅಲ್ಲದೆ ಪುರುಷನ ಮನೆಯವರು ಪರಿವಾರವನ್ನು ಕೂಡ ತನ್ನವರು ಅಂತ ತಿಳಿಬೇಕು ಅನ್ನೋದಷ್ಟೇ ಅಲ್ಲಿ ವಿಷಯನೇ ಹೊರತು ಅವಳು ಎಲ್ಲಿ ಹೋಗ್ಬೇಕು ಅಥವಾ ಅವನೆಲ್ಲಿ ಹೋಗ್ಬೇಕು ಅನ್ನೋದು ಪ್ರಶ್ನೆ ಅಲ್ಲ. ಅಲ್ಲ, ಅದಕ್ಕೆಲ್ಲ ಮೇಡಮ್ ನಾನು ಹೇಳಿದ್ದೀಗ ಪಿಂಡ ಪ್ರದಾನ ಮಾಡಿದ್ರೆ ನಮಗೆ ಮುಕ್ತಿ ಸಿಗುತ್ತೆ ಅನ್ನೋ ಈ ಕಲ್ಪನೆ ಬಂದಿದೆಯಲ್ಲ, ಅಲ್ಲಿ ಉಲ್ಟಾ ಇದೆಯಲ್ಲ. ಅದೇ ರೀತಿ ಒಂದು ಇದ್ದಿದ್ರೆ ಅಲ್ಲಿ ಈ ರೀತಿ ಆಗ್ತಿರ್ಲಿಲ್ಲ ಅಂತ ನಾನು ಹೇಳ್ತಾ ಇರೋದು. ಹಾ ಕರೆಕ್ಟ್. ಹಾಗಾಗಿ ಅದು ಮುಖ್ಯ ಅಲ್ಲ. ಅದು ಅಂದ್ರೆ ಪುರುಷ ಸಂತಾನ ಇದ್ರೆ ಮಾತ್ರ ಪಿಂಡ ಪ್ರದಾನ ಕೊಟ್ರೆ ಮುಕ್ತಿ ಸಿಗುತ್ತೆ ಅನ್ನೋದಿದೆಲ್ಲ ಈ ಪೌರಾಣಿಕ ಹಿನ್ನೆಲೆಯಲ್ಲಿ ಬಂದು ತೂರ್ಕೊಂಡ್ಕೊಂಡಿದೆ ಹೊರತು ವೇದದ ಹಿನ್ನೆಲೆಯಲ್ಲಿ ಒಂದಿಷ್ಟು ಕಾಣ್ತಾ ಇಲ್ಲ. ಖಂಡಿತ ಇಲ್ಲ, ಎಲ್ಲೂ ಇಲ್ಲ. ಮತ್ತೆ ಅದಕ್ಕೂ ಮುಖ್ಯವಾಗಿ ನಮ್ಮ ಕರ್ಮ ಫಲ ಏನಿರುತ್ತೆ ಅದಕ್ ತಕ್ಕ ಹಾಗೆ ನಮ್ಮ ಮುಂದಿನ ಒಂದು ಜನ್ಮ ಇರ್ಬೋದು, ನಾವ್ ಮುಂದೆ ಏನಾಗ್ತೀವಿ ಅನ್ನೋದ್ ಆಗತ್ಯ ಹೊರತು ನಾವು ಒಂದ್ಸತಿ ದೇಹ ಬಿಟ್ಟು ಆಗೋದ್ಮೇಲೆ ಇಲ್ಲಿ ಏನೇ ಮಾಡಿದ್ರು ಅದಕ್ಕೂ ಆತ್ಮನಿಗೂ ಯಾವ ಸಂಬಂಧನೂ ಇರಲ್ಲ. ಇದು ವೇದಗಳಲ್ಲಿ ಸ್ಪಷ್ಟ. ಗಂಡು ಮಾಡ್ಬೋದಾ ಹೆಣ್ಣು ಮಾಡ್ಬೋದಾ ಅನ್ನೋದು ಆಮೇಲೆ ಆಯ್ತು. ಆದ್ರೆ ಪಿಂಡ ಪ್ರದಾನದಿಂದ ತರ್ಪಣದಿಂದ ಆ ಆತ್ಮಕ್ ಮುಕ್ತಿ ಸಿಗತ್ತೆ ಅನ್ನೋದನ್ನೇ ವೇದ ಮೊದಲು ಒಪ್ಪೋದಿಲ್ಲ. ಅದ್ ಪೂರ್ತಿ ಸುಳ್ಳು. ಈಗ ನೋಡಿ ಮೇಡಮ್, ಈ ಯುಗಾದಿ ಹಬ್ಬ ಮತ್ತೆ ದಸರಾ ಹಬ್ಬ ಬಂದಾಗ ಈ ಎರಡು ಹಬ್ಬದಲ್ಲಿ ಪೂರ್ತಿ ಮಾಡ್ತಾರೆ ಇದನ್ನ. ಅಂದ್ರೆ ಸಮಾಧಿಗೆ ಹೋಗಿ ತರ್ಪಣ ಕೊಟ್ಟು ಬರ್ತಾರೆ. ಅದು ಅಂದ್ರೆ ಅವ್ರಿಗೆ ನಮಗೆ ಮುಕ್ತಿ ಸಿಗುತ್ತೆ ಅಂತ, ಅಥವಾ ವರ್ಷದ ತಿಥಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅಂದ್ರೆ ವೇದಕ್ಕೆ ಎಷ್ಟು ಅಜಗದಾಂತರ ವ್ಯತ್ಯಾಸ ಇದೆ. ಅದೇ ಸಂಪ್ರದಾಯದಲ್ಲಿ ಬಂದು ಕೂತ್ಕೊಂಡಿದೆ. ಅದು ಅಳಿಸಿ ಹೋಗ್ತಾನೆ ಇಲ್ಲ. ಎಷ್ಟೇ ಹೇಳಕ್ ಹೋದ್ರು ಅವ್ರು ತಿಳ್ಕೊಳತ್ತರೂ ಇಲ್ಲ, ಅವ್ರಿಗೆ ಆ ಕಾನ್ಸೆಪ್ಟ್ ಅರ್ಥನೇ ಆಗ್ತಾ ಇಲ್ಲ. ಅದೇ ಅದು ಸಮಯ ತಗೊಳತ್ತೆ. ಅಂದ್ರೆ ಮೂಲದಿಂದಾನು ವೇದಗಳು ಏನು ವಿಷಯ ಹೇಳುತ್ತೆ ಅದಷ್ಟನ್ನು ನಿಧಾನಕ್ಕೆ ಹೇಳ್ತಾ ಅರ್ಥ ಮಾಡ್ಕೊಳ್ಬೇಕು. ಒಂದೇ ಸರ್ತಿ ಪರಿವರ್ತನೆ ಸಾಧ್ಯ ಇಲ್ಲ. ಕನಿಷ್ಠ ಪಕ್ಷ ಒಂದು ಚಿಂತನೆ, ವಿಮರ್ಶೆ ಅಲ್ಲಿಂದ ಆರಂಭ ಮಾಡಿದ್ರೆ ಅಕ್ಸೆಪ್ಟೆನ್ಸ್ ಇನ್ನು ಮುಂದೆ ಇನ್ನು ಸುಮಾರು ಸಮಯ ತಗೊಳುತ್ತೆ ಅನ್ಸುತ್ತೆ ಮೇಡಮ್ ಇದು. ಧನ್ಯವಾದ ಮೇಡಮ್, ನಮಸ್ತೆ. ಧನ್ಯವಾದ. ಹೇಳಿ ಸುಬ್ರಹ್ಮಣ್ಯ ಅವರು. ಈಗಿನ ಮಕ್ಕಳು, ಕೆಲವು ಮಕ್ಕಳು ನಮ್ಗೆ ನಮ್ಮ ಸಂತಾನ ಬೇಡ, ಅಡಾಪ್ಷನ್ ಮಾಡೋಣ ಅಂತಾರೆ. ಅವ್ರಿಗೆ ಹೇಗೆ ಕನ್ವಿನ್ಸ್ ಮಾಡೋದು? ಇಲ್ಲಿ ಒಂದ್ ಅಂಶ ನಾವು ನೋಡ್ಬೇಕು. ಪ್ರಕೃತಿ ಸಹಜವಾಗಿ ಯಾರ ದೇಹ ಸರಿಯಾಗಿದೆ, ದೇಹ ಮನಸ್ಸುಗಳೆಲ್ಲವೂ ಕೂಡ ಸರಿಯಾಗಿದೆ, ಅವರಿಂದ ಸಂತಾನೋತ್ಪತ್ತಿ ಆಗ್ಬೇಕು ಅನ್ನೋದು ಪ್ರಕೃತಿಯಲ್ಲಿ ಸಹಜವಾಗಿರುವಂತದ್ದು, ಆಗ್ಬೇಕು ಕೂಡ. ಇದ್ರಲ್ಲಿ ಗುರುಕುಲ ಬಿಟ್ಟು ಯಾವಾಗ ಒಬ್ಬ ಬ್ರಹ್ಮಚಾರಿ ಅಥವಾ ಬ್ರಹ್ಮಚಾರಿಣಿ ಹೊರಗ್ ಬರ್ತಾರೆ, ಅವಾಗ ಆಚಾರ್ಯರಾದವರು ಅವ್ರಿಗೆ ಉಪದೇಶ ಮಾಡ್ತಾರೆ, ನೀನು ಹೊರಗ್ ಹೋಗಿ ಹೇಗಿರ್ಬೇಕು ಅಂತ ಹೇಳಿ ಹೇಳ್ತಾ ಅವ್ರೊಂದ್ ಮಾತು ಹೇಳ್ತಾರೆ, ಪ್ರಜಾತಂತುಮ್ಮ ವ್ಯವಚ್ಛೇತ್ಸಿಹಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಸಂತಾನ ಏನಿದೆ, ಪ್ರಜಾತಂತು ಏನಿದೆ, ಸಂತಾನದ ಒಂದು ಎಳೆ ಏನಿದೆ, ಅದನ್ನ ನೀನು ಕತ್ತರಿಸಿ ಹಾಕಬಾರ್ದು. ಅದು ಕೂಡ ನಿನ್ನ ಕರ್ತವ್ಯ. ಸಂತಾನವನ್ನ ಅಭಿವೃದ್ಧಿ ಮಾಡುವಂಥದ್ದು ನಿನ್ನ ಕರ್ತವ್ಯ ಅಂತ ಹೇಳುತ್ತೆ. ಹಾಗಾಗಿ ಆರೋಗ್ಯಕರವಾದಂತ ದೇಹ ಮನಸ್ಸುಗಳನ್ನ ಉಳ್ಳ ಹೆಣ್ಣು ಗಂಡುಗಳ ಕರ್ತವ್ಯ ಒಂದಿದೆ. ಏನು ಅಂತ ಹೇಳಿದ್ರೆ ಅವರು ಸಂತಾನಾಭಿವೃದ್ಧಿಯನ್ನ ಮಾಡ್ಬೇಕು ಅಂತ. ಮತ್ತೆ ಪಿತೃ ಋಣ ಅಂತ ನಾವೇನ್ ಕರಿತೀವಿ, ಅದಕ್ಕೆ 2 ಭಾಗ ಇರುತ್ತೆ. ಒಂದು ಭಾಗ ನಾವು ನಮ್ಮ ತಂದೆ ತಾಯಿಯ ಸೇವೆಯನ್ನ ಮಾಡುವಂಥದ್ದು. ನನಗೆ ಒಂದು ಶರೀರ ನಿರ್ಮಾಣ ಮಾಡ್ಕೊಟ್ಟಿದ್ದಾರೆ ನನ್ನ ತಂದೆ ತಾಯಿ, ಹಾಗಾಗಿ ಅವ್ರದನ್ನ ಹೇಗೆ ಎಷ್ಟು ಚೆನ್ನಾಗಿ ಅವ್ರು ನೋಡ್ಕೊಂಡ್ರು, ಕಾಪಾಡಿದ್ರು, ಅದೇ ರೀತಿಯಲ್ಲಿ ನಾನು ಕೂಡ ಅವರ ಸೇವೆಯನ್ನ ಮಾಡಿ, ಯಾವಾಗ ಅವ್ರಿಗೆ ನಮ್ಮ ಅಪೇಕ್ಷೆ ಇರುತ್ತೆ ಕೊನೆಗಾಲದಲ್ಲಿ ವೃದ್ಧಾಪ್ಯದಲ್ಲಿ
ಅವರ ಸೇವೆಯನ್ನ ಮಾಡ್ಬೇಕು ಅನ್ನೋಂಥದ್ದು ಕೂಡ ಹೇಳುತ್ತೆ. ಹಾಗೆ ಪಿತೃಋಣದ ಇನ್ನೊಂದು ಮುಖ ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಆತ್ಮನಿಗೆ ದೇಹದ ಅಪೇಕ್ಷೆ ಇದೆ. ಆ ದೇಹವನ್ನ ನಿರ್ಮಾಣ ನಾವು ಮಾಡ್ಕೊಡ್ಲಿಲ್ಲ ಅಂತ ಹೇಳಿದ್ರೆ ಆತ್ಮನಿಗೆ ಹೇಗೆ ಕೆಲಸ ಮಾಡಕ್ ಸಾಧ್ಯ? ಪಿತೃಋಣ ತೀರಿಸ್ಬೇಕು ಅಂದ್ರೆ ನನ್ನ ಆತ್ಮನಿಗೆ ಹೇಗೆ ಒಂದು ದೇಹದ ಬಯಕೆ ಇತ್ತು, ಅದಕ್ಕೆ ತಕ್ಕ ಹಾಗೆ ನನ್ನ ತಂದೆ ತಾಯಿಗಳು ಹೇಗೆ ಒಂದು ದೇಹ ನಿರ್ಮಾಣ ಮಾಡ್ಕೊಟ್ಟಿದ್ದಾರೆ, ಅದೇ ರೀತಿಯಲ್ಲಿ ಇನ್ನೊಂದು ಆತ್ಮನಿಗೆ ದೇಹ ನಿರ್ಮಾಣ ಮಾಡ್ಕೊಳ್ಬೇಕಾದ್ದು ನನ್ನದು ಕರ್ತವ್ಯ. ಯಾಕೆಂದ್ರೆ ನಾನು ಒಂದ್ ದೇಹ ಪಡೆದಿದ್ದೀನಲ್ವಾ, ಇವತ್ತಿನ ದಿನ ಪಡೆದಿದ್ದೀನಿ ಅಂದ್ಮೇಲೆ ಇನ್ನೊಂದು ಆತ್ಮಕ್ಕೆ ನಾನ್ ದೇಹ ನಿರ್ಮಾಣ ಮಾಡ್ಕೊಡ್ಬೇಕಾದ್ ನನ್ನ ಕರ್ತವ್ಯವೂ ಕೂಡ ಇದೆ. ಪಿತೃಋಣದ ಇನ್ನೊಂದು ಮುಖ, ಇನ್ನೊಂದು ಭಾಗ ಇದು. ಹಾಗಾಗಿ ವೇದ ಏನ್ ಹೇಳುತ್ತೆ, 1 ಮಕ್ಳು 2 ಮಕ್ಳು ಇದನ್ನು ಕೂಡ ವೇದ ಹೇಳಲ್ಲ. ನಿನಗೆ ಅವ್ರಿಗೆ ಸರಿಯಾದಂತಹ ಜೀವನ ಕೊಡೋದಕ್ಕೆ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟು ಮಕ್ಕಳು ನಿನ್ನನ್ನು ಹೆರಬೇಕು ಅನ್ನೋದನ್ನ ವೇದಗಳು ಹೇಳ್ತಾ ಹೋಗುತ್ತೆ. ಅದು 1 ಆದ್ರೆ 1, 2 ಆದ್ರೆ 2, 10 ಆದ್ರೆ 10. ಆದ್ರೆ ವೇದಗಳ ಅದ್ರ ಜೊತೆಗೆ ಇದನ್ನು ಹೇಳುತ್ತೆ, ಮರ್ಯಾದೆ ಪುತ್ರ ಮಾಧೇಹಿ ಅಂತಾನು ಹೇಳುತ್ತೆ. ನಮ್ಗೆ ಯಾವಾಗ ನಾವು ಸಂತಾನವನ್ನ ಅಭಿವೃದ್ಧಿ ಮಾಡ್ತಾ ಹೋಗ್ತೀವಿ ಅದಕ್ಕೆ ಒಂದು ಮಿತಿ ಇರ್ಬೇಕು ಅಂತಾನು ಹೇಳುತ್ತೆ. ಯಾವ ಮಿತಿ? ನಮ್ಮ ದೈಹಿಕ ಮಾನಸಿಕ ಆರೋಗ್ಯಗಳು, ನಮ್ಮ ಸಾಮಾಜಿಕ ಪರಿಸ್ಥಿತಿಗಳು, ಮತ್ತೆ ನಾವು ಎಷ್ಟು ಮಕ್ಳಿಗೆ ಸರಿಯಾದಂತ ಜೀವನ ಕೊಡೋದಕ್ಕೆ ನಮ್ಮಲ್ಲಿ ಶಕ್ತಿ ಇದೆ, ಅದು ಮುಖ್ಯ. ಇದನ್ನ ನೋಡ್ಕೊಂಡು ನೀನು ಸಂತಾನೋತ್ಪತ್ತಿಯನ್ನ ಮಾಡ್ಬೇಕು ಅಂತೇನೆ ವೇದಗಳು ಹೇಳೋದು. ಆದ್ರೆ ನೀವ್ ಹೇಳದಂತಹ ಈ ಅಡಾಪ್ಷನ್ ಅನ್ನೋಂಥದ್ದು ಏನಿದೆ, ಇದ್ರ ಬಗ್ಗೆ ಕೂಡ ನಾವು ಒಂದು ವಿಷಯ ತಿಳ್ಕೋಬೇಕು. ಯಾವಾಗ ಈ ದೈಹಿಕ ಮತ್ತು ಮಾನಸಿಕವಾದಂತಹ ಸ್ವಾಸ್ಥ್ಯದಲ್ಲಿ ಸ್ವಲ್ಪ ಏರುಪೇರು ಇರತ್ತೆ, ಏನೋ ಕೆಲವೊಂದು ಅಡಚಣೆಗಳು ಸಮಸ್ಯೆಗಳು ಇರತ್ತೆ, ಅವಾಗ ಯಾವ ಮಕ್ಕಳಿಗೆ ತಂದೆ ತಾಯಿ ಇಲ್ಲ ಅಥವಾ ಯಾವ ಮಕ್ಕಳಿಗೆ ಆಶ್ರಯ ಇಲ್ಲ, ಆ ಮಕ್ಕಳಿಗೆ ಆಶ್ರಯ ಕೊಟ್ರೆ ನಮ್ಗೆ ಸಂತಾನೋತ್ಪತ್ತಿ ಮಾಡುವಂತಹ ಸಾಮರ್ಥ್ಯ ನಮ್ಮಲ್ಲಿಲ್ಲ, ನಮ್ಗೆ ಏನೋ ಒಂದಷ್ಟು ಸಮಸ್ಯೆ ಇದೆ. ಹಾಗೆ ಪಾಪ ಆ ಮಕ್ಕಳಿಗೆ ಆಶ್ರಯ ಇಲ್ಲ. ಇವಾಗ ಏನ್ ಮಾಡ್ತೀವಿ, ಈ ಹೊಂದಾಣಿಕೆಯನ್ನ ನಾವು ಮಾಡ್ಕೊಳ್ತಾ ಹೋದ್ರೆ ಖಂಡಿತ ಕೂಡ ಅದು ಉತ್ತಮವಾದಂತಹ ಒಂದು ಆಪ್ಷನ್. ವೇದದಲ್ಲಿ ಮಕ್ಕಳು ಹೇಗೆ ಬರ್ತಾರೆ ಅನ್ನೋದಕ್ಕೆ ಒಂದು ಮಂತ್ರ ಬರುತ್ತೆ. ಏನು ಅಂತಂದ್ರೆ, ಅಂಗಾದಂಗ ಜಾಯಸಿ, ನೀನು ನನ್ನ ಪ್ರತಿ ಅಂಗದಿಂದ ನಿನ್ನ ಒಂದು ಹುಟ್ಟಾಗಿದೆ. ಹಾಗೇನೆ ಹೃದಯ ದಧಿಜಾಯಸೆ, ತಂದೆ ತಾಯಿ ಮಗು ಅನ್ನುವಂತ ಈ ಒಂದು ಸಂಬಂಧ ಏನಿದೆ, ಇದು ಕೇವಲ ಬಯಲಾಜಿಕಲ್ ಅಂದ್ರೆ ದೇಹದಿಂದ ಒಂದು ಹುಟ್ಟು ನನ್ ಮಗು ಇಷ್ಟು ಮಾತ್ರ ಇಲ್ಲ. ಹೃದಯ ದಧಿಜಾಯಸೆ, ನೀನು ಒಂದು ಹೃದಯದ ಸಂಬಂಧವನ್ನ ಇಟ್ಕೊಂಡಿದೀಯ ನಮ್ ಜೊತೆ, ಮಾನಸಿಕವಾದಂತ ಒಂದು ಎಮೋಷನ್ಸ್, ಆ ಮಗು ಜೊತೆ ಅಟ್ಯಾಚ್ಮೆಂಟ್ ನಮ್ಗೆ ಇದೆ ಅಂತ ಹೇಳಿ. ಈ ಹೃದಯ ದಧಿಜಾಯಸೆ ಅನ್ನೋವಾಗ, ಇವಾಗ ಒಂದ್ ಮಗುವಿಗೆ ಆಶ್ರಯ ಇಲ್ಲಪ್ಪ, ನಾವು ತಂದ ಮಗುವನ್ನ ಸಾಕ್ತಿವಿ ಅಂದ್ರೆ ಖಂಡಿತ ತಪ್ಪಿಲ್ಲ, ಆಕೆದು ಒಳ್ಳೆ ಕೆಲ್ಸನೇ ಮಾಡಬಹುದು. ಆದ್ರೆ ದೈಹಿಕವಾಗಿ ನಮ್ಗೆ ಶಕ್ತಿ ಸಾಮರ್ಥ್ಯ ಇದೆ ಅಂತ ಹೇಳಿದಾಗ ನಾವೇನ್ ಮಾಡ್ಬೇಕು, ಸಂತಾನೋತ್ಪತ್ತಿ ಮಾಡುವಂಥದ್ದು ನಮ್ ಕರ್ತವ್ಯ, ನಾವ್ ಮಾಡ್ಬೇಕು. ಅದನ್ನ ಆಗ್ಲಿಲ್ಲ, ನಮ್ಗೇನೋ ಕೊರತೆ ಇದೆ ಅಂದಾಗ ಖಂಡಿತ ಅಂತ ಮಕ್ಳನ್ನ ನಾವು ಅಡಾಪ್ಟ್ ಮಾಡ್ಕೊಂಡು ಅವ್ರಿಗೆ ನಾವೊಂದು ಆಶ್ರಯವನ್ನ ಕೊಟ್ಟು ನಮ್ಮಲ್ಲಿ ಏನ್ ಕೊರತೆ ಇದೆ ಅದನ್ನು ನೀಗಿಸ್ಕೊಳ್ಬಹುದು, ಅವ್ರಿಗೆ ಏನ್ ಕೊರತೆ ಇದೆ ಅದನ್ನು ನಾವು ತುಂಬಿಕೊಡ್ಬೋದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೇಳಿ, ಇನ್ನು ಸುಮಾರು ಜನ ಹ್ಯಾಂಡ್ ರೈಸ್. ಶ್ವೇತನಂದಿನಿ. ಹಲೋ ಹೇಳಿ ಹಲೋ ಮೇಡಮ್, ರಮಾಕಾಂತ್ ಅಂತ. ಮೇಡಮ್ ಅವ್ರು ಹೇಳಿದ್ರಲ್ಲ, ಅವ್ರ ಕ್ವಶನ್ ಕೇಳಿದ್ರಲ್ಲ, ಮೊದಲನೇದು ಅವ್ರಿಗೆ ಯಾವ ರೀತಿ ಕರ್ತವ್ಯ ಏನು ಅಂತ ತಿಳಿಸ್ಕೊಡೋದು ಒಂದು. ಅದಕ್ಕಿಂತ ಮೊದಲನೇದಾಗಿ ಈ ಥಾಟ್ಸ್ ಏನ್ ಬರ್ತಾ ಇದೆ, ಇದೇ ಪ್ರಶ್ನೆ ಒಂದ್ ನಿಮಿಷ ಇದೇ ಪ್ರಶ್ನೆಗೆ ನನ್ನ ಉತ್ತರ ನನ್ ಸ್ವಲ್ಪ ಉತ್ತರ ಇದೆ, ಅದಕ್ಕೆ ಹೇಳ್ಬೋದಾ? ಹಿಂದಿನ ಕ್ವಶನ್ಗೆ ಹಿಂದಿನ ಕ್ವಶನ್ಗೆ ಸಂಬಂಧಿಸಿ ಏನಂದ್ರೆ, ಈಗ ಮಕ್ಕಳು ಆಗುವ ಸ್ಥಿತಿ ಇಲ್ಲ ಅಂದ್ರೆ ಅಡಾಪ್ಷನ್ ಬರುತ್ತೆ ಅಲ್ವಾ? ಮಕ್ಕಳ ಆಗುವ ಸ್ಥಿತಿಲಿ ಇದ್ರು ಮಕ್ಕಳು ಬೇಡ ಅಂತ ಹೇಳ್ತಾರಲ್ಲ, ಆ ಸ್ಥಿತಿಯಲ್ಲಿ ಅವರು ಇದನ್ನೆಲ್ಲ ಕೇಳುವ ಸ್ಥಿತಿಲಿ ಇರಲ್ಲ. ಅವರಿಗೆ ಒಂದೇ ಒಂದು ಮದ್ದು ಅಂದ್ರೆ ಬಾಲ್ಯದಲ್ಲಿ ಇದ್ದಾವಾಗ ಇದೆಲ್ಲ ಸಂಸ್ಕಾರ ಕೊಟ್ರೆ ಮಾತ್ರ ಸರಿ ಆಗ್ಬೋದು ಅಂತ. ಖಂಡಿತ ಇದೆಲ್ಲಾನು, ಈ ವಿಷಯ ಎಲ್ಲಾನು ಈಗ ವಿವಾಹ ಮಾಡ್ಕೊಂಡು 2 ಮಕ್ಳು ಆಯ್ತು ಅಂದ್ಮೇಲೆ ಇದನ್ನ ತಿಳ್ಕೊಳ್ಳೋದಲ್ಲ. ನಿಜ ನೋಡಕ್ ಹೋದ್ರೆ ಬ್ರಹ್ಮಚರ್ಯ ಇದನ್ನೆಲ್ಲ ತಿಳ್ಕೊಂಡು ಬರ್ಬೇಕು. ಬಂದಾಗ ಏನಾಗತ್ತೆ, ವಿವಾಹಕ್ಕೆ ಕಾಲಿಡೋ ಮುಂಚೆ ಏನೇನು ನನ್ನ ಕರ್ತವ್ಯ, ಯಾವ ರೀತಿ ನಾನ್ ಬದುಕ್ಬೇಕು, ವಿವಾಹದಲ್ಲಿ ಸ್ತ್ರೀ ಪುರುಷರ ಕರ್ತವ್ಯ ಏನು, ಇದೆಲ್ಲ ಅರ್ಥ ಮಾಡ್ಕೊಂಡು ಕಾಲಿಡ್ತಾರೆ ಅವ್ರು. ಯಾಕೆಂದ್ರೆ ಅವ್ರು ಏನಂದ್ರೆ ಈ ಸಂದರ್ಭದಲ್ಲಿ ಅವರು ಕೇಳೋ ಸ್ಥಿತಿಲಿ ಇರಲ್ಲ. ಹೌದು, ಆದ್ರೆ ಒಂದ್ ವಿಷಯ, ಬಾಲ್ಯದಿಂದ ಅವ್ರಿಗೆ ಕೊಡಕ್ ಆಯ್ತೋ ನಮ್ಗೆ ಕೊಡಕ್ ಆಗ್ಲಿಲ್ವೋ ಗೊತ್ತಿಲ್ಲ, ಇವಾಗ ನಮಗ್ ವಿಷಯ ತಿಳಿದಿದೆ. ಅವ್ರು ಹೇಳ್ತಾರೋ ಬಿಡ್ತಾರೋ, ಹೇಳೋದಂತೂ ನಮ್ ಕರ್ತವ್ಯ, ಹೇಳಲೇಬೇಕು. ನಮಗ್ ಸರಿಯಾದ ವಿಷಯ ಗೊತ್ತಿದೆ ಅಂದ್ಮೇಲೆ ಬಿಡ್ಲಿ, ಹೇಳ್ಬೇಕಷ್ಟೇ. ಹೌದು, ಹೌದು, ಧನ್ಯವಾದ. ಹೇಳಿ ರಮಾಕಾಂತ್ ಹೇಳಿ.
ಹಾ, ಅದೇ ಅವರು ಕ್ವಶನ್ ಕೇಳಿದ್ರಲ್ಲ ಲಾಸ್ಟ್. ಒಂದು, ಮಕ್ಕಳಿಗೆ ಬಾಲ್ಯದಿಂದಾಗ್ಲಿ ಇಲ್ಲ ಸರಿಯಾದ ಸಮಯದಲ್ಲಿ ಅವ್ರಿಗೆ ಏನು ಅಂತ ಒಂದು ಕರ್ತವ್ಯ ಹೇಳ್ಕೊಡೋದು ಒಂದು. ಅದ್ರ ಜೊತೆಗೆ ಈಗ ಅವ್ರದ್ದು ಮೂಲ ಏನಿದೆ, ಈ ತರ ಥಾಟ್ಸ್ ಎಲ್ಲ ನಾವು ಸಿಂಗಲ್ ಆಗಿರ್ಬೇಕು, ಈ ತರ ಥಾಟ್ಸ್ ಎಲ್ಲ ಎಲ್ಲಿ ಬರ್ತಾ ಇದೆ ಮೂಲ ಅಂತಂದ್ರೆ, ಈಗ ಸಪೋಸ್ OTT ಇರ್ಬೇಕು. ಈಗ ಎಲ್ಲಾ ಕೆಟ್ಟ ಥಾಟ್ಸ್ ಗಳು ನಮ್ಗೆ ಬರ್ತಾ ಇರೋದು ಎಲ್ಲ OTT ಇಂದ. ತಂದೆ ತಾಯಿಗಳಾದವರು ಸಾಧ್ಯವಾದಷ್ಟು ಇದರಿಂದ ನಾವು ಮಕ್ಕಳನ್ನ ದೂರ ಇಡಕ್ ಟ್ರೈ ಮಾಡ್ಬೇಕು. ಇವತ್ತಿನ ದಿವಸ ಏನಾಗ್ತಾ ಇದೆ, ಜನರಲ್ ಆಗಿ ದಿಸ್ ಆಲ್ ಜಿಯೋ ಪಾಲಿಟಿಕ್ಸ್ ಆಕ್ಚುಲಿ. ಓಕೆ, ಸೊ ನಾವು ಭಾರತೀಯರು ಏನ್ ಥಿಂಕ್ ಮಾಡ್ತೀವಿ ಅಂದ್ರೆ ಇಡೀ ವಿಶ್ವ ಒಂದು ಫ್ಯಾಮಿಲಿ ಅಂತ ಥಿಂಕ್ ಮಾಡ್ತಾರೆ. ಬಟ್ ಅವ್ರೇನ್ ಥಿಂಕ್ ಮಾಡ್ತಾರೆ, ಇಡೀ ವಿಶ್ವ ಒಂದು ಮಾರ್ಕೆಟ್ ಅಂತ ಥಿಂಕ್ ಮಾಡ್ತಾ ಇದಾರೆ. ಸೊ ಅದರಿಂದ ಏನ್ ಮಾಡ್ತಾ ಇದಾರೆ, ಅವರು ಫ್ಯಾಮಿಲಿನ ಕಟ್ ಮಾಡ್ಬೇಕು ಅಂದ್ರೆ ಇಂಡಿವಿಜುವಲ್ ಮಾಡಿ ಜನಗಳನ್ನ ಜಾಸ್ತಿ ಮಾಡಿ ಮಾರ್ಕೆಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದಾರೆ. ಇವತ್ತು ನಾವೇನ್ ನೋಡ್ತಾ ಇದೀವಿ, ನನ್ ಮದುವೆ ಬೇಡ, ನಾನು ನಾಯಿ ಸಾಕ್ತೀನಿ, ನಾ ಇನ್ನೊಂದು ಏನೋ ಸಾಕೊಂಡಿರ್ತೀನಿ, ಬೆಕ್ ಸಾಕೊಂಡಿರ್ತೀನಿ, ಈ ತರ ಎಲ್ಲ ನೀವು ಜಾಸ್ತಿ ನೋಡ್ತಾ ಇರ್ಬೋದು. ಸೆಲೆಬ್ರಿಟೀಸ್ ಎಲ್ಲ ಇದೆಲ್ಲ ಪುಷ್ ಮಾಡ್ತಾ ಇದಾರೆ. ಸೊ ಇದೆಲ್ಲ ಅಜೆಂಡಾ. ಆದ್ರೆ ನಮ್ಮ ತಂದೆ ತಾಯಿಗಳು ಇದನ್ನ ಅರ್ಥ ಮಾಡ್ಕೊಂಡು OTT ಆಗ್ಲಿ ಇಲ್ಲ ಸೆಲೆಬ್ರಿಟೀಸ್ ಫಾಲೋ ಮಾಡೋದಾಗ್ಲಿ ಇದನ್ನ ಸಾಧ್ಯವಾದಷ್ಟು ನಾವು ಕಟ್ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗತ್ತೆ. ಇದು ನನ್ನ ಅಭಿಪ್ರಾಯ. ಜಿಯೋ ಪಾಲಿಟಿಕ್ಸ್ ಆಕ್ಚುಲಿ ಇದು ಇಲ್ಲಿಗೆ ನಿಲ್ಲಲ್ಲ. LGBTQ ಬೇಕಾದಷ್ಟೆಲ್ಲ ಬರ್ತಾ ಇದೆ, ಇದಿನ್ನೂ ಜಾಸ್ತಿ ಬರುತ್ತೆ ಇನ್ನು ಮುಂದೆ. ಸೊ ನಾವು ಅದನ್ನ ಅರ್ಥ ಮಾಡ್ಕೊಂಡು ನಮ್ಮ ಮಕ್ಕಳನ್ನ ಸ್ಟಾಪ್ ಮಾಡ್ಬೇಕು. ಒಂದು ಜೊತೆಗೆ ಒಂದು ಏನೀಗ ಶಿಕ್ಷಣ ಏನಿದೆ, ನೈತಿಕ ಶಿಕ್ಷಣ, ಅದನ್ನ ಕೊಡೋದ್ರ ಜೊತೆಗೆ ಇದನ್ನ ನಾವು ತಡಿಬೇಕು. ಹೌದು, ಸರಿ ಇದೆ ನೀವ್ ಹೇಳಿದ್ದು, ಸರಿಯಾದ ಮಾತು. ಏನಾಗಿದೆ ಅಂತಂದ್ರೆ ನಮ್ಮ ಒಂದು ಚಿಂತನೆ ಮತ್ತು ಪ್ರಕೃತಿ ಸಹಜವಾಗಿ ಸತ್ಯಕ್ಕೆ ಹತ್ತಿರವಾದಂತಹ ಚಿಂತನೆ ಯಾವುದು ಅಂತಂದ್ರೆ ಕೇವಲ ದೇಹ ಅಂತ ಹೇಳಿ ಅದ್ರ ಕಡೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋದಲ್ಲ. ದೇಹದ ಹಿಂದೆ ಯಾವ ಆತ್ಮ ಇದೆ, ಮುಖ್ಯ ಉದ್ದೇಶ ಆತ್ಮನ ಒಂದು ಶ್ರುತಿಯನ್ನ ಮಾಡ್ಕೊಳ್ಳುವಂಥದ್ದು. ಅದಕ್ಕೋಸ್ಕರ ನಾವು ಬಂದಿದೀವಿ. ಅದಕ್ಕೆ ಇನ್ಸ್ಟ್ರೂಮೆಂಟ್ ಆಗಿ ದೇಹ ಇದೆ. ಹಾಗಾಗಿ ಆ ಉದ್ದೇಶಕ್ಕೆ ದೇಹವನ್ನ ಹೇಗ್ ಬಳಸ್ಕೊಳ್ಬೇಕು ಅನ್ನೋದು ಮೂಲ ಚಿಂತನೆ. ಆದ್ರೆ ಇವತ್ತು ಏನಾಗಿದೆ, ಭೋಗವಾದ ಅನ್ನೋದೇ ಮೇಲ್ ಬಂದ್ಬಿಟ್ಟಿದೆ. ದೇಹಕ್ಕೆ ಏನ್ ಬೇಕೋ ಅದನ್ನ ಕೊಡ್ತಾ ಇರೋದು, ಇದನ್ನೇ ನಾವೇನ್ ಮಾಡ್ಕೊಂಡಿದೀವಿ, ಮೇಲ್ ತಂದ್ಕೊಂಡಿದೀವಿ. ಇದು ಬೇಕಾದಷ್ಟು ಮಾರ್ಕೆಟ್ನು ಸೃಷ್ಟಿ ಮಾಡತ್ತೆ. ಹಾಗೆ ಶೋಷಣೆ ಮಾಡಿ ಒಂದ್ ವರ್ಗ ಮಾತ್ರ ಚೆನ್ನಾಗಿ ಬದುಕೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಇದೆಲ್ಲ ನಡೀತಾನೆ ಇದೆ ಜಗತ್ನಲ್ಲಿ. ಇದನ್ನ ನಾವು ಬಾಲ್ಯದಿಂದ ನಮ್ಮ ಮಕ್ಳ ಜೊತೆ ಡಿಸ್ಕಸ್ ಮಾಡ್ಬೇಕು. ಹಾಗೆ ಅವ್ರ ವಯಸ್ಸಿಗೆ ಬರ್ತಾ ಯಾವ್ಯಾವ ವಿಷಯ ಅವ್ರಿಗೆ ತಿಳಿಸ್ಬೇಕು ಅದನ್ನು ನಾವು ತಿಳಿಸ್ತಾ ಬರ್ಬೇಕು. ಸಾಮಾನ್ಯ ಇಂಥ ವಿಷಯಗಳನ್ನ ನಾವು ಅಂದ್ರೆ ವಿವಾಹ ಇರ್ಬೋದು, ಹೆಣ್ಣು ಗಂಡಿನ ಸಂಬಂಧಗಳಿರ್ಬೋದು, ಇದನ್ನ ನಾವು ಮನೆಯಲ್ಲಿ ನಮ್ಮ ಮಕ್ಳ ಜೊತೆ ಡಿಸ್ಕಸ್ ಮಾಡುವಾಗ ನಾವು ಒಂದ್ ಸ್ವಲ್ಪ ಹಿಂಜರಿತೀವಿ. ಆದ್ರೆ ನಾವ್ ಎಲ್ಲಿ ನಾಲೆಡ್ಜ್ ಕೊಡಲ್ಲ, ಅವಾಗ ಬೇರೆಯವರು ತಪ್ಪು ಚಿಂತನೆಗಳನ್ನ ಮಕ್ಳ ತಲೆನಲ್ಲಿ ತುಂಬ್ತಾರೆ. ಯಾವಾಗ ಮಕ್ಳು ಟೀನೇಜ್ ಬರ್ತಾರೆ, ಸಹಜವಾಗಿ ಅವ್ರಿಗೆ ಕುತೂಹಲ, ಈ ವಿಷಯಗಳ ಬಗ್ಗೆ ಒಂದು ಅಟ್ರಾಕ್ಷನ್, ಇದೆಲ್ಲಾನು ಶುರುವಾಗುತ್ತೆ. ಅದನ್ನ ತಂದೆ ತಾಯಿಗಳಾದವ್ರು ಸ್ವಲ್ಪ ಗಮನಿಸ್ಕೊಂಡು ಹೇಗೆ ಅದನ್ನ ಹ್ಯಾಂಡಲ್ ಮಾಡ್ಬೇಕು ಮತ್ತು ಅದರಲ್ಲಿ ಏನು ವಿಷಯಗಳಿದೆ ಅದನ್ನ ಸರಿಯಾಗಿ ತಿಳಿಸ್ತಾ ಹೋಗ್ಬೇಕು ಕಾಲಕ್ಕೆ. ಎಲ್ಲಾದನ್ನು ಒಂದೇ ಸರ್ತಿ ಒಂದೇ ವಯಸ್ಸಲ್ಲಿ ಕೊಡಕ್ ಆಗಲ್ಲ. ಅವ್ರಿಗೆ ಹೇಗೆ ವಯಸ್ಸು ಬರ್ತಾ ಹೋಗತ್ತೆ ಹಾಗೆ ನೋಡ್ಕೊಂಡು ಕೊಡ್ತಾ ಹೋಗ್ಬೇಕು. ಇದನ್ನ ನಾವು ಮಾಡ್ಲಿಲ್ಲ ಅಂದಾಗ ನೀವ್ ಹೇಳ್ದಾಗ ಏನಾಗತ್ತೆ, ಬೇರೆ ಮೀಡಿಯಾಗಳಿಂದ ಅವ್ರ ಇನ್ಫಾರ್ಮೇಶನ್ ತಗೊಳೋದಕ್ಕೆ ಶುರು ಮಾಡ್ತಾರೆ. ಅದಾಗ್ಬಾರ್ದು ಅಂತಂದ್ರೆ ನಾವು ಇವುಗಳ ಬಗ್ಗೆ ಸರಿಯಾಗಿ ಚಿಂತನೆ ಮಾಡ್ಬೇಕು. ಮಕ್ಳಿಗೆ ಸರಿಯಾದ ಕಾಲಕ್ಕೆ ಸರಿಯಾದಂತ ಒಂದು ವಿಷಯನ ಕೊಡ್ತಾ ಹೋಗ್ಬೇಕು. ಶ್ವೇತಾ ನಂದಿನಿ. ಮತ್ತೆ ಇದು ವಂಶಾಭಿವೃದ್ಧಿ ಅಂತ ಹೇಳ್ತಾರಲ್ವಾ, ಅಂದ್ರೆ ನಮ್ ವಂಶ ಮುಂದುವರಿತು ಅಂತ. ಗಂಡ್ಮಕ್ಳ ಕಡೆ ಅಂದ್ರೆ ಗಂಡ್ ಮಗು ಆದ್ರೆ ವಂಶಾಭಿವೃದ್ಧಿ ಆಗತ್ತೆ, ಹೆಣ್ಣು ಮಗುವಿನಿಂದ ವಂಶಾಭಿವೃದ್ಧಿ ಆಗಲ್ಲ ಅನ್ನುವಂತ ಒಂದ್ ಮಾತು ಬರುತ್ತೆ. ಅದಕ್ಕೆ ಏನ್ ಹೇಳ್ಬೇಕು ನಾವೀಗ? ಅದು ಸರಿ? ಖಂಡಿತ ಅಲ್ಲ. ಇಷ್ಟೊತ್ತು ನಾವು ವೇದಗಳ ಹಿನ್ನೆಲೆಯಲ್ಲಿ ನೋಡಿದಾಗೆ ಗಂಡಾಗ್ಲಿ ಹೆಣ್ಣಾಗ್ಲಿ ವಂಶಾಭಿವೃದ್ಧಿನೇ ಇಬ್ರು ಬೇಕು. ಇವಾಗ ಹಾಗೆ ಬರೀ ಗಂಡ್ಮಕ್ಳು ಇರ್ಲಿ ಅಂತಂದ್ರೆ ಎಲ್ಲಿ ವಂಶಾಭಿವೃದ್ಧಿ ಆಗತ್ತೆ, ಹೆಣ್ಣೆ ಇಲ್ದೆ ಇದ್ರೆ? ಅಲ್ಲ, ಈಗ ಹೆಣ್ಮಕ್ಳು ಇಲ್ದೇ ಇದ್ರೆ ವಂಶಾಭಿವೃದ್ಧಿ ಆಗಲ್ಲ, ಆದ್ರೆ ಹೆಣ್ಣು ಮಗುವಿನಿಂದ ನಮ್ಮ ವಂಶದ ಅಭಿವೃದ್ಧಿ ಆಗಲ್ಲ ಅಂತ ಒಂದ್ ಮಾತು ಬರುತ್ತಲ್ಲ. ಇಲ್ಲ, ಇದು ವೇದಗಳು ಒಪ್ಪಲ್ಲ, ವಿಜ್ಞಾನವೂ ಒಪ್ಪಲ್ಲ. ಯಾಕೆ ಅಂತಂದ್ರೆ ಜೆನೆಟಿಕ್ಸ್ ಇರ್ಬೋದು, ಕ್ರೋಮೋಸೋಮ್ಸ್ ಏನೇನು ಈ ಕಡೆಯಿಂದ ಅಂದ್ರೆ ಪುರುಷನಿಂದ ಆಗ್ಲಿ ಸ್ತ್ರೀಯಿಂದ ಆಗ್ಲಿ ಬರುತ್ತೆ, ಎರಡರದ್ದು ಕೂಡ ಅಷ್ಟೇ ಪಾತ್ರ ಇದೆ ಒಂದು ಮಗುವಿನ ಒಂದು ಸೃಷ್ಟಿಯಲ್ಲಿ. ಹಾಗಾಗಿ ಇವಾಗ ಹೆಣ್ಮಗು ಆಯ್ತು ಅಂತ ಹೇಳಿದ್ರೆ ಅವರ ತಂದೆ ತಾಯಿಯ ಜೆನೆಟಿಕ್ಸ್ ಏನಿದೆ ಅದು ಹೆಣ್ಣಿಗೆ ಬಂದೇ ಇರುತ್ತೆ. ಹಾಗೆ ಮುಂದೆ ಅವಳಿಗೆ ಯಾವ ಸಂತತಿ ಆಗತ್ತೆ ಅದ್ರಲ್ಲಿ ಅದು ಹರಿದು ಬರುತ್ತೆ. ಇವಾಗ ಹೆಣ್ಣಿನ ಕಡೆ ಅಂದ್ರೆ ತಾಯಿಯ ತಂದೆ ಕ್ಯಾರೆಕ್ಟ್ರು, ತಾಯಿಯ ತಾತನ್ ಕ್ಯಾರೆಕ್ಟ್ರು, ತಾಯಿಯ ಅಮ್ಮನ್ ಕ್ಯಾರೆಕ್ಟ್ರು, ಇದೆಲ್ಲ ಅವಳ ಮಗುನಲ್ಲಿ ನಾವು ನೋಡ್ತೀವೋ ನೋಡಲ್ವೋ? ನೋಡ್ತೀವಿ. ಕೇವಲ ಗಂಡಿನ ಒಂದು ಕ್ಯಾರೆಕ್ಟ್ರು ಅಥವಾ ಅವನ್ ಪರಿವಾರದ ಕ್ಯಾರೆಕ್ಟರ್ ಮಾತ್ರ ಮಗುಲ್ ನೋಡ್ತೀವ? ಹಾಗಿಲ್ವಲ್ಲ. ಇಲ್ಲ,
ತಾಯಿ ಹೋಲುವಂತ ಮಗುನು ಇದೆ, ತಂದೆಯನ್ನ ಹೋಲುವಂತ ಮಕ್ಕಳು ಇರ್ತಾರೆ, ತಾಯಿಯ ಪೂರ್ವಜರನ್ನ ಹೋಲುವಂತ ಮಕ್ಳು ಇರ್ತಾರೆ, ತಂದೆಯ ಪೂರ್ವಜರನ್ನ ಹೋಲುವಂತ ಮಕ್ಳು ಇರ್ತಾರೆ. ಸೊ ನಮ್ಮ ಜೆನೆಟಿಕ್ಸ್, ನಮ್ಮ ಕ್ಯಾರೆಕ್ಟರ್ಸ್ ಎಲ್ಲಾನು ಎರಡು ಕಡೆಯಿಂದನೂ ಬರುತ್ತೆ, ಒಂದು ಕಡೆಯಿಂದ ಬರುತ್ತೆ. ಹಾಗಾಗಿ ವಂಶಾಭಿವೃದ್ಧಿ ಅನ್ನೋದು ಈ ಎರಡು ಕಡೆಯಿಂದನೂ ಸೇರಿ ಆಗುವಂತದ್ದು. ಹೆಣ್ಮಗು ಆಯ್ತು ಅಂದ್ರೆ ನನ್ ವಂಶ ನಿಂತೋಯ್ತು ಅನ್ನೋಂತ ಒಂದ್ ಮನೋಭಾವ ಏನಿದೆ ಅದು ಸರಿ ಇಲ್ಲ. ಮತ್ತೆ ವೇದವೂ ಅದನ್ನ ಹೇಳಲ್ಲ. ಅಂದ್ರೆ ಬರೀ ಈಗಿನ ಅಂದ್ರೆ ಹೆಣ್ಮಗು ಬೇರೆ ಮನೆಗೆ ಹೋಗುತ್ತೆ ಅನ್ನೋಂತ ಒಂದ್ ವಿಷಯವನ್ನು ಬಿಟ್ಟಾಗ ಇದೆಲ್ಲ ಸ್ಪಷ್ಟ ಆಗುತ್ತೆ ಅನ್ಸುತ್ತೆ. ಹೌದು, ಇವಳು ಮದ್ವೆ ಮಾಡ್ಬಿಟ್ಟ ತಕ್ಷಣ ಹೆಣ್ಣು ನಮ್ ಕುಲಕ್ ಸೇರ್ದವಳು ಅಲ್ಲ ಅನ್ನೋ ಕಾನ್ಸೆಪ್ಟ್ ಯಾವಾಗಿಂದ ಬಂತ ಅವಾಗ ಇದು ವ್ಯತ್ಯಾಸ ಆಗಿದ್ದು. ಅದನ್ನ ಬಿಟ್ಟು ಮದ್ವೆ ಆದ್ರೆ ಅವಳು ನಮ್ಮವಳೆ, ಅವನು ನಮ್ಮವನೇ, ಹಾಗೆ ಅವ್ರಿಬ್ರು ಆ ಮನೆಗ್ ಸೇರ್ದವ್ರು ಹೌದು. ಎರಡು ಕುಟುಂಬಗಳ ಸೇರುವಿಕೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಈ ಕಾಂಪ್ಲಿಕೇಶನ್ಸ್ ಇರಲ್ಲ ಅವಾಗ. ಮತ್ತೆ ಇದನ್ನ ಅರ್ಥ ಮಾಡ್ಕೊಳ್ದೆ ಇರೋ ಕಾರಣದಿಂದಾನೇ ಎಷ್ಟೋ ಸರ್ತಿ ಹೆಣ್ಣಿಗೆ ಏನು ತವ್ರ ಮನೆ ಸ್ಥಾನಮಾನ ಸಿಗ್ಬೇಕು ಅದು ಸಿಗಲ್ಲ, ಹಾಗೆ ಅವ್ಳು ಹೋಗಿದ್ ಮನೇಲಿ ಏನ್ ಸ್ಥಾನಮಾನ ಸಿಗ್ಬೇಕು ಅದು ಸಿಗಲ್ಲ. ಕನ್ಯಾದಾನ ಅನ್ನೋದು ಈ ಹಿನ್ನೆಲೆಲೆ ಬಂದಿರೋದು, ದಾನ ಅಲ್ಲ ಅವಳು, ವಸ್ತು ಅಲ್ಲ. ಮತ್ತೆ ವಧು ವರ ಅಂತ ಹೇಳ್ಬೇಕಾದ್ರೂನು ನಮ್ಗೆ ಅಲ್ಲಿ ಸ್ಪಷ್ಟ ಇದೆ, ಕನ್ಯೆನ ದಾನ ಮಾಡ್ಕೊಟ್ಟು ಬಿಡ್ತೀವಿ ಅಂತ ಹೇಳಿಲ್ಲ. ವಧು ಅಂತ ಹೇಳ್ಬೇಕಾದ್ರೆ ಯಾರು ಹೊಣೆಗಾರಿಕೆನ ಹೊರಕ್ಕೆ ಸಮರ್ಥನೋ ಅವಳು ವಧು. ಹಾಗೆ ವರ ಅಂತ ಹೇಳ್ಬೇಕಾದ್ರೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಯಾರು ಸಮರ್ಥನಾಗಿರ್ತಾನೋ ಅವನು ವರ. ಅವರಿಬ್ರು ಪರಸ್ಪರ ಇಷ್ಟಪಟ್ಟು ನಾವಿಬ್ರು ಇನ್ಮೇಲೆ ಒಂದಾಗಿ ಬಾಳ್ತೀವಿ ಅಂತ ಹೇಳೋದಿದೆಯೇ ಹೊರತು ನಾವು ನಮ್ಮನೇಲಿ ಇದ್ ವಸ್ತು ಎತ್ತಿ ಯಾರಿಗೋ ಕೊಟ್ಬಿಟ್ವಿ ತಗೊಂಡ್ ಹೋಗಿ ಆ ತರ ಇಲ್ಲ, ಆ ತರ ಪದ್ಧತಿಯೂ ಇಲ್ಲ, ಆ ಮನೋಭಾವವು ಸರಿಯಲ್ಲ. ಸರಿ, ವಚನ್ ಅನ್ನೋರೊಬ್ರು ಹ್ಯಾಂಡ್ ರೈಸ್ ಮಾಡಿದ್ರು. ಇದು ಇದೇ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಕೆಲವು ವಿಷಯಗಳನ್ನ ಇನ್ನು ಸ್ವಲ್ಪ ಮುಂದುವರಿಸೋಕೆ, ಅಂದ್ರೆ ಈಗ ವೇದಗಳಲ್ಲಿ ಏನ್ ಹೇಳುತ್ತೆ, ಹುಡುಗಿ ಮದುವೆಯ ನಂತರ ಹುಡುಗಿ ಹೇಳಿ. ಹುಷಾರ್ದೇನೋ ಕಟ್ ಆಯ್ತು ಅನ್ಸುತ್ತೆ. ಹೇಳು ಶ್ವೇತಾ. ಇಲ್ಲ ಲೆಫ್ಟ್ ಆದ್ರು ಅಂತ ಹೇಳಿಕ್ ಹೌದು, ಇಂಟರ್ನೆಟ್ ಏನಾದ್ರು ಸಮಸ್ಯೆ ಆಯ್ತು. ಬಹುಶಃ ಅವ್ರು ಬರ್ಬೋದು. ಇನ್ಯಾರು ಹೇಳೋರಿದ್ರೆ ಹೇಳಿ. ಇವತ್ತು ಸುಬ್ರಹ್ಮಣ್ಯ ಅವರು ಪ್ರಶ್ನೆ ಕೇಳಿದ್ರು, ಸುಬ್ರಹ್ಮಣ್ಯ ಉಡುಪ ಅವರು. ಈಗ ಮಕ್ಕಳೇ ಬೇಡ ಅಂತ ಹೇಳ್ತಾರಲ್ಲ ಅಂತ, ಇದರ ಕೊರತೆ ನಮ್ ಶಿಕ್ಷಣದಿಂದನೇ ಆಗಿರೋದು ಅಂತ ನನ್ಗೆ ಅನ್ಸೋದು. ನಾವ್ ಅಲ್ಲಿಂದನೇ ಏನ್ ಮಾಡ್ಬೇಕು ಅಂತಂದ್ರೆ ಬದಲಾವಣೆ ತರಕ್ ಪ್ರಯತ್ನ ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ಇವತ್ತು ಶಿಕ್ಷಣದಲ್ಲಿ ಏನಪ್ಪಾ ಅಂತಂದ್ರೆ ಈ ವಿಷಯದ ಬಗ್ಗೆ ನಾವು ಹೇಳೋದಿಲ್ಲ. ಒಂದು ಗಂಡು ಹೆಣ್ಣು ಅನ್ನೋದು ಸೇರೋದು ಯಾಕೆ, ಅದ್ರ ಹಿನ್ನೆಲೆ ಏನು ಅನ್ನೋ ವಿಷಯವನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ವೈಜ್ಞಾನಿಕವಾಗಿಯೂ ಹೇಳೋದಿಲ್ಲ, ಮತ್ತೆ ಅದರಲ್ಲೂ ಕೂಡ ಸಂಪ್ರದಾಯದಲ್ಲಿ ಮಾತಾಡಕ್ಕೆ ಹೋಗೋದಿಲ್ಲ. ವೈಜ್ಞಾನಿಕವಾಗಿ ತೀರಾ ಏನ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ತುಂಬಾ ಇಲ್ದಿರೋ ಸ್ಥಾನ ಕೊಟ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಬೇಡದಿರೋ ರೀತಿಯಲ್ಲೇ ತೋರಿಸುವಂತದ್ದು ಕೂಡ ನಮ್ಗೆಲ್ಲಾ ಏನೋ ಇವತ್ತಿನ ಮೀಡಿಯಾಗಳಲ್ಲಿ ಏನಾಗಿದೆ, ಅದಕ್ಕೆ ಮಾತ್ರ ಬೆಲೆ ಕೊಡ್ತಾರೆ. ಸೊ ಅದು ಬಿಟ್ಟು ಬೇರೆ ಯಾವ್ದಕ್ಕೂ ಕೂಡ ಏನ್ ಕೊಡೋದಿಲ್ಲ, ಬೆಲೆ ಕೊಡೋದಿಲ್ಲ. ಹಾಗಾಗಿ ಸರಿಯಾದ ಅರ್ಥ ಆಗೋದೇ ಇಲ್ಲ ಮಕ್ಕಳಿಗೆ ಯಾಕೆ ಬೇಕು ಏನು ಎತ್ತ ಅನ್ನೋದು. ಆ ಶಿಕ್ಷಣದ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಿದಾಗ ಇದರ ಅನಿವಾರ್ಯತೆ ಮಕ್ಕಳಿಗಿದೆ ಅಂತ. ಆ ಶಿಕ್ಷಣದ ಕೊರತೆ ಆಗಿರೋದ್ರಿಂದ ಇವತ್ತು ಈ ತರದೆಲ್ಲ ಮನಸ್ಥಿತಿಗಳು ಏನಾಗ್ತಿದೆ, ಬರ್ತಾ ಇದೆ ಅಂತ. ಹಾಗಾಗಿ ಶಿಕ್ಷಣದಲ್ಲಿ ಈ ಅಂಶವನ್ನು ನಾವೇನ್ ಮಾಡ್ಬೇಕು ಅಂತಂದ್ರೆ ಜೋಡಿಸ್ಬೇಕು. ಒಂದು ಗಂಡು ಹೆಣ್ಣು ಸೇರೋದು ಯಾಕೆ, ಅವರಿಬ್ರು ಒಂದಾಗೋದಕ್ಕೆ, ಗೃಹಸ್ಥಾಶ್ರಮ ಸೇರೋದು ಏನ್ ಹಿನ್ನೆಲೆ ಇರೋದು, ಎಲ್ಲಾ ವಿಷಯಗಳನ್ನು ಕೂಡ ವೇದದ ಹಿನ್ನೆಲೆಯಲ್ಲಿ ಅಷ್ಟು ಅತ್ಯಂತ ವೈಜ್ಞಾನಿಕವಾಗಿರೋ ವಿಚಾರವನ್ನು ನಾವು ಶಿಕ್ಷಣದಲ್ಲಿ ಸೇರಿಸ್ಬೇಕು. ಆವಾಗ ಏನಾಗುತ್ತೆ ಅಂತ ಈ ಸಮಸ್ಯೆಗೆ ಏನಾಗುತ್ತೆ ಒಂದು ಪರಿಹಾರ ಸಿಗ್ಬೋದು ಅಂತ ಹೇಳಿ. ಚಂದ್ರಬಾಬು ಅವ್ರು ಹೇಳಿ. ನಮಸ್ಕಾರ. ನಾವು ಇಷ್ಟೊತ್ತು ವಿಷಯವನ್ನ ಬಹಳ ಸರಳವಾಗಿ ಸ್ಪಷ್ಟವಾಗಿ ತಿಳಿಸಿದ್ದೀರಾ. ನನ್ನ ಒಂದು ಅಭಿಪ್ರಾಯ ಏನಂದ್ರೆ, ಈ ವಿಷಯವನ್ನ ವಧುವರರಿಗೆ ಇರುವಂತಹ ಜವಾಬ್ದಾರಿಗಳು ಅಂತ ಒಂದು ಸಣ್ಣ ಪುಸ್ತಕವನ್ನು ಹೊರತಂದ್ರೆ ಅವ್ರಿಗೆ ಓದಿ ಅದು ಮನವರಿಕೆ ಆಗುತ್ತೆ ಅಂತ ನನಗೆ ನಂಬಿಕೆ. ಇದರ ಬಗ್ಗೆ ತಾವು ಪ್ರಯತ್ನ ಪಟ್ರೆ ಇದು ಒಳ್ಳೆ ಒಂದು ಪುಸ್ತಕ ಹೊರ ಬರಬಹುದು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ನೀವು ಹೇಳಿದ ಹಾಗೆ
ನಾವು ಅವ್ರಿಗೆ ಅಷ್ಟೇ ಸ್ಪಷ್ಟವಾಗಿ ಸುಲಭವಾಗಿ ಹೇಳಕ್ ಸಾಧ್ಯ ಇಲ್ಲ. ಅದರಿಂದ ಒಂದು ಬರವಣಿಗೆ ಮೂಲಕ ಒಂದೊಂದು ಸಣ್ಣ ಪುಸ್ತಕವನ್ನು ಕೊಟ್ರೆ ಬಹುಶಃ ಅವ್ರಿಗೆ ಅದರಿಂದ ಜಾಸ್ತಿ ತಿಳುವಳಿಕೆ ಬರ್ಬೋದು ಅಂತ. ಖಂಡಿತ ಅದನ್ನು ಮಾಡೋಣ. ಆದ್ರೆ ಈಗಾಗ್ಲೇ ಒಂದ್ ಪುಸ್ತಕ ಇದೆ, ಮದುವೆ ಏಕೆ ಯಾವಾಗ ಹೇಗೆ ಅಂತ. ನೀವ್ ಅದನ್ನ ತಗೊಂಡ್ರೆ ಖಂಡಿತವಾಗಿನು ಯುವಕರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಈಗ ನಾವೇನ್ ವಿಷಯ ಹೇಳಿದ್ರೆ ಅದು ಆ ಪುಸ್ತಕದಲ್ಲಿದೆ. ನಮ್ ತಂದೆ ಬರ್ದಿದ್ ಪುಸ್ತಕ ಅದು, ಮದುವೆ ಏಕೆ ಯಾವಾಗ ಹೇಗೆ ಅಂತ ಹೇಳಿ. ಅದ್ರಲ್ಲಿ ಮಂತ್ರಗಳನ್ನು ತಗೊಂಡಿದ್ದಾರೆ, ಹಾಗೇನೇನೆ ಈ ವಿಮರ್ಶೆಯನ್ನು ಪೂರ್ತಿ ಮಾಡಿದ್ದಾರೆ. ಆ ಪುಸ್ತಕ ನಮ್ಮ ಮನೆಯಲ್ಲಿ ಅವೈಲಬಲ್ ಇದೆ. ಸರಿ ಮೇಡಮ್, ಹಾಗಾದ್ರೆ ನಾನು ಹೇಗೆ ಅದನ್ನ ಖರೀದಿ ನಾನು ಅಡ್ರೆಸ್ ಕೊಟ್ಟರೆ ಕಳ್ಸ್ಕೊಡ್ತಾ ಅಥವಾ ಹೇಗೆ? ನೀವೆಲ್ಲಿರೋದು? ಸದ್ಯ ಪ್ರಿಂಟ್ ಇಲ್ಲ. ಒಂದ್ ಕೆಲ್ಸ ಮಾಡ್ತೀವಿ, ಸದ್ಯಕ್ಕೆ ಅದಿನ್ನು ರೀಪ್ರಿಂಟ್ ಆಗ್ಬೇಕಾಗಿದೆ ಪುಸ್ತಕ. ಕೆಲವು ಕಾಪೀಸ್ ಪೂರ್ತಿ ಇಲ್ಲ ನನ್ಗೆ, ಆದ್ರೆ ಅದ್ರ ಸಾಫ್ಟ್ ಕಾಪಿ ನಾನು ಗ್ರೂಪ್ ಅಲ್ಲಿ ಸೆಂಡ್ ಮಾಡ್ತೀನಿ. PDF ಇದೆ, PDF ಸೆಂಡ್ ಮಾಡ್ತೀನಿ, ನೀವು ಪ್ರಿಂಟ್ ಮಾಡ್ಕೋಬಹುದು. ಪ್ರಿಂಟ್ ಮಾಡಿ ಕೊಡ್ಬೋದು, ಅಥವಾ ಹಾಗೆ ಅವ್ರಿಗೆ ಫಾರ್ವರ್ಡ್ ಮಾಡಿದ್ರೆ ಯಾರಿಗೆ ಬೇಕೋ ಅವ್ರು ಪ್ರಿಂಟ್ ಔಟ್ ತೆಗೆಸ್ಕೋಬಹುದು. ಆಗ್ಬೋದು, ಖಂಡಿತ. ಅದಕ್ಕೆ ನಾನು ಹೇಳಿದ ಉದ್ದೇಶ ಏನಂದ್ರೆ, ನಿಮ್ ಮದುವೆ ಬಗ್ಗೆ ಸಂಪೂರ್ಣ ಮಾಹಿತಿ ದೊರಕಬಹುದು ಆ ಪುಸ್ತಕದಿಂದ. ನಾನು ಏನ್ ಹೇಳ್ತೀನಿ ಅಂದ್ರೆ, ವಧುವರರ ಜವಾಬ್ದಾರಿಗಳು ಅಂತ ಆ ಹೆಡ್ಡಿಂಗ್ ಅಲ್ಲೇ ಒಂದು ಸಣ್ಣ ಪುಸ್ತಕ. ಮೋಸ್ಟ್ಲಿ ನೀವೇನ್ PDF ಕಳಿಸ್ತಾರೆ ಅದರಿಂದನೇ ಡಿರೈವ್ ಮಾಡಿ ಆ ಒಂದು ಪುಸ್ತಕವನ್ನು ಕೊಟ್ಟರೆ ಸ್ಪೆಸಿಫಿಕ್ ಆಗಿ ಅವ್ರು ಓದ್ಬೇಕು. ಅವಾಗ ಏನಾಗ್ತದೆ, ಸ್ವಲ್ಪ ವಿಷಯ ಸ್ವಲ್ಪ ಬೇಗ ತಲೆಗೆ ಹೋಗ್ಬೋದು ಅಂತ ಅಭಿಪ್ರಾಯ. ಆಗ್ಬೋದು. ಅದ್ರದ್ದು ಇಂಗ್ಲಿಷ್ ಕೂಡಾನು ಇದೆ, ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಇದೆ, ಕನ್ನಡನೂ ಇದೆ, ಇಂಗ್ಲಿಷ್ ಇದೆ. ಎರಡರದ್ದು PDF ನಾನು ನಿಮ್ಗೆ ಗ್ರೂಪ್ ಅಲ್ಲಿ ಹಾಕ್ತೀನಿ. ಯಾರ್ ಬೇಕಾದ್ರೂ ಸದುಪಯೋಗನ ಖಂಡಿತ ಪಡ್ಬೋದು. ಆಯ್ತು, ಥ್ಯಾಂಕ್ ಯು. ಇನ್ನು ಯಾರೋ ಒಬ್ರು ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಯಾರಂತ ನಮ್ಗೆ ಗೊತ್ತಾಗ್ತಿಲ್ಲ. ಚಂದ್ರಶೇಖರ್ ನಾನು. ಹಾ, ಹೇಳಿ. ಮಾತಾಡಬಹುದಾ? ಒಂದು ನಾನು ಮಾತಾಡೋದು ಒಂದು 4-5 ನಿಮಿಷ ಆಗುತ್ತೆ. ಹಾ, ಹೇಳಿ. ಸ್ವಲ್ಪ ನಾನು ನಿಮ್ ತರ ಕನ್ನಡದಲ್ಲಿ ಅಷ್ಟು ಸುಲಲಿತವಾಗಿ ಮಾತಾಡಕ್ ಬರೋದಿಲ್ಲ, ಸ್ವಲ್ಪ ಸಹನೆ ಇರ್ಲಿ. ಯಾವೆಲ್ಲ ವಿವಾಹದ ನಂತರದ ವಿಷಯಗಳನ್ನ ಮಾತಾಡ್ತಾ ಇದೀವಿ, ವಿವಾಹದ ಪೂರ್ವದ ಒಂದು ಉದಾಹರಣೆ ಕೊಟ್ಬಿಟ್ಟು ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಅದು ನನ್ನ ಅನುಭವ, ಅದಕ್ಕೋಸ್ಕರ ನಾನು ಅದನ್ನ ಹೇಳ್ತಾ ಇದ್ದೀನಿ. ಈಗ ಸುಮಾರು ಒಂದು 40 ವರ್ಷದ ಹಿಂದ್ಗಡೆ ನಾನು ವಿದೇಶದಲ್ಲಿ ಓದಕ್ಕೆ ಹೋಗಿದ್ದಾಗ ಅಲ್ಲಿ ಭಾರತದ ಬಗ್ಗೆ ಅಷ್ಟು ವಿಷಯಗಳು ಯಾವ್ದು ನ್ಯೂಸ್ ಪೇಪರ್ ಅಲ್ಲಿ ಆಗ್ಲಿ ಟಿವಿನಲ್ಲಿ ಏನೂ ಬರೋದಿಲ್ಲ. ನಾವು ಆವಾಗ್ಲೂ ಬಹಳ ಕಾತರದಿಂದ ಕಾಯ್ತಿರ್ತೀವಿ. ಏನಾರ ಒಂದು ನಮ್ ದೇಶದ ಬಗ್ಗೆ ಏನಾರ ವಿಚಾರ ಬಂತು ಅಂತಂದ್ರೆ ಅದನ್ನ ಬಹಳ ಆಸಕ್ತಿಯಿಂದ ಆಲಿಸ್ತಿರ್ತೀವಿ. ಈಗಲೂ ಕೂಡ ಅಮೆರಿಕಾದಲ್ಲಿ ವಾಷಿಂಗ್ಟನ್ ಪೋಸ್ಟ್ ಆಗ್ಲಿ, ನ್ಯೂಯಾರ್ಕ್ ಟೈಮ್ಸ್ ಅಲ್ಲಾಗ್ಲಿ ಇಂಡಿಯಾದ ಬಗ್ಗೆ ಅಷ್ಟು ವಿಷಯಗಳು ಬರೋದಿಲ್ಲ. ಆ ಟೈಮಲ್ಲಿ ಆ ವಿಶ್ವವಿದ್ಯಾಲಯದಲ್ಲಿ ಒಬ್ಬ ಸೋಷಿಯಾಲಜಿ ಡಿಪಾರ್ಟ್ಮೆಂಟ್ ಇಂದ ಒಂದು ಲೆಕ್ಚರ್ ಇತ್ತು. ಅದರಲ್ಲಿ ಇಂಡಿಯಾದ ಲೈಫ್ ಬಗ್ಗೆ ಯಾರೊಬ್ರು ಸೋಷಿಯಾಲಜಿ ಪ್ರೊಫೆಸರ್ ಒಂದು ಲೆಕ್ಚರ್ ಇತ್ತು. ನಾನು ನನ್ನ ಸ್ನೇಹಿತ ಇಬ್ರು ಹೋಗಿದ್ದೆ ಲೆಕ್ಚರ್ ಕೇಳೋದಿಕ್ಕೆ. ಅವ್ರು ಸೋಷಿಯಾಲಜಿ ಪ್ರೊಫೆಸರ್. ಅವ್ರು 3 ತಿಂಗಳು ರಾಜಸ್ಥಾನಲ್ಲಿ ಇದು ಬಿಟ್ಟು ಅಲ್ಲಿನ ವ್ಯವಸ್ಥೆಗಳೆಲ್ಲ ನೋಡ್ಕೊಂಡು ಬಂದು ಅದ್ರ ಬಗ್ಗೆ ಅವ್ರು ಭಾಷಣ ಮಾಡ್ತಾ ಇದ್ರು. ಅದ್ರ ಭಾಷಣದಲ್ಲಿ ಏನು ವಿಚಾರ ಏನಿತ್ತು ಅಂತಂದ್ರೆ, ಭಾರತದಲ್ಲಿ ಮನೆಯವರು ಗಂಡು ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ತಾರೆ, ಹೆಣ್ಣು ಮಕ್ಕಳನ್ನ ಸರಿಯಾಗಿ ಬೆಳೆಸೋದಿಲ್ಲ ಅಂತ ಒಂದು ಇದಕ್ಕೆ ನಿಂತಿದ್ರು. ವಿಷಯಗಳನ್ನ ತಿಳಿಸ್ಕೊಳ್ತಾ ಹೇಳ್ತಾ ಕನ್ಕ್ಲೂಷನ್ಗೂ ಅದೇ ತರನೇ ಬಂದಿದ್ರು. ಸೊ ನಾನು ನನ್ನ ಅನುಭವದಲ್ಲಿ ನಮ್ಮ ಮನೆಯಲ್ಲಿ ಅಥವಾ ನನ್ನ ಸುತ್ತಮುತ್ತಲಿನಲ್ಲಿ ನನ್ಗೆ ಆ ತರದ್ ಯಾವ್ದು ಗೋಚರ ಕಂಡಿರ್ಲಿಲ್ಲ. ಯಾಕಂದ್ರೆ ನಮ್ಮ ಮನೇಲಿ ನಮ್ಮ ಅಕ್ಕನು ಚೆನ್ನಾಗಿ ಓದಿಸಿದ್ರು, ಅವರು ಚೆನ್ನಾಗಿದ್ರು, ಎಲ್ಲಾನು ಇತ್ತು. ಅವ್ರದ್ದೇನು ಅಂತಂದ್ರೆ ಸರಿಯಾಗಿ ಊಟ ತಿಂಡಿ ಕೊಡೋದಿಲ್ಲ, ಏನಾರ ಜ್ವರ ಕಾಯಿಲೆ ಬಂದ್ರೆ ಔಷಧಿ ಕೊಡೋದಿಲ್ಲ, ಈ ತರ ಹೆಣ್ಮಕ್ಳನ್ನ ತಾತ್ಸಾರ ಮಾಡ್ತಾರೆ ಅಂತ ಅವ್ರ ಅಭಿಪ್ರಾಯ ಇತ್ತು. ಸೊ ಲೆಕ್ಚರ್ ಮುಗಿಯೋಕ್ಕಿಂತ ಮುಂಚೆ ನಾನು ನನ್ನ ಸ್ನೇಹಿತ ಏನ್ ಮಾಡಿದ್ವಿ, ನೀವು ಹೇಳ್ತಾ ಇರೋದಲ್ಲ ನಿಮ್ಗೆ ಯಾವ್ದೋ ಒಂದು ಸಣ್ಣ ಇದ್ರಲ್ಲಿ ನ್ಯಾರೋ ಮೈಂಡೆಡ್ ಇಂದ ನೀವು ಹೇಳ್ತಾ ಇದ್ದೀರಾ, ನೀವು ಪೂರ್ತಿ ಭಾರತದಲ್ಲಿ ಇದೇ ತರ ಇದೆ ಅಂತ ನೀವು ಹೇಳ್ತಾ ಇರೋದು ತಪ್ಪು. ಯಾವ್ದೋ ಒಂದು ನೀವಿರೋ ವಿಲೇಜ್ ಹತ್ರ ಆತರ ಆಗಿರ್ಬೋದು ಅಂತ ಹೇಳ್ಬಿಟ್ಟು ನಾವು ಆಸ್ ಅ ಪ್ರೊಟೆಸ್ಟ್ ವಿ ಆರ್ ವಾಕಿಂಗ್ ಔಟ್ ಆಫ್ ಯುವರ್ ಲೆಕ್ಚರ್ ಅಂತ ನಾವು ಓಪನ್ ಆಗಿ ಹೇಳ್ಬಿಟ್ಟು ಅಲ್ಲಿಂದ ಆಚೆ ಬಂದ್ವಿ. ಇದು ನಡೆದು 40 ವರ್ಷ ಆಗಿದೆ, ಆಗ್ಲಿ 44 ವರ್ಷ ಅಂತಾನೆ ಇಟ್ಕೊಳ್ಳಿ. ಓಕೆ, ನಾನು ವಾಪಸ್ ಭಾರತಕ್ಕೆ ಬಂದ ಮೇಲೆ ಸುಮಾರು ನಿಮ್ಗೆ ಕೆಲವರಿಗೆ ಹಿರಿಯರಿಗೆ ಗೊತ್ತಿರ್ಬೋದು, 90s ಅಲ್ಲಿ ತಿಳ್ಕೊಳ್ಳಿ, ಟಿವಿ ಬಂದ್ಮೇಲೆ ಸ್ವಲ್ಪ ಪ್ರಚಲಿತ ಎಲ್ಲ ಆಗಿ
ಭಾರತ ಸರ್ಕಾರದನ್ನ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು. ಅಡ್ವರ್ಟೈಸ್ಮೆಂಟ್ ಅಲ್ಲಿ ಏನು ಅಂತಂದ್ರೆ, ತಾಯಿ ಊಟ ಬಡಿಸ್ತಿರ್ತಾಳೆ, ಗಂಡು ಮಗುಗೆ ಚೆನ್ನಾಗಿ ಊಟ ಹಾಕ್ತಾಳೆ, ಹೆಣ್ಣು ಮಗುಗೆ ಮಾತ್ರ ಊಟ ಹಾಕೋದಿಲ್ಲ. ಹೇಳಿದ್ರೆ ಅಯ್ಯೋ ಅವಳು ಹೆಣ್ಮಗಳು, ಅವ್ಳಿಗೆ ಯಾಕೆ ಬೇಕು ಊಟ ಅನ್ನೋ ತರ ಹೊಟ್ಟೆ ತುಂಬಾ ಕೂಡ ಊಟ ಹಾಕ್ತಾ ಇರೋ ತರ ಅಡ್ವರ್ಟೈಸ್ಮೆಂಟ್ ಬಂದಿದೆ. ಈ ಅಡ್ವರ್ಟೈಸ್ಮೆಂಟ್ ಭಾರತ ಸರ್ಕಾರದಿಂದ ಬಂದಿದೆ. ಕೆಲವರಿಗೆ ಇದು ಜ್ಞಾಪಕ ಇದ್ರೂ ಇರಬಹುದು. ಅಂದ್ರೆ ಅವಾಗ ಸರ್ಕಾರ ಏನ್ ಹೇಳ್ತಾ ಇತ್ತು ಅಂತಂದ್ರೆ, ನೀವು ಗಂಡ್ ಮಕ್ಳನ್ನ ಹೇಗೆ ಊಟ ಹಾಕ್ತಿರೋ ಅದೇ ತರ ಹೆಣ್ಮಕ್ಳಿಗೂ ಊಟ ಹಾಕಿ ಅಂತ. ನನಗೆ ಆವಾಗ ನನ್ನ ತಪ್ಪಿನ ಅರಿವಾಯ್ತು. ನಾನು ಆ ಮೀಟಿಂಗ್ ಅಲ್ಲಿ ಹೇಳಿದ್ದು ತಪ್ಪು, ಆ ಪ್ರೊಫೆಸರ್ ಹೇಳಿದ್ದೆ ಸರಿ ಅಂತ ಒಂದು 10-15 ವರ್ಷ ಆದ್ಮೇಲೆ ನನಗೆ ಅರಿವು ಬಂತು. ಓಕೆ, ಸೊ ಈ ತರದ್ದು ವಿಚಾರಗಳು ಬೇಕಾದಷ್ಟು ನಮ್ಮ ಸಮಾಜದಲ್ಲಿ ಇದೆ. ಅದು ಕೆಲಸ ಗೋಚರ ಆಗುತ್ತೆ, ಕೆಲವು ಸಲ ಗೋಚರ ಆಗೋದಿಲ್ಲ. ಬಟ್ ಎಲ್ಲೆಲ್ಲಿ ನಮ್ಗೆ ಸಣ್ಣ ಪುಟ್ಟ ವಿಚಾರಗಳು ತಪ್ಪು ಅಂತ ಅನಿಸಿದಾಗ ಅದನ್ನ ಸರಿಪಡಿಸ್ಕೊಂಡು ಮುಂದೆ ಹೋಗ್ಬೇಕು ಅಂತ ನಾನು ಅಷ್ಟೇ. ಖಂಡಿತ. ವಚನ್ ಅಂತ ಒಬ್ರು ಆಗ್ಲೇ ಕಟ್ ಆಗಿತ್ತು, ಹೇಳಿ. ಹೌದು, ಕ್ಷಮಿಸಿ. ಆಕ್ಚುಲಿ ನಂಗೆ ಗೊತ್ತಾಗಿರ್ಲಿಲ್ಲ, ಹಂಗಾಗಿ ಸೊ ಮತ್ತೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾನು ಏನ್ ಹೇಳ್ಬೇಕಂತ ಬಂದೆ ಅಂದ್ರೆ, ಅದು ಒಬ್ರು ನಾನ್ ಮಾತಾಡುವ ಹಿಂದೆ ಒಬ್ರು ಮಾತಾಡ್ತಿರಲ್ಲ, ಅದೇ ಕಂಟಿನ್ಯೂಷನ್ ಅಲ್ಲಿ ಈಗ ಸೃಷ್ಟಿಯಲ್ಲಿ ಕ್ರಿಯೇಷನ್ ಅಲ್ಲಿ ಹೆಣ್ಣು ಗಂಡು ಬಗ್ಗೆ, ಹೆಣ್ಣು ಮೇಲು ಅಥವಾ ಕೀಳು, ಗಂಡು ಮೇಲು ಅಥವಾ ಕೀಳು ಅಂತ ಏನು ಮಾಡಿಲ್ಲ. ಹೆಣ್ಣಿಗೆ ಪ್ರತ್ಯೇಕವಾದ ಕರ್ತವ್ಯಗಳನ್ನ ಸೃಷ್ಟಿ ಮುಂದುವರಿಸೋಕೆ, ಈ ಪ್ರಪಂಚದಲ್ಲಿ ಇರೋಕೆ ಕರ್ತವ್ಯಗಳನ್ನ ಪ್ರಕೃತಿ ನೀಡಿದೆ. ಹಾಗೇನೆ ಗಂಡಿಗೂನು ಪ್ರತ್ಯೇಕವಾದ ಕರ್ತವ್ಯಗಳನ್ನ ನೀಡಿದೆ. ಆದ್ರೆ ಈಗ ಪ್ರಾಣಿ ಪಕ್ಷಿ ಸಸ್ಯ ಸಸ್ಯಗಳಲ್ಲಿ, ಗಿಡ ಮರಗಳಲ್ಲೆಲ್ಲ ಇದು ಕಾಣಲ್ಲ. ಮನುಷ್ಯನಲ್ಲಿ ಬುದ್ಧಿವಂತ ಅನ್ನೋ ಪ್ರಾಣಿ ಇರೋದ್ರಿಂದ ಅವನು ನಾಗರಿಕತೆ ಅಂತ ಬೆಳೆಸ್ಕೊಂಡು ಅವನು ಈ ಕುಟುಂಬ ವ್ಯವಸ್ಥೆಯನ್ನ ಕಟ್ಟಿಕೊಂಡು ಅವನ ಅನುಕೂಲಕ್ಕೋಸ್ಕರ ಮಾಡ್ಕೊಂಡಿರೋ ಪದ್ಧತಿಗಳಿವೆಲ್ಲ. ಇದು ವೇದದಿಂದ ಬಂದಿರೋದ ಅಥವಾ ಇವನ ಅನುಕೂಲಕ್ಕೆ ಸಂಪೂರ್ಣವಾಗಿ ಈಗ ಎಷ್ಟೋ ಸಂಪ್ರದಾಯಗಳು ಅಥವಾ ಆಚರಣೆಗಳು ಹೈಲಿ ಈಗೋಯಿಸ್ಟಿಕ್ ಆಚರಣೆ ಅಂತ ಬಂದಿದೆ, ಈಗ ನಡೀತಾ ಇರೋದು. ಮತ್ತೆ ಪುರುಷ ಪ್ರಧಾನವಾಗಿರೋ ಅಂಥದ್ದೇ ಜಾಸ್ತಿ ಇದೆ. ಸೊ ಆದ್ರೆ ಕೆಲವು ಸ್ಟೇಟ್ಸ್ ಗಳಲ್ಲಿ ಮಹಿಳಾ ಪ್ರಧಾನವಾಗಿರುವಂತ ಸ್ಟೇಟ್ಸ್ ಗಳಲ್ಲಿ ಬೇರೆ ತರ ಇರಬಹುದು. ಆದ್ರೆ ಮುಕ್ಕಾಲ್ ಭಾಗ ಅಥವಾ 90% ಶೇಕಡ ಪುರುಷ ಪ್ರಧಾನವಾಗಿರುವಂತದ್ದೇ ಇರೋದ್ರಿಂದ ಈ ಕುಟುಂಬ ವ್ಯವಸ್ಥೆಯಲ್ಲಿ ಮದುವೆ ಆದ್ಮೇಲೆ, ವಿವಾಹವಾದ ನಂತರ ಹುಡುಗನ ಮನೆಗೆ ಹೋಗ್ಬೇಕು ಅಂತ ರೂಲ್ ಏನು ಇಲ್ಲ ಅಂತ ಅಂದ್ಕೊಳ್ತೀನಿ. ಯಾಕಂದ್ರೆ ಎಷ್ಟೊಂದ್ ಕುಟುಂಬಗಳಲ್ಲಿ ಮನೆವಾಳ್ತನ ಅಥವಾ ಮನೆ ಅಳಿಯನ್ನಾಗಿ ಮಾಡ್ಕೊಳ್ಳೋದು ಅನ್ನೋ ವ್ಯವಸ್ಥೆ ಕೂಡ ಜಾರಿಯಲ್ಲಿದೆ. ಒಬ್ಳೆ ಮಗಳು ಇದ್ದು ಆ ಮನೆಯಲ್ಲಿ ಆಸ್ತಿ ಪಾಸ್ತಿ ಎಲ್ಲ ಇದ್ದು ಅವ್ರನ್ನ ನೋಡ್ಕೊಳಕ್ ಆಗ್ದಲೇ ಇರುವಾಗ ಹುಡುಗನ್ನ ಈ ಮನೆಯವ್ರಿಗೆ ಬಂದು ಹೀರೋ ತರ ಮಾಡ್ಕೊಂಡು ಆ ತರ ಇರೋಂತ ವ್ಯವಸ್ಥೆನೇ ಇದೆ. ಸೊ ಹಿಂಗಿರುವ ಪಕ್ಷದಲ್ಲಿ ಹುಡುಗನ್ ಮನೆಗೆ ಹೋಗ್ತಾಳೆ ಅನ್ನೋ ಕಾರಣಕ್ಕೆ ಹುಡುಗಿ ಮಾತ್ರ ಹುಡುಗನ್ ಮನೆಯ ಅವ್ರನ್ನೆಲ್ರುನು ತನ್ನವರೆಂದು ಅಕ್ಸೆಪ್ಟ್ ಮಾಡ್ಕೊಂಡು ಭಾವಿಸ್ಬೇಕಾ ವೇದದ ಪ್ರಕಾರ? ಅಥವಾ ಹುಡುಗಿ ಮನೆಗೆ ಹೋಗಲ್ಲ ಅನ್ನೋ ಕಾರಣ ಇದ್ರೂನು ಕೂಡ ಹುಡುಗಿ ಮನೆಯವ್ರು ಎಲ್ರೂನು ತನ್ನವರೆಂದೇ ಭಾವಿಸ್ಬೇಕು ಅಂತಾನೆ ಇದೆಯೋ? ಅದು ಪ್ರಶ್ನೆ. ಆಮೇಲೆ ಹುಡುಗಿ ಈಗ ಮದುವೆ ಅಂತ ಆಗೋದು, ವಿವಾಹ ಅಂತ ಆಗಿ ಹುಡುಗನ್ ಮನೆಗೆ ಹೋಗೋದು ಹೆಚ್ಚು ಅನುಕೂಲಗಳು ಅನ್ನೋ ಕಾರಣಕ್ಕೋಸ್ಕರ ಆ ಪದ್ಧತಿ ಬೆಳೆಸ್ಕೊಂಡ್ ಬಂದಿರೋದು. ಆದ್ರೆ ಅದಕ್ಕಿಂತ ಹೆಚ್ಚು ಅನುಕೂಲ ಹುಡುಗಿ ಇರೋ ಕಡೆಗೆ ಮೂವ್ ಆಗ್ಬೇಕು ಅಂತಿದ್ರೆ ಅದನ್ನೇ ಮಾಡ್ಬೇಕು ಅನ್ನೋದು ಇದೆಯಾ ವೇದಗಳ ಪ್ರಕಾರ? ಅಥವಾ ಹುಡುಗಿನೇ ಹುಡುಗನ್ ಮನೆಗೆ ಹೋಗ್ಬೇಕು ಅಂತಿದ್ಯಾ? ಇಲ್ಲ, ನಾನು ಈಗಾಗ್ಲೇ ಹೇಳದ ಹಾಗೆ ಹುಡುಗಿ ಇಲ್ಲಿ ಹೋಗ್ಬೇಕು ಅಂತಾನು ಇಲ್ಲ, ಹುಡುಗ ಅಲ್ಲಿ ಹೋಗ್ಬೇಕು ಅಂತಾನು ಅಲ್ಲ. ಆದ್ರೆ ಎಲ್ಲಾ ಸಂಬಂಧಗಳನ್ನ ಜೋಡಿಸ್ಕೊಂಡು ಹೋಗೋದನ್ನ ಹುಡುಗಿ ಯಾಕೆ ಹೇಳಿದಾರೆ ಅಂತಂದ್ರೆ, ಈಗ ನೀವಾಗ್ಲೇ ಹೇಳಿದ್ರಿ ಹುಡುಗನ ಮನೆಯವ್ರನ್ನ ತನ್ನೋರು ಅಂತ ಅನ್ಕೊಳ್ಬೇಕು ಅಂತ. ಆದ್ರೆ ಹುಡುಗ ಯಾಕೆ ಹುಡುಗಿ ಮನೆಯವ್ರನ್ನ ತನ್ನೋರು ಅಂತ ಅನ್ಕೊಳ್ಬಾರ್ದು ಅಂತ ಹೇಳಿ ಒಂದು ಪ್ರಶ್ನೆಯನ್ನ ಕೇಳಿದ್ರೆ,
ವೇದಗಳು ಕೇವಲ ನಮ್ಮ ಮನೆಯವರು ನಮ್ ಕುಟುಂಬದವರು ಅಂತಲ್ಲ, ಇಡೀ ಜಗತ್ತನ್ನೇ ತನ್ನದು ಅಂತ ಹೇಳಿ ತಿಳ್ಕೊಬೇಕು ಅನ್ನೋದೇ ವೇದಗಳ ಮುಖ್ಯವಾದಂತ ಚಿಂತನೆ. ಯಾವ ವ್ಯಕ್ತಿಯನ್ನು ದೂರ ಮಾಡುವಂತದ್ದು ಇಲ್ವೇ ಇಲ್ಲ ವೇದಗಳಲ್ಲಿ. ಆದ್ರೆ ವಿಶೇಷವಾಗಿ ಹೆಣ್ಣಿಗೆ ಇದನ್ನ ಯಾಕೆ ಹೇಳಿದ್ದಾರೆ ಅಂತಂದ್ರೆ, ಹೆಣ್ಣು ಗಂಡಿನ ಮನೆಗೆ ಹೋಗ್ತಾಳೆ ಅನ್ನೋ ಕಾರಣಕ್ಕಲ್ಲ, ಅದ್ರ ಬದಲಾಗಿ ಪ್ರಕೃತಿಯಲ್ಲಿ ಅವಳಿಗೊಂದು ಕರ್ತವ್ಯ ಇಟ್ಟಿದೆ. ಏನು ಅಂತಂದ್ರೆ, ಆ ಗಂಡಿನ ಒಂದು ಅಂಶವನ್ನ ತನ್ನ ದೇಹದಲ್ಲಿ ಇಟ್ಕೊಂಡು ಅವಳು ಪೋಷಿಸ್ಬೇಕು ಅಂತಂದ್ರೆ ಆ ಕ್ಯಾರೆಕ್ಟರ್ಸ್ ಏನಿದೆ ಅಂದ್ರೆ ಆ ವ್ಯಕ್ತಿಯಲ್ಲಿರುವಂತ ಕ್ಯಾರೆಕ್ಟರ್ಸ್ ಇರ್ಬೋದು, ಅವನ ಫ್ಯಾಮಿಲಿಯಲ್ಲಿರುವಂತ ಕ್ಯಾರೆಕ್ಟರ್ಸ್ ಇರ್ಬೋದು, ಅದ್ರಲ್ಲಿ ಇರುವಂತ ಒಳ್ಳೇದನ್ನ ಅವಳು ಅಪ್ರಿಶಿಯೇಟ್ ಮಾಡ್ಬೇಕಲ್ವಾ. ಹೌದು. ಹಾಗಾಗಿ ಹೆಣ್ಣಿಗೆ ಆ ಕರ್ತವ್ಯವನ್ನ ಹೇಳಿದಾರೆ ಹೊರತು ಉಳಿದಂತೆ ಜನರಲ್ ರೂಲ್ ಏನಪ್ಪಾ ಅಂತಂದ್ರೆ, ಎಲ್ರು ನಮ್ಮವ್ರೆ, ಎಲ್ಲಿ ಕರ್ತವ್ಯ ಇದೆ, ಎಲ್ಲಿ ಯಾರು ವ್ಯಕ್ತಿಗಳಿದ್ದಾರೆ ಅವ್ರಿಗೆ ನಮ್ ಸಹಾಯ ಬೇಕಿದೆ, ಖಂಡಿತವಾಗಿ ಅವ್ರ ಜೊತೆಗೆ ನಾವಿರ್ಬೇಕು, ಆ ಕರ್ತವ್ಯವನ್ನ ನಾವು ಮಾಡ್ಬೇಕು. ಮತ್ತೆ ಇವತ್ತಿನ ಸಾಮಾಜಿಕ ಪರಿಸ್ಥಿತಿಯಲ್ಲಂತೂ ಹುಡುಗ ಹುಡುಗಿ ಮನೆಗ್ ಹೋಗೋದಾಗ್ಲಿ, ಹುಡುಗಿ ಹುಡುಗನ್ ಮನೆಗ್ ಹೋಗೋದಾಗ್ಲಿ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವ್ರವ್ರ ಕೆಲ್ಸ ಅವ್ರವ್ರ ಬೇರೆನೆ ಇರ್ತಾರೆ, ಎಲ್ಲೂ ಒಟ್ಟಿಗೆ ಇರ್ತಾರೆ. ಗಂಡ ಹೆಂಡತಿ ಒಟ್ಟಿಗೆ ಇದ್ರೇನೆ ದೊಡ್ಡ ವಿಷಯ. ಗಂಡಂಗ್ ಒಂದೂರಲ್ಲಿ ಕೆಲ್ಸ, ಹೆಂಡತಿಗ್ ಒಂದೂರಲ್ಲಿ ಕೆಲ್ಸ ಅಂದ್ರೆ ಅವರೇ ಬೇರೆ ಇರ್ತಾರೆ. ಆತರ ಸಾಮಾಜಿಕ ಪರಿಸ್ಥಿತಿ ಆಗಿದೆ. ಆದ್ರೆ ನಿಜವಾಗ್ಲೂ ನೋಡಕ್ ಹೋದ್ರೆ ಅವ್ರಿಬ್ರು ಒಟ್ಟಿಗೆ ಇರ್ಬೇಕು, ಅದಂತೂ ಖಂಡಿತ. ಎಲ್ಲಿರ್ತಾರೆ? ಹುಡುಗನ್ ತಂದೆ ತಾಯಿಗೆ ಅಪೇಕ್ಷೆ ಇದೆಯಾ, ಅಲ್ಲಿರ್ತಾರೆ. ಅಥವಾ ಈ ಹುಡುಗಿ ತಂದೆ ತಾಯಿಗೆ ಅಪೇಕ್ಷೆ ಇದೆಯಾ, ಅಲ್ಲಿರ್ತಾರೆ. ಅಥವಾ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೇಕಾ, ಎಲ್ರು ಸೇರ್ಕೊಂಡು ಒಟ್ಟಿಗೆ ಇರ್ತಾರೆ. ಹೇಗೋ ಒಂದ್ ಅದ್ ಅವ್ರವ್ರ ಅನುಕೂಲ, ಅದ್ರ ಬಗ್ಗೆ ವೇದ ಏನು ಮಾತಾಡಲ್ಲ. ಆದ್ರೆ ಇಲ್ಲಿ ಅಕ್ಸೆಪ್ಟೆನ್ಸ್ ಅನ್ನೋದನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅದೇ ನಾನ್ ಆಗ್ಲೇ ಹೇಳಿದ ಹಾಗೆ, ಹೆಣ್ಣು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಹೇಳಿರೋದ್ರಿಂದ ಗಂಡ ಅವ್ರ ಮನೆಯವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದ್ ಬೇಕಾಗಿಲ್ಲ, ಈ ತರ ಚಿಂತನೆ ವೇದಗಳದ್ದಲ್ಲ. ಇವತ್ತು ನಾವ್ ಹಾಗ ಅನ್ಕೊಂಡಿದ್ವಿ, ಹೆಣ್ಣನ್ನ ಗಂಡಿನ ಮನೆ ಕಳಿಸ್ಬೇಕು ಅನ್ನೋ ಒಂದು ಪದ್ಧತಿ ಬಂದಿರೋ ಕಾರಣದಿಂದಾನೇ ಇದೆಲ್ಲ ಹೆಣ್ಣಿಗೆ ಶೋಷಣೆ ಆಗ್ತಿದೆ ಅಂತ. ಖಂಡಿತ ಹಾಗಲ್ಲ ವೇದಗಳ ಚಿಂತನೆ. ವೇದಗಳ ಚಿಂತನೆ ಯಾರನ್ನ ಎಲ್ಲಿ ಕಳಿಸೋದು ಅಲ್ಲ, ಯಾರು ಎಲ್ ಬೇಕಾದ್ರೂ ಇರ್ಬೋದು, ಅದು ಅವ್ರವ್ರ ಅನುಕೂಲ, ವೈಯಕ್ತಿಕವಾಗಿ ಅವ್ರಿಗೆಲ್ಲ ಅನುಕೂಲ ಅಲ್ಲಿರ್ಬೋದು. ಆದ್ರೆ ಯಾಕೆ ಹೆಣ್ಣಿಗೆ ವಿಶೇಷವಾಗಿ ಅವಳು ಒಂದು ಫಾರಿನ್ ಬಾಡಿಯನ್ನ ತನ್ನಲ್ಲಿ ಇಟ್ಕೊಳ್ಬೇಕಲ್ವಾ, ಅಕ್ಸೆಪ್ಟ್ ಮಾಡ್ಬೇಕಲ್ವಾ. ಇವಾಗ ಸುಮ್ನೆ ಉದಾಹರಣೆಗೆ ಹೇಳ್ತೀನಿ, ಎಷ್ಟೋ ಜನ ತಾಯಂದಿರ ಅನುಭವ ಕೂಡ ಹೌದಿದು. ಇವಾಗ ಅತ್ತೆ ಮನೆಯಲ್ಲಿ ಅತ್ತೆ ಸ್ವಭಾವನೋ ಮಾವನ್ ಸ್ವಭಾವನೋ ಇದ್ಯಾವುದೋ ನಮ್ಗೆ ಅಷ್ಟು ಹಿತಕರವಾಗಿರೋದಿಲ್ಲ, ನಮ್ಗೆ ಇಷ್ಟ ಆಗಲ್ಲ ಅವ್ರೊಂದ್ ಸ್ವಭಾವ. ನಮ್ಗೆ ಮಕ್ಳು ಆದ್ಮೇಲಿಂದ ನಮ್ ಮಕ್ಳು ಅದೇ ರೀತಿ ಯಾವ್ದೋ ಒಂದ್ ಸ್ವಭಾವನ ತೋರ್ಸಕ್ ಶುರು ಮಾಡ್ತಾರೆ. ಹೆರಿಡೇಟ್ರಿ, ಅವ್ರು ತೋರಿಸ್ತಾರ ಸ್ವಭಾವನ. ಇವಾಗ ತಾಯಂದ್ರಿಗೆ ಏನಾಗುತ್ತೆ, ಮಗು ಮೇಲೆ ಕಿರಿಕಿರಿ ಆಗತ್ತೋ ಇಲ್ವೋ? ಹೌದು. ಅದಾಗಬಾರ್ದು ಅಂತಂದ್ರೆ ಈ ಎಲ್ಲವೂ ಕೂಡ ಸರಿಯಾಗಿದೆ. ತಾಯಿನೇ ಮಗು ಮೇಲೆ ಕಿರಿಕಿರಿ ಮಾಡ್ಕೊಂಡ್ರೆ ಹಾಗಿದ್ರೆ ಮಗುನ್ ಚೆನ್ನಾಗ್ ನೋಡ್ಕೊಳ್ಳೋರು ಯಾರು? ಆದ್ರೆ ಇದು ನಡೆಯುತ್ತೆ, ಇವತ್ತು ನಾವೆಲ್ಲರೂ ಕೂಡ ಅನುಭವಿಸ್ತಾ ಇರೋಂಥದ್ದು ಇದು. ಆ ತರ ಇದೆ ನಮ್ಮ ಸುತ್ತಮುತ್ತಲು ಕುಟುಂಬಗಳಲ್ಲೇ ಆ ತರ ಇದೆ. ಇವ್ರು ಅವ್ರ ಅತ್ತೆ ತರ, ಇವನು ಅವ್ರ ಅತ್ತೆ ತರ, ಇವನು ಅವ್ರ ಮಾವ, ಅದಕ್ಕೇನೆ ಇಷ್ಟ ಆಗಲ್ಲ ಅನ್ನೋಂತ ಮಾತುಗಳು ಬಂದಿರೋಂತ ಸಂದರ್ಭಗಳು ನೋಡಿದೀವಿ. ಇಲ್ಲೇನಾಗ್ ಹೋಗುತ್ತೆ, ಇವಾಗ ಒಂದ್ ಮಗು ತಾಯಿಯನ್ನ ಹೋಲ್ತಾ ಇದೆ, ಇನ್ನೊಂದು ಮಗು ತಂದೆ ಕಡೆ ಯಾರನ್ನೋ ಹೋಲ್ತಾ ಇದೆ ಅಂದಾಗ ತಾಯಿಗೆ ಇವಾಗ ಸಹಜವಾಗಿ ಏನಾಗುತ್ತೆ, ಇದು ನನ್ ತರ ಇದೆ ಅಂತ ಆ ಮಗು ಮೇಲೆ ಅಫೆಕ್ಷನ್ ಜಾಸ್ತಿ. ಇನ್ನೊಂದ್ ಮಗುನ ಸ್ವಲ್ಪ ಎಷ್ಟೋ ಅಷ್ಟು ಈ ತರ ಮಾಡಿದಾಗ ಮಕ್ಳ ಬೆಳವಣಿಗೆ ಏನಾಗುತ್ತೆ, ಕೆಟ್ಟ ಪರಿಣಾಮ ಬೀರತ್ತೆ ಮಕ್ಳ ಮೇಲೆ. ಇದೆಲ್ಲಾ ಒಂದು ಸೈಕಾಲಜಿಯನ್ನು ಇಟ್ಕೊಂಡೆ ವೇದಗಳು ಹೇಳ್ತಾ ಇರೋದು. ಏನಪ್ಪಾ ಅಂತಂದ್ರೆ ಅಕ್ಸೆಪ್ಟೆನ್ಸ್ ಅವಳ ಗುಣ ಆಗಿರ್ಬೇಕು. ಹಾಗಂತ ಹೇಳಿ ಅವಳು ಅಕ್ಸೆಪ್ಟ್ ಮಾಡ್ಬೇಕು ಅಂತಾನೆ ಅವಳಿಗೆ ಆದೇಶ ಮಾಡಿರೋದ್ರಿಂದ ಉಳಿದವ್ರು ಹೇಗಿದ್ರು ಅವಳು ಅಕ್ಸೆಪ್ಟ್ ಮಾಡ್ಬೇಕು ಅಂತಾನೂ ಅಲ್ಲ. ಖಂಡಿತವಾಗಿ ಅವನ ಮನೆಯವರು ಕೂಡನು ಮತ್ತೆ ಗಂಡನೂ ಕೂಡನು ಅವಳಿಗೆ ಸಂತೋಷ ಆಗೋ ರೀತಿಯಲ್ಲಿ ತಾವ್ ಹೇಗಿರ್ಬೇಕು ಅನ್ನೋದನ್ನ ಅವರು ಅರ್ಥ ಮಾಡ್ಕೋಬೇಕು. ನಾನು ಅದಕ್ಕೇನೆ ಆಗ್ಲೇ ಒಂದ್ ಮಂತ್ರ ಹೇಳ್ದೆ, ಸಮ್ರಾಜ್ಞಿ ಶ್ವಶುರೇ ಭವ ಅಂತ ಹೇಳಿ. ಅಂತಂದ್ರೆ ನೀನಲ್ಲಿ ವಿರಾಜಮಾನಳಾಗಿರು ಅಂತ. ವಿರಾಜಮಾನಳಾಗಿರು ಅಂದ್ರೆ ಆ ಸ್ಥಾನ ಇವಳು ಗಳಿಸ್ಬೇಕು ಅನ್ನೋದು ಎಷ್ಟು ಮಹತ್ವಪೂರ್ಣವೋ, ಅವರೆಲ್ಲರೂ ಸೇರಿ ಆ ಸ್ಥಾನ ಕೊಡ್ಬೇಕು ಅನ್ನೋದು ಅಷ್ಟೇ ಮಹತ್ವಪೂರ್ಣ. ಅದನ್ನ ಅವರು ಅರ್ಥ ಮಾಡ್ಕೋಬೇಕು, ಅದನ್ನ ಇವರು ಅರ್ಥ ಮಾಡ್ಕೋಬೇಕು, ಎರಡ್ ಕಡೆನೂ ಅರ್ಥ ಮಾಡ್ಕೋಬೇಕಾಗಿದೆ ಅದನ್ನ. ಅಂದ್ರೆ ಅಕ್ಸೆಪ್ಟೆನ್ಸ್ ಮ್ಯೂಚುವಲ್ ಆಗುತ್ತೆ ಅಲ್ವಾ. ಅಂದ್ರೆ ಈಗ ಹೆಣ್ಣು ಹುಡುಗಿ ಹೋಗಿ ಹುಡುಗನ್ ಮನೇಲಿ ಇದ್ದು ಒಂದು, ಮತ್ತೆ ಅವ್ರ ಜೊತೆ ಅಲ್ಲಿ ಸಂಸಾರ ಮಾಡ್ಬೇಕಾಗಿರೋದು ಒಂದು. ಎರಡು, ಸೃಷ್ಟಿ ಮುಂದುವರಿಯೋಕೆ ಅವಳ ದೇಹದಲ್ಲಿ ಇಟ್ಕೊಳ್ಳುವಂತ ಅಂಶ ಇಟ್ಕೊಂಡು ಪೋಷಣೆ ಮಾಡುವಂತ ಕಾರಣ ಒಂದು. ಸರಿ. ಎರಡು, ಅದು ಬಿಟ್ಟು ಬೇರೆ ಏನಾದ್ರೂ ಕಷ್ಟ ಸುಖಗಳಲ್ಲಾದ್ರೂ ಅಥವಾ ಅವಳ ಪರಿವಾರ ದವರಿಗೆ ಅವಶ್ಯಕತೆ ಬಿದ್ದಾಗಲಾದ್ರೂ ಆಗ್ಲಿ ಗಂಡನ ಅಥವಾ ಗಂಡನ ಮನೆಯವರು
ಹೆಂಡತಿ ಮನೆಯವರನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಲ್ವಾ? ಅದ್ ಮಾಡ್ಲೇಬೇಕು. ಹೇಳುತ್ತಾ ಮಾಡ್ಬೇಕು. ಹೇದ ಖಂಡಿತ ಮಾಡ್ಬೇಕು ಅದನ್ನ. ಅದ್ರಲ್ಲಿ ಯಾಕೆಂದ್ರೆ ಎಲ್ಲರೂ ನಮ್ಮವರು ಅಂತ, ಮನುಷ್ಯರು ಎಲ್ಲರೂ ನಮ್ಮವರು ಅಂತ ಅನ್ಕೊಂಡಾಗ ಅಲ್ಲೇನು ಆ ಪ್ರಶ್ನೆ ಬರೋದೇ ಇಲ್ಲ. ಅವರು ನಮ್ಮ ಅತ್ತೆ ಮನೆಯವರು, ಹಾಗಾಗಿ ಅವ್ರು ಏನಾದ್ರು ಮಾಡ್ಕೊಳ್ಳಿ, ಅವ್ರಿಗೆ ಏನಾದ್ರು ನಾವು ಹೋಗಲ್ಲ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ. ಸೊ ಹಾಗಾಗಿ ಅದು ಮಾನವೀಯತೆ ಅಲ್ಲೂ ಅಲ್ಲ. ಮತ್ತೆ ಆಗ್ಲೇ ಹೇಳಿದಾಗೆ ಪಿತೃಋಣ ಅನ್ನೋಂಥದ್ದು ಗಂಡ್ ಮಕ್ಳಿಗೆ ಎಷ್ಟಿರ್ತೋ ಹೆಣ್ಮಕ್ಳಿಗೂ ಹೆಣ್ಮಕ್ಳಿಗೂ ಅಷ್ಟೇ ಇರುತ್ತೆ. ಹಾಗಾಗಿ ಅವಳ ತಂದೆ ತಾಯಿಗೆ ಇವಾಗ ಅವರಿಬ್ರು ಒಂದು ಅಂತ ನಾವು ಕನ್ಸಿಡರ್ ಮಾಡಿದ್ಮೇಲೆ ಅವಳ ತಂದೆ ತಾಯಿ ಇವನಿಗೆ ತಂದೆ ತಾಯಿ ಸಮಾನ ಆಗ್ಲಿಲ್ವಾ? ಇವನ ತಂದೆ ತಾಯಿ ಅವಳಿಗೂ ತಂದೆ ತಾಯಿ ಸಮಾನ ಆದ್ರಲ್ಲ, ಎರಡೂ ಅಷ್ಟೇ ಸತ್ಯ. ಇವ್ರಿಗೆ ಅವಶ್ಯಕತೆ ಇದ್ದಾಗ್ಲೂ ಮಾಡ್ಬೇಕು, ಅವ್ರಿಗೆ ಅವಶ್ಯಕತೆ ಇದ್ದಾಗ್ಲೂ ಮಾಡ್ಬೇಕು. ಅಯ್ಯೋ ಇದ್ ಹೆಂಡತಿ ಮನೆ ಕಡೆ ನನಗ್ ಕರ್ತವ್ಯ ಇಲ್ಲ ಅಂತ ಗಂಡ ಅನ್ಕೊಳ್ಳೋ ಹಾಗಿಲ್ಲ, ಅಥವಾ ಇದ್ ಗಂಡನ ಅಪ್ಪ ಅಮ್ಮ ನಾನ್ ಯಾಕೆ ಹೋಗ್ಲಿ ಅಂತ ಹೆಂಡತಿ ಅನ್ಕೊಳ್ಳೋ ಹಾಗೂ ಇಲ್ಲ, ಎರಡೂ ಇಲ್ಲ. ಹಾಗಿದ್ದಲ್ಲಿ ವಿವಾಹಗಳಲ್ಲಿ ಹೆಣ್ಣೆತ್ತವ್ರ ಕೈಯಲ್ಲಿ ಚಿಕ್ಕ ವಯಸ್ಸಿನವನಾಗಿರುವ ವರನ ಕಾಲು ಪಾದ ತೊಳೆದು ನೀನು ನಮಗೆ ಕನ್ಯಾಸೆರೆ ಬಿಡಿಸ್ತಾ ಇದೀಯಾ, ನಮಗೆ ತುಂಬಾ ಫೇವರ್ ಮಾಡ್ತಿದ್ಯಾ, ನಮ್ಗೆ ಉಪಕಾರ ಮಾಡ್ತಿದ್ಯಾ ಅನ್ನೋ ರೀತಿಲಿ ಅವನನ್ನ ಬೆಗ್ ಮಾಡಿ ನಾವು ಚೆನ್ನಾಗಿ ನೋಡ್ಕೋ ಹಂಗೆ ಹಿಂಗೆ ಅಂತೆಲ್ಲ ಅನ್ನೋ ಅರ್ಥದಲ್ಲಿ ವಯಸ್ಸಿನಲ್ಲಿ ಚಿಕ್ಕವನಾಗಿರುವಂತ ವರನ ಪಾದ ಪೂಜೆ ಮಾಡಿಸ್ತಾರಲ್ಲ, ಅದು ವೇದದಿಂದ ಬಂದಿರೋದಾ ಅಥವಾ ಮನುಷ್ಯರು ಅವ್ರವ್ರವ್ರ ಕಟ್ಟುಪಾಡಿಗೆ ಮಾಡ್ಕೊಂಡಿರೋ ಆಚರಣೆನ? ಇಲ್ಲ, ಸಂಪ್ರದಾಯ ಮಾಡ್ಕೊಂಡಿರೋದು. ಆಮೇಲೆ ಆ ನಂತರ ಬಂದು ಸೇರ್ಕೊಂಡಿರೋದೇ ಹೊರತು ಖಂಡಿತವಾಗಿಯೂ ಕೂಡ ವೇದಗಳ ಹಿನ್ನೆಲೆಯಲ್ಲಿ ಬಂದಂತದ್ದಲ್ಲ. ವೇದಗಳು ಎಲ್ಲೂ ಅಂತ ಪದ್ಧತಿಗಳಂತ ಹೇಳಿಲ್ಲ. ಲಾಸ್ಟ್ ಕ್ಲಾಸ್ ಅಲ್ಲಿ ನೀವ್ ಇದ್ರ? ಇಲ್ಲ, ಇದೇ ನಂದು ಮೊದಲನೇ ಕ್ಲಾಸ್ ಅಲ್ಲಿ ಗ್ರೂಪ್ ಜಾಯಿನ್ ಆಗಿದ್ದೀರಾ? ವಾಟ್ಸ್ಆಪ್ ಈ ಕ್ಲಾಸ್ ವಾಟ್ಸ್ಆಪ್ ಗ್ರೂಪ್ ಇದೆ, ಅದ್ರಲ್ಲಿ ನೀವ್ ಇದೀರಾ? ಇದೀನಿ. ಅದೇ ಇವಾಗ ಜಾಯಿನ್ ಆಗಿ ಇದಕ್ಕೆ ಇವಾಗ ಅಟೆಂಡ್ ಮಾಡ್ತಿದ್ದೀನಿ ಫಸ್ಟ್ ಟೈಮ್. ಸರಿ ಸರಿ. ಅದ್ರಲ್ಲಿ ಹೋದ್ ವಾರದ್ದು ಕ್ಲಾಸ್ ರೆಕಾರ್ಡಿಂಗ್ಸ್ ಇದೆ, ಮತ್ತೆ ಇನ್ನೊಂದ್ಸರ್ತಿ ಅದನ್ನ ಪೋಸ್ಟ್ ಮಾಡ್ತೀವಿ. ಅದ್ರಲ್ಲಿ ವಿವಾಹ ವಿಧಿ ಬಗ್ಗೆನೇ ಹೇಳಿದೀವಿ, ಒಂದು ಮದುವೆ ವಿಧಿಯಲ್ಲಿ ಏನೇನ್ ಇರ್ಬೇಕು ಅನ್ನೋದನ್ನ ಹೇಳಿದೀವಿ. ಅದನ್ನ ನೀವ್ ಕೇಳಿದ್ರೆ ನಿಮ್ಗೆ ಇನ್ನಷ್ಟು ಕ್ಲಾರಿಟಿ ಸಿಗತ್ತೆ. ಈ ತರ ಯಾವುದೇ ವಿಧಿಗಳು ಕೂಡ ಕನ್ಯಾದಾನದಿಂದ ಹಿಡಿದು ನೀವ್ ಹೇಳಿದಿರ್ಬೋದು, ಏನೋ ಪಾದ ಪೂಜೆ ಮಾಡೋದ್ರ ವರ ಪೂಜೆ ಅಂತ ಹೇಳಿ, ಕನ್ಯಾದಾನ ಇರ್ಬೋದು, ಕಾಶಿ ಯಾತ್ರೆ ಇರ್ಬೋದು, ಇದು ಯಾವ್ದನ್ನು ವೇದಗಳು ಹೇಳಿಲ್ಲ. ಅದ ಆ ನಂತರ ಬಂದು ಸೇರ್ಕೊಂಡಿರುವಂತದ್ದು ಅಷ್ಟೇ ಹೊರತು ಮನುಷ್ಯ ಸಹಜವಾಗಿ ಒಂದು ಹೆಣ್ಣು ಗಂಡು ಜೊತೆಲಿ ಇರ್ಬೇಕು ಅಂತ ಹೇಳಿದ್ರೆ ಅವರಿಬ್ರು ಯಾವ ಯಾವ ಸಂಕಲ್ಪಗಳನ್ನ ಮಾಡ್ಬೇಕು, ಇಷ್ಟನ್ ಮಾತ್ರ ವೈದಿಕ ವಿವಾಹ ಪದ್ಧತಿಯಲ್ಲಿ ಹೇಳಿರೋದು. ಕೊನೆ ಪ್ರಶ್ನೆ ಇವತ್ತಿಗೆ, ಇದು ಸಂತಾನ ಸೃಷ್ಟಿ ಎಷ್ಟು ಮುಖ್ಯ ಅಂದ್ರೆ ಈಗ ಪ್ರಸಕ್ತ ಜೀವನದಲ್ಲಿ ಜೀವನ ಶೈಲಿಗಳು ಜೊತೆಗೆ ಪಾಪ್ಯುಲೇಷನ್, ಓವರ್ ಪಾಪ್ಯುಲೇಷನ್, ಅದರಲ್ಲೂ ನಮ್ಮ ಭಾರತದಲ್ಲಿ ಬೆಳೀತಾ ಇರೋ ವೇಗಕ್ಕೆ ಪ್ರತಿಯೊಬ್ಬರಿಗೂ ಇಬ್ರು ಮಕ್ಳು ಬೇಕು ಕನಿಷ್ಠ ಅಂತಾನೆ ಇರುತ್ತೆ. ಇಬ್ಬಿಬ್ರು ಮಾಡ್ಕೊಳ್ಳೋದು ಇಂಪಾರ್ಟೆಂಟಾ ಅಥವಾ ಪರವಾಗಿಲ್ಲ ಮಿಕ್ಕಿದವ್ರು ಮಾಡ್ಕೊಳ್ಳಿ, ನಮಗ್ ಮಾಡ್ಕೊಳ್ಳಕ್ ಬೇಕಿಲ್ದೆಲ್ಲ ಇರೋರು ಮಾಡ್ಕೊಳ್ಳೋದ್ ಬೇಡ, ನಾವು ಪಾಪ್ಯುಲೇಷನ್ ಕಂಟ್ರೋಲ್ಗೆ ಕಾಂಟ್ರಿಬ್ಯೂಟ್ ಮಾಡ್ದಂಗ ಆಗತ್ತೆ ಅಂತ ನಿರ್ಧಾರ ಮಾಡೋರು ಇದಾರೆ ಕೆಲವರು. ಅದು ಓಕೆನಾ? ಅಂದ್ರೆ ಅದರಿಂದ ಏನಾದ್ರೂ ಪಾಪ ಪುಣ್ಯದ ಪ್ರಶ್ನೆನಾ ಅದು, ಅಥವಾ ತಮ್ಮ ಕರ್ತವ್ಯ ಇದ್ದು ಕರ್ತವ್ಯ ಮಾಡ್ದಲೇ ಇರೋ ರೀತಿ ಆಗುತ್ತಾ ಅದು? ಅಥವಾ ಗಿಲ್ಟ್ ಏನಾದ್ರೂ ಆಗುತ್ತಾ? ಹೌದು. ಯಾಕೆ ಅಂತಂದ್ರೆ ನಮ್ಮ ದೇಹ ಮನಸ್ಸು ಆರೋಗ್ಯಕರವಾದಂತ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಸಂತಾನೋತ್ಪತ್ತಿ ಮಾಡ್ಬೇಕು ಅನ್ನೋಂತ ಬಯಕೆ ಪ್ರಕೃತಿ ಸಹಜವಾಗಿರೋದು. ನಾವ್ ಪ್ರಕೃತಿ ಸಹಜವಾಗಿರೋದನ್ನ ತುಳಿದು ಏನೇನೋ ಆಲೋಚನೆಗಳನ್ನ ಮಾಡ್ತಾ ಹೋದ್ರೆ ನಾವ್ ಪ್ರಕೃತಿಗೆ ವಿರುದ್ಧ ಹೋಗ್ತೀವಿ. ಎಷ್ಟು ಹೋಗಕ್ ಸಾಧ್ಯ ಇಲ್ಲ. ಹಾಗಾಗಿ ಸಂತಾನೋತ್ಪತ್ತಿ ಮಾಡ್ಬೇಕು ಅನ್ನೋಂತಹ ಸಹಜ ಬಯಕೆ ಏನಿದೆ ಅದನ್ನ ವಿವಾಹ ಅನ್ನೋಂತ ಚೌಕಟ್ಟಲ್ಲಿ ಸರಿಯಾಗಿ ತಿಳ್ಕೊಂಡು ನಿರ್ವಹಿಸ್ತಾ ಹೋಗ್ಬೇಕು ನಮ್ ಕರ್ತವ್ಯವನ್ನ. ಅದನ್ನ ಮಾಡದೇ ಇರೋ ಹಾಗಿಲ್ಲ. ಹಾಗೆ ಇನ್ನೊಂದು ವಿಷಯ ನೀವ್ ಹೇಳಿದ್ರಿ ಪಾಪ್ಯುಲೇಷನ್ ಕಂಟ್ರೋಲ್ ಅಂತ ಹೇಳಿ, ಇದು ಕೂಡ ನಮ್ಮ ಭ್ರಮೆಯ ಹೊರತು ಆ ತರ ಖಂಡಿತವಾಗಿಯೂ ಇಲ್ಲ. ಯಾಕೆ ಅಂತಂದ್ರೆ ಎಷ್ಟೋ ಪ್ರದೇಶಗಳಲ್ಲಿ, ಎಷ್ಟೋ ಹಳ್ಳಿಗಳಲ್ಲಿ ಇವತ್ತಿನ ದಿನ ಜನ ಇಲ್ಲ.
ಅಲ್ಲಿ ಯಾಕಿಲ್ಲ ಅಂತಂದ್ರೆ ನಾವು ಪಾಪ್ಯುಲೇಷನ್ ನ ಎಲ್ಲಿ ನೋಡ್ತಾ ಇದೀವಿ, ನಾವು ಬಂದು ಬೆಂಗಳೂರಲ್ಲಿ ಪಾಪ್ಯುಲೇಷನ್ ನೋಡ್ತೀವಿ. ಬೆಂಗಳೂರು ದೊಡ್ಡದಾಗ್ತಾ ಇದೆ, ಬೆಳೀತಾ ಇದೆ. ಅದನ್ನೇ ಸುತ್ತಲೂ ಎಷ್ಟೋ ಹಳ್ಳಿಗಳಿಂದ ನಾವು ಹೋಗಿ ನೋಡಿದ್ರೆ ತಂದೆ ತಾಯಿ ಅಲ್ಲಿ ಕೃಷಿ ಮಾಡಿರ್ತಾರೆ, ಜಮೀನ್ ಇಟ್ಟಿರ್ತಾರೆ, ಎಲ್ಲ ಇರ್ತಾರೆ. ಆದ್ರೆ ಒಂದ್ ಹಂತಕ್ಕೆ ಬರೋ ಅಷ್ಟೊತ್ತಿಗೆ ಅಲ್ಲಿ ಯಾರು ಇರೋದಿಲ್ಲ, ಎಲ್ಲ ಖಾಲಿಯಾಗಿ ಬರುತ್ತೆ. ಹಾಗೆ ಬ್ಯಾಲೆನ್ಸ್ ಇಲ್ಲ ಅಂತ ಹೇಳ್ಬೇಕೆ ಹೊರತು ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ಭೂಮಿಲಿ ಜಾಗ ಇಲ್ಲ ಅಂತ ಹೇಳುವಾಗ ಅಂತಹ ಪರಿಸ್ಥಿತಿ ಭೂಮಿಯಲ್ಲಿ ಸೃಷ್ಟಿಯಾಗಿಲ್ಲ. ಬದಲಾಗಿ ಬ್ಯಾಲೆನ್ಸ್ ಇಲ್ಲ. ಬ್ಯಾಲೆನ್ಸ್ ಇಲ್ಲದೆ ಇರೋದಕ್ಕೆ ಕಾರಣ ಏನು? ನಮ್ಮ ಚಿಂತನೆಗಳು ಸರಿಯಾಗಿಲ್ಲ, ನಮ್ಮ ಜೀವನ ಶೈಲಿ ಸರಿಯಾಗಿಲ್ಲ. ಸರಿ ಮಾಡ್ಕೊಳ್ತಾ ಹೋಯ್ತು ಅಂದ್ರೆ ಬ್ಯಾಲೆನ್ಸ್ ನಾವು ತರಬಹುದು. ಹಾಗಾಗಿ ಆದ್ಯಾವ್ದೋ ಬ್ಯಾಲೆನ್ಸ್ ತರಕ್ಕೋಸ್ಕರ ನಾವು ಸಂತಾನ ಬೇಡ ಅಂತ ನಿರ್ಧಾರ ಮಾಡಿದೀವಿ ಅಂದ್ರೆ ಇದು ತಪ್ಪು ಚಿಂತನೆ. ಹಾಗಿಲ್ಲ. ಈಗ ಮದುವೆಯಲ್ಲಿ ಸಂತಾನದ ಪ್ರಯತ್ನನೂ ಆಗಿ ಯಾವ್ದೋ ಕಾರಣಕ್ಕೋಸ್ಕರ ಅದು ಕಳ್ಕೊಂಡು ನಂತರ ಒಬ್ಬ ಸಂಗಾತಿ ಇಲ್ದಲೇ ಇದ್ದು ಉಳಿದ ಸಂಗಾತಿಗೆ ಸಂತಾನ ಇಲ್ದಲೇ ಇದ್ದ ಪರಿಸ್ಥಿತಿಯಲ್ಲಿ ಮಕ್ಳಿಗೋಸ್ಕರ ಇನ್ನೊಂದು ಮದುವೆ ಆಗಿ ಸಂತಾನ ಪಡ್ಕೊಳ್ಳೋ ಇಚ್ಛೆ ತೋರಿಸ್ಬೇಕಾ, ಅಥವಾ ಆಗಲೇ ಹುಟ್ಟಿರುವ ಅನಾಥ ಮಕ್ಕಳನ್ನೇ ಸಂತತಿಯಾಗಿ ತಗೊಂಡು ಮಾಡ್ಕೊಳ್ಳೋದು ಓಕೆನಾ ಅನ್ನೋ ಪ್ರಶ್ನೆ ಆಗ್ಲೇ ಬಂತು. ಮತ್ತೊಮ್ಮೆ ಸ್ಪಷ್ಟನೆ ಕೊಡೋ ದೃಷ್ಟಿಯಿಂದ ಸೊ ಅದು ಇನ್ನೊಂದು ಸಂತತಿಗೋಸ್ಕರ ಮತ್ತೊಂದು ಮದುವೆ ಆಗೋದು ತಪ್ಪು ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಈಗಾಗಲೇ ಏನಪ್ಪಾ ಅಂತಂದ್ರೆ ಗಂಡು ಹೆಣ್ಣು ಅಂತಂದ್ರೆ ಒಂದು ಸಂತತಿ ಪ್ರಜಾ, ಇನ್ನೊಂದು ಸಖ್ಯ ಆತ್ಮೀಯತೆ, ಈ ಎರಡಕ್ಕಾಗಿ ನಾವು ಮದುವೆ ಆಗ್ತೀವಿ. ಸಂಗಾತಿನೇ ಇಲ್ಲ ಅಂದಾಗ ಅವ್ರು ಹೇಳ್ತಿರೋದು. ಸಂಗಾತಿನೇ ಇಲ್ಲ ಅಂತ ಹೇಳಿದಂತ ಮದ್ವೆ ಮಾಡ್ಕೊಳ್ಬೇಕು ಅನ್ನೋದು ಅವ್ರ ಇಷ್ಟ. ಸಂಗಾತಿನೇ ಇಲ್ಲ ಅಂತಂದ್ರೆ ಇನ್ನೊಂದ್ ಮದ್ವೆ ಆಗ್ಬೇಕು ಅಂತಂದ್ರೆ ಅದು ಅವ್ರ ಇಷ್ಟ. ಆಗ್ಬೋದು, ಆಗದೆ ಇರ್ಬೋದು, ಅವ್ರ ಸ್ವಾತಂತ್ರ್ಯ. ಇಲ್ಲಪ್ಪ ನನಗ್ ಬೇಡ, ಒಂದ್ಸರ್ತಿ ನಾನು ದಾಂಪತ್ಯ ಕಾಲಿಟ್ಟೆ, ಇನ್ ನನಗ್ ಬೇಡ, ಅವ್ರ ವಯಸ್ಸು ಇದೆಲ್ಲವೂ ಮುಖ್ಯ ಆಗತ್ತೆ. ಆದ್ರೆ ಸಂಗಾತಿ ಇರ್ತಾ ಸಂತಾನಕ್ಕೋಸ್ಕರ ಇನ್ನೊಂದ್ ಮದ್ವೆ ಮಾಡ್ಕೊಳ್ತೀನಿ ಅಂದ್ರೆ ಇದು ತಪ್ಪಾಗತ್ತೆ, ಅದು ತಪ್ಪು. ಅಂತ ಪರಿಸ್ಥಿತಿ ಅಂದ್ರೆ ಒಬ್ಬ ಸಂಗಾತಿ ಬದುಕಿಲ್ದಲೇ ಇರ್ಲಿ, ಆದ್ರೆ ದಾಂಪತ್ಯದಲ್ಲಿ ಇಲ್ದಲೇ ಇರುವಂತ ವ್ಯಕ್ತಿ ಸಂತಾನಕ್ಕೋಸ್ಕರ ಇನ್ನೊಂದು ಮದುವೆ ಆಗ್ತೀನಿ ಅನ್ನೋದು ತಪ್ಪ? ಹಾಗೇನಿಲ್ಲ, ಅದೇ ನಾ ಹೇಳಿದ್ದು. ಈಗ ವೇದಗಳ ದೃಷ್ಟಿಯಲ್ಲಿ ಆದರ್ಶ ಪೂರ್ಣವಾದಂತ ಜೀವನ ಅಂತ ನಾವು ತಗೊಂಡಾಗ ಒಬ್ಬ ಸಂಗಾತಿ ಬದುಕಿರ್ತಾ ಬಿಟ್ಬಿಟ್ಟು ಬೇರೆ ಇರೋದು ಅನ್ನೋಂಥದ್ದು ಅಲ್ಲಿ ಹೊಂದಾಣಿಕೆನೆ ಆಗಲ್ಲ. ಮೊದಲನೇದಾಗಿ ಆಯ್ತು, ಇವತ್ತಿನ ಸಾಮಾಜಿಕ ಪರಿಸ್ಥಿತಿಯ ಕಾರಣದಿಂದ ಕಾನೂನು ಪ್ರಕಾರವಾಗಿ ಅವರಿಬ್ರು ಕೂಡ ಬೇರೆ ಆಗಿದ್ದಾರೆ. ಈಗ ಅವರು ಸಿಂಗಲ್, ಒಬ್ರೆ ಒಂಟಿಯಾಗಿದ್ದಾರೆ ಅನ್ನೋಂತ ಪರಿಸ್ಥಿತಿ ಬಂದಾಗ ಇನ್ನೊಂದು ಮದುವೆನ ಖಂಡಿತ ಆಗ್ಬೋದು. ಮ್ಯಾರೇಜ್ ಅನ್ನೋಂಥದ್ದು, ಮತ್ತೊಮ್ಮೆ ಮದುವೆ ಅನ್ನೋಂಥದ್ದು ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ ಅಗತ್ಯ ನೋಡ್ಕೊಂಡು, ಅವರವರ ವೈಯಕ್ತಿಕ ಅಗತ್ಯಗಳನ್ನ ನೋಡ್ಕೊಂಡು ಖಂಡಿತ ಆಗ್ಬೋದು. ಅದಕ್ಕೂ ಸಂತಾನಕ್ಕೂ ಸಂಬಂಧ ಇಲ್ಲ. ಆದ್ರೆ ಮದುವೆ ವಿವಾಹ ಅನ್ನೋದ್ರಲ್ಲಿ ಸಂತಾನವೂ ಕೂಡ ಒಂದು ದೃಷ್ಟಿ, ಆ ಕರ್ತವ್ಯವನ್ನ ನಿಭಾಯಿಸೋದು ಆ ಪತಿ ಪತ್ನಿಯರಿಬ್ಬರ ಕರ್ತವ್ಯ. ಒಂದ್ ವೇಳೆ ದೈಹಿಕವಾಗಿ ಕೊರತೆ ಇತ್ತು ಅಂತ ಹೇಳಿದ್ರೆ ಅವಾಗ ದತ್ತು ತಗೊಳ್ಳೋದು, ಇಂತಹ ಆಪ್ಷನ್ಗೆ ನಾವು ಕಾಲಿಡ್ಬೇಕಾಗತ್ತೆ. ಅದು ತಪ್ಪಲ್ಲ. ಇವತ್ತು ಇಲ್ಲಿಗೆ ನಿಲ್ಲಿಸ್ತೀವಿ. ಇದ್ರ ಬಗ್ಗೆ ಇನ್ನು ಸಾಕಷ್ಟು ವಿಮರ್ಶೆಗಳನ್ನ ನಾವು ಮುಂದಿನ ವಾರಗಳಲ್ಲಿ ಮಾಡಬಹುದು. ಅಗತ್ಯವಾಗಿ ಪಾಲ್ಗೊಂಡಂತ ಎಲ್ರಿಗೂ ಕೂಡ ನಾನು ಧನ್ಯವಾದಗಳು. ನಮಸ್ತೆ. ನಮಸ್ತೆ ಎಲ್ಲರಿಗೂ. ನಮಸ್ತೆ, ಧನ್ಯವಾದಗಳು. ಹಲೋ, ಧನ್ಯವಾದಗಳು. ನಮಸ್ತೆ. ಒಂದೇ ಒಂದು ಪ್ರಶ್ನೆ. ಈಗ ನೀವೇನು ಈಗ ವಿವಾಹ ಸಂಸ್ಕಾರ ಆಗಿರ್ಬೋದು ಅಥವಾ ದಾಂಪತ್ಯ ಒಂದು ವಿಚಾರ ಆಗಿರ್ಬೋದು ಏನ್ ಚರ್ಚೆ ಮಾಡಿದ್ವಿ. ಈಗ ಮರು ವಿವಾಹದ ಬಗ್ಗೆನೂ ಹೇಳಿದ್ರಿ. ಅದೇ ನನ್ಗೆ ಅನುಮಾನ ಬಂದಿತ್ತು ಈಗ. ಮತ್ತೆ ಈಗ ಕೆಲವರು ಈ ಮಕ್ಕಳಿಗೋಸ್ಕರ ಕೆಲವರು ನಿಯೋಗ ಪದ್ಧತಿ ಎಲ್ಲ ಮಾಡ್ತಾರಲ್ಲ, ಅದು ಎಷ್ಟು ಸರಿ ಅಂತ? ನನ್ನ ಪ್ರಶ್ನೆ ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಯ್ತು, ನಿಮ್ ಪ್ರಶ್ನೆ ಅರ್ಥ ಆಯ್ತು. ಯಾಕೆ ಆಗ್ಲೇ ಒಂದು ವಿಷಯ ನಾವು ವೇದದಲ್ಲಿ ನೋಡಿದ ಹಾಗೆ ಸತ್ಸಂತಾನ ಅನ್ನುವಂಥದ್ದು ಒಂದು ದೃಷ್ಟಿ ಆದ್ರೆ ಇನ್ನೊಂದು ಸ್ನೇಹ ಅನ್ನೋದು ಇದೆ ಅಲ್ವಾ? ಸರಿ.
ಸ್ನೇಹ ಅನ್ನೋದು ಒಂದು ಪ್ರಮುಖವಾದಂತಹ ಗುರಿ. ಇವಾಗ ನಿಯೋಗ ಪದ್ಧತಿನ ಒಪ್ಕೊಳ್ಳೋದಾದ್ರೆ ಆ ರೀತಿಯಲ್ಲಾದ್ರೂ ಸಂತಾನ ಪಡಿತೀವಿ ಅಂತ ಹೇಳೋದಿದ್ರೆ ಅದು ತೀರಾ ಏನು ಸಮಾಜದಲ್ಲಿ ಈ ರೀತಿ ನಮ್ಗೆ ಒಂದು ಮಕ್ಳು ದತ್ತು ತಗೊಳ್ಳೋಂತ ಪರಿಸ್ಥಿತಿನೂ ಇಲ್ಲ, ಯಾವುದೂ ಇಲ್ಲ. ಹಾಗಾಗಿ ಸಂತಾನ ನಿಂತೋಗತ್ತೆ ಅನ್ನೋಂತ ಪರಿಸ್ಥಿತಿಯಲ್ಲಿ ಅದನ್ನ ಏನು ಆಪದ್ಧರ್ಮ ಅಂತ ಒಪ್ಪಬಹುದೇ ಹೊರತು ಆದ್ರೆ ನಿಜವಾಗ್ಲೂ ಅದ್ ಸರಿ ಅಂತ ಹೇಳಕ್ ಆಗಲ್ಲ. ಯಾಕೆ ಅಂತಂದ್ರೆ ದಂಪತಿಗಳ ಮಧ್ಯದಲ್ಲಿ ಯಾವ ಸ್ನೇಹ ಇರುತ್ತೆ ಆ ಸ್ನೇಹದಿಂದನೇ ಸರಿಯಾದಂತಹ ಸಂತಾನ ಬರೋದು. ಸರಿಯಾದ ಸಂತಾನ ಬರ್ಬೇಕಾದ್ರೆ ಅವರಿಬ್ರು ಮಧ್ಯದ ಒಂದು ಇಂಟಿಮೆಸಿ ಕಾರಣ. ಹಾಗಿಲ್ಲದೆ ಸುಮ್ನೆ ನಿಯೋಗ ಪದ್ಧತಿ ಅಂತ ಹೇಳಿ ಯಾವ್ದೋ ಒಬ್ಬ ಹೆಣ್ಣನ್ನು ಅಥವಾ ಗಂಡನೋ ಒಪ್ಕೊಂಡು ನನಗ್ ಸಂತಾನ ಬೇಕು ಅನ್ನೋ ಒಂದೇ ಕಾರಣಕ್ಕೆ ಒಪ್ಕೊಂಡಾಗ ದೈಹಿಕವಾಗಿ ಒಂದು ಸಂತಾನ ಉತ್ಪತ್ತಿ ಆದ್ರೂ ಕೂಡ ಅದರ ಮಾನಸಿಕ ಬೌದ್ಧಿಕ ಪರಿಸ್ಥಿತಿಗಳು ಅಲ್ಲಿ ಸೇರುವಂತಹ ಜೀವ ಯಾವ್ದಾಗಿರುತ್ತೆ. ಮತ್ತೆ ಅವರಿಬ್ರು ಮಧ್ಯೆ ಯಾವ ಹೊಂದಾಣಿಕೆ ಇರೋದಿಲ್ಲ, ಯಾವ ಒಂದು ಪ್ರೀತಿ ಇರೋದಿಲ್ಲ. ಅದೊಂಥರ ಮಾನಸಿಕವಾಗಿ ಹಿಂಸೆ ಅಲ್ವಾ ಅದು. ಹೌದು ನಿಜ. ಯಾಕೆಂದ್ರೆ ನನ್ಗೆ ಯಾಕೆ ಈ ಅನುಮಾನ ಬಂತು ಅಂದ್ರೆ, ಈಗ ಪಾಂಡವರ ಅಂದ್ರೆ ಈಗ ಮಹಾಭಾರತವನ್ನ ಗಮನಿಸಿದಾಗ ಈಗ ಅಂಬಿಕೆ ಅಂಬಾಲಿಕೆ ಅವರು ಆ ಸಂದರ್ಭ ನಮಗೆ ಜ್ಞಾಪಕ ಬರುತ್ತೆ. ಹಾಗಾಗಿ ಆ ಉದ್ದೇಶದಿಂದ ಪ್ರಶ್ನೆ ಕೇಳಿದೆ, ಅದು ಎಷ್ಟು ಸರಿ ಅಂತ. ಅದೇ ಯಾವ್ದೋ ಒಂದು ಕಾಲದಲ್ಲಿ ತೀವ್ರವಾಗಿ ಏನೋ ಪರಿಸ್ಥಿತಿಗಳ ವ್ಯತ್ಯಾಸ ಆದಾಗ ನಡೆದಿಂತದಿರ್ಬೋದು, ಅಥವಾ ಅವರು ಸರಿಯಾದಂತ ಹೆಜ್ಜೆಯನ್ನ ಇಡದೆ ತಪ್ಪಾಗಿ ಇಲ್ಲ ನಮ್ ಸಂತಾನನೇ ಅಭಿವೃದ್ಧಿ ಆಗ್ಬೇಕು ಅನ್ನೋಂತ ಒಂದು ಕಾರಣಕ್ಕೆ ಆತರ ಮಾಡಿದ್ದಿರ್ಬೋದು. ಹಾಗಂತ ಹೇಳಿ ಇತಿಹಾಸದಲ್ಲಿ ನಡೆದಿದ್ದೆಲ್ಲವೂ ಸರಿ ಅಂತ ನಾವು ಒಪ್ಪಕ್ ಬರಲ್ಲ. ಹೌದೌದು, ಆ ಉದ್ದೇಶದಿಂದ ಈಗ ಈಗ ಧೃತರಾಷ್ಟ್ರ ಪಾಂಡು ಮಹಾರಾಜರ ಜನನ ಈಗ ವ್ಯಾಸರು ಮತ್ತೆ ಅಂಬಾಲಿಕೆ ಅವರ ಏನು ಸಂಯೋಗದಿಂದ ಹುಟ್ಟಿದ್ರು ಅನ್ನೋದೊಂದು ಇತಿಹಾಸ ಏನಿದೆ, ಅದು ನಿಜವಾಗ್ಲೂ ನಾನು ತುಂಬಾ ದಿವಸದಿಂದ ಕಾಡ್ತಾ ಇರೋ ಪ್ರಶ್ನೆ ಇದು ನಿಜವಾಗ್ಲೂ ಸರಿಯಾದ ಪದ್ಧತಿನಾ ಅಲ್ವಾ ಅನ್ನೋದು. ಅಲ್ಲ, ವೇದಗಳ ಹಿನ್ನೆಲೆಯಲ್ಲಿ ನೋಡಕ್ ಹೋದ್ರೆ ಸರಿಯಾದ ಪದ್ಧತಿ ಅಲ್ಲ. ವೇದಗಳ ಹಿನ್ನೆಲೆ ಮಾತ್ರ ಅಲ್ಲ, ನೀವು ಪ್ರಕೃತಿ ಸಹಜವಾಗಿ ಯೋಚಿಸಿದ್ರು ವೇದಗಳು ಹೇಳೋದಕ್ಕಿಂತ ಭಿನ್ನ ಏನಲ್ಲ. ಯಾಕೆಂದ್ರೆ ಈ ಪ್ರಕ್ರಿಯೆ ಒಂದು ಸಂತೋಷದಿಂದ ನಡಿಬೇಕಾಗಿದ್ದಲ್ವಾ. ಪತಿ ಪತ್ನಿಯರ ಮಧ್ಯೆ ಏನೋ ಪ್ರೀತಿ ಏನೋ ಅಂತ ಸ್ನೇಹ ಇದೆ, ಅದ್ರ ಕಾರಣದಿಂದ ನಡಿಬೇಕಾದಂತದ್ದು ಒಂದು ಸಂತಾನೋತ್ಪತ್ತಿ. ಅದರ ಎಫೆಕ್ಟ್ಗೂನು ಈ ತರ ಕಂಡು ಕೇಳದೆ ಇರುವಂತ ವ್ಯಕ್ತಿ ಜೊತೆ ಸುಮ್ನೆ ಇರ್ಬೇಕು ಅನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇವತ್ತು ನೀವೇನು ನಿಯೋಗ ಅಂತ ಹೇಳಿದ್ರಿ, ಅದ್ರದ್ದೇ ಇನ್ನೊಂದ್ ಸ್ವರೂಪ ಅಂತ ನಾವು IVF ಅನ್ನೋದ್ರ ಮುಖಾಂತರನು ಇವತ್ತು ನೋಡ್ತಾ ಇದೀವಿ. IVF, ಸಾರೋಗೆಸಿ ಇದೆಲ್ಲದ್ರಲ್ಲೂ ನಾವು ನೋಡ್ತಾ ಇದೀವಿ. ಇದೆಲ್ಲವೂ ಕೂಡ ಪ್ರಕೃತಿ ಸಹಜವಾದದಂತೂ ಅಲ್ಲ. ಆದ್ರೆ ಕೆಲವೊಂದು ಅನಿವಾರ್ಯವಾಗಿ ಆಗ್ಬೇಕಾದಾಗ ಕೆಲವೊಬ್ಬರ ದಾರಿಯನ್ನ ಅನುಸರಿಸಿ ಹೋಗುವಂತದ್ದು ನಡೀತಾ ಇದೆ ಅಷ್ಟೇ. ಅದೇನೆ, ಈಗ ನಾವು ಏನು ವೇದಗಳ ಒಂದು ದೃಷ್ಟಿಕೋನದಿಂದ ನೋಡಿದಾಗ ನಾವು ಇದು ಎಲ್ಲ ವಿರುದ್ಧವಾಗೇ ಇದೆ. ಆದ್ರೆ ಈಗ ನಮ್ಮ ವೇದಗಳನ್ನ ಕೊಟ್ಟಂತ ವೇದವ್ಯಾಸರೇ ಇದೇನು ಸಂಗ್ರಹ ಮಾಡಿ ಕೊಟ್ಟಂತ ವೇದವ್ಯಾಸರೇ ಈ ರೀತಿ ಮಾಡಿದ್ದು ಕೆಲವು ಶಾಸ್ತ್ರಸಮ್ಮತ ನಿಜ ಸರಿಯಾದ ಪದ್ಧತಿ ಅಂತಾನೆ ಉಲ್ಲೇಖ ಮಾಡ್ತಾರದಲ್ಲಿ. ನನಗೆ ಇದಕ್ಕೆ ಅನುಮಾನ ಇದು ಹೇಗ್ ಸರಿಯಾಗತ್ತೆ, ಆ ವ್ಯಕ್ತಿ ಇದ್ ಮಾಡಕ್ ಸಾಧ್ಯನಾ ಅಂತ. ಅಲ್ಲ ಗೊತ್ತಿಲ್ಲ, ಉಲ್ಲೇಖ ಇದೆ ಅಂತ ಮಾತ್ರಕ್ಕೆ ನಾವ್ ಆ ವ್ಯಕ್ತಿ ಹಾಗೆ ಅಂತ ನಂಬಕ್ ಆಗಲ್ವಲ್ಲ. ಮತ್ತೆ ಆಗಿನ ಸಮಾಜದ ಪರಿಸ್ಥಿತಿಗಳ ಅರಿವು ಇವತ್ತು ಈ ಕಾಲದಲ್ಲಿ ಕೂತು ನಾವು ಊಹಿಸೋದಕ್ ಸಾಧ್ಯ ಇಲ್ಲ ಹೇಗಿತ್ತು ಅಂತ ಹೇಳಿ. ಹಾಗಾಗಿ ಅವ್ರು ಹಾಗೆ ಮಾಡಿದ್ರು ಅಂತಾನು ನಾವು ಒಪ್ಪಕ್ ಆಗಲ್ಲ, ಅಥವಾ ಮಾಡ್ರೇ ಇಲ್ಲ ಅಂತ ನಿಖರವಾಗಿ ನಾವ್ ಇವತ್ತು ಹೇಳಕ್ಕೂ ಸಾಧ್ಯ ಇಲ್ಲ. ಆಗೋದಿಲ್ಲ. ಒಳ್ಳೆ ಕೆಲ್ಸ ಏನ್ ಮಾಡಿದಾರೆ ಅದನ್ನ ತಗೊಂಡು ಉಳಿದಿದ್ದನ್ ಪಕ್ಕಕ್ಕೆ ಇಡೋದು ಒಳ್ಳೇದು. ಭೀಷ್ಮರ್ ಕಾರಣ, ವ್ಯಾಸರಲ್ಲ. ಭೀಷ್ಮರ್ ಕಾರಣ ಅಲ್ಲ ಇರ್ಬೋದು, ಆದ್ರೆ ವ್ಯಾಸರು ಒಪ್ಪುದ್ರಲ್ಲ ಅದನ್ನ. ಅಲ್ಲ, ಯುದ್ಧ ಮಾಡ್ಕೊಂಡು ಅವನ್ಗೆ ಅಲ್ಲೇ ಹೇಳ್ಬೇಕಿತ್ತಲ್ವಾ ಅಲ್ವಾ. ತಾನು ಮದುವೆ ಆಗೋದಿಲ್ಲ, ಆಜೀವ ಬ್ರಹ್ಮಚಾರಿಯಾಗಿ ನಾನು ವ್ರತ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬೇಕಿತ್ತು. ಹೌದು, ಸರಿ ಅಲ್ಲ. ಆತರ ಕೆದಕ್ತಾ ಹೋದ್ರೆ ಎಷ್ಟೋ ತಪ್ಪುಗಳು ಆಗಿರುತ್ತೆ, ಎಷ್ಟೋ ಸರಿನೂ ಆಗಿರುತ್ತೆ, ಕುಟುಂಬಗಳಲ್ಲಿ ಏನೇನೋ ನಡೆದೋಗಿರುತ್ತೆ. ಹಾಗಾಗಿ ಇತಿಹಾಸ ನಾವ್ ಎಷ್ಟು ಚರ್ಚೆ ಮಾಡಿದ್ರು ಅಷ್ಟೇ, ಎಷ್ಟು ಮಾಡ್ಬೋದು. ಮತ್ತೆ ತಾವು ಹೇಳ್ದಂಗೆ ಅವ್ರೀಗ ಇಬ್ರಿಗೆ ಮನ್ಸಿರ್ಲಿಲ್ಲ, ಇಷ್ಟ ಇರ್ಲಿಲ್ಲ. ಹಾಗಾಗಿ ಆತರ ಧೃತರಾಷ್ಟ್ರ ಮತ್ತೆ ಇವರು ಪಾಂಡುರಾಜ ಹುಟ್ಟಿದ್ರು. ಅದೇ ಮತ್ತೊಬ್ರು ದಾಸಿ ಇದ್ದಾಗ ವಿದುರ ಹಂಗ್ಬಿಟ್ಟದ.
ಬಗ್ಗೆ ಎಲ್ಲರಿಗೂ ಗೊತ್ತಿದ್ದ ವಿಚಾರನೆ. ಅದೇ ಆ ತರ ಆದ್ರೆ ಏನೇನ್ ಆಗುತ್ತೆ ಅನ್ನೋದನ್ನು ಮಹಾಭಾರತದಲ್ಲಿ ತೋರಿಸಿದ್ದಾರೆ. ಹೌದು ಆದ್ರಿಂದ ಏನ್ ಸರಿಯಾಗಿ ಆಗದೆ ಇದ್ರೆ ಪ್ರಕೃತಿಗೆ ವಿರುದ್ಧವಾಗಾದ್ರೆ ಏನ್ ಆಗತ್ತೆ ಅನ್ನೋದನ್ನು ತೋರಿಸಿದ್ದಾರೆ. ಐ ಥಿಂಕ್ ಹೌದು, ದಟ್ ಯು ಹ್ಯಾವ್ ಟು ಟೇಕ್. ಹೌದು, ಪ್ರಕೃತಿ ವಿರುದ್ಧ ಇರಬಾರ್ದಂತ. ಹೌದೌದು, ಸರಿ ಇದೆ, ನೀವು ಹೇಳಿ ಸರಿ ಇದೆ. ಇನ್ನೊಂದು ನಮ್ದು ಅನಿಸಿಕೆ ಹೇಳ್ಬೋದಾ? ಈ ಮದುವೆ ವಿಚಾರವಾಗಿ ಒಂದು ವಿಚಾರ ಹೇಳ್ಬೋದಾ ಅಂತ. ಹಾ ಹೇಳಿ ಹೇಳಿ. ಏನಂದ್ರೆ ಈಗ ಈ ವೇದವನ್ನ ಹೀಗಿದೆ ಅಂತ ಎಲ್ಲರಿಗೂ ತಿಳಿಸಿ ಮಾಡೋದ್ರಲ್ಲಿ ಒಂದು 20 ವರ್ಷ ಬೇಕಾಗುತ್ತೆ ಮಿನಿಮಮ್. ನಮ್ಮ ಉನ್ನತ ಶಿಕ್ಷಣದಲ್ಲಿ ಎಲ್ಲೋ ನಾವು ಹೇಗೆ ಬದುಕಬೇಕು ಅಂತ ಯಾವ ಶಿಕ್ಷಣನೂ ಇಲ್ಲ, ಅದಕ್ಕೆ ನಾವು ಉನ್ನತ ಶಿಕ್ಷಣ ಅಂತ ಹೇಳ್ತೇವೆ. ಆದ್ರೆ ಈಗ ಸರಿ ನಾವು ಅದು ಸರಿಪಡಿಸೋದ್ರೊಳಗೆ ನಮ್ಮ ದೇಶದಲ್ಲಿ ಕುಟುಂಬನೇ ಇರೋದಿಲ್ಲ. ಈಗ ಏನ್ ಮಾಡ್ಬೇಕಂದ್ರೆ ಮೊದಲನೇದಾಗಿ ಜನ ದೊಡ್ಡ ಪ್ರಮಾಣದಲ್ಲಿ ಆಂದೋಲನ ಮಾಡಿ ಕಾನೂನನ್ನೇ ತರ ವ್ಯವಸ್ಥೆ. ಯಾಕೆಂದ್ರೆ ಯಾರು ಒಂದ್ಸತಿ ಮದುವೆ ಆಗ್ತಾರೆ ಅವರಿಗೆ ಅದು ಲವ್ ಮ್ಯಾರೇಜ್ ಆದ್ರಂತೂ ಅವರಿಗೆ ಡೈವರ್ಸ್ ಮಾಡ್ಲಿಕ್ಕೆ ಹಕ್ಕಿಲ್ಲ ಅಂತ ಒಂದು ಕಾನೂನು ತರಬೇಕು. ಅಲ್ಲಿವರಿಗೆ ಬೇರೆ ತುರ್ತುವಾಗಿ ಅದೇ ಪರಿಹಾರ. ಅದು ಎಲ್ಲದಕ್ಕೂ ಪರಿಹಾರ ಆಗಲ್ಲ. ಸರಿಯಾದ ಪರಿಹಾರ ಅಂತಂದ್ರೆ ಈಗ ನಾವ್ ವಿಷಯ ತಿಳಿದಿದೀವಲ್ವಾ, ತಿಳಿದವರು ಮೊದ್ಲು ನಮ್ಮ ಮನೆಯಲ್ಲಿ ಅಳವಡಿಸೋಣ. ಅದೇ ಒಂದು ಯಾಕೆಂದ್ರೆ ಒಂದ್ ಹಂತಕ್ಕೆ ಈಗ ಜನ ಒಂದ್ ಹಂತಕ್ಕೆ ಹೋಗ್ಬಿಡಿ. ಒಂದು ಉದಾಹರಣೆ ಕೊಡ್ತೀನಿ ನಾನು. ಈಗ ಮೊದಲನೇದಾಗಿ ಒಂದು 21 ವರ್ಷದ ಹಿಂದೆ ನಾನು ಹಿಂದೆ ಹೇಳಿದ್ದೆ, 21 ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ಕುಟುಂಬಿಕ ನ್ಯಾಯಾಲಯ ಫ್ಯಾಮಿಲಿ ಕೋರ್ಟು 3 ಇತ್ತು. ಇವತ್ತು 23 ಕೋರ್ಟ್ ಆಗಿದೆ. ಎಲ್ಲ ಯಾವತ್ತೂ ಫುಲ್ ಇರುತ್ತೆ. ಯಾರೇ ಕೇಳಿದ್ರು ಇದೇ ತರ ಸಣ್ಣ ಕಾರಣ. ಮೊದಲನೇ ಡೈವರ್ಸ್ ಬಂದಿದ್ದು ನನಗೆ ಏನು ಒಬ್ಬನು ಗಂಡ ಏನ್ ಮಾಡ್ತಾನೆ ಅಂದ್ರೆ ಟೂತ್ ಪೇಸ್ಟ್ ಅವಾಗ ಆ ಟ್ಯೂಬ್ ಮೆಟಾಲಿಕ್ ಬರೋದು. ಒಂದ್ ಸಂದರ್ಭದಲ್ಲಿ ಅದು ಹೋಯ್ತು, ಒಂದು ರಬ್ಬರ್ ಬಂತು. ಅವಳು ಏನ್ ಹೇಳ್ತಾಳೆ ಅಂದ್ರೆ ನೀವು ಟೂತ್ ಪೇಸ್ಟ್ ಸರಿ ಇಡ್ಲಿಕ್ಕೆ ಬರೋದಿಲ್ಲ ನಿಮ್ಗೆ ಆ ಟ್ಯೂಬ್ ಅಂತ. ಅದೇ ಗ್ರೌಂಡ್ ಮೇಲೆ ಡೈವರ್ಸ್. ಈಡಿಯಟ್, ನಿಮ್ಗೆ ಸಂಸ್ಕಾರ ಇಲ್ಲ, ಇಂಥದ್ದೇ ಇಂಥದ್ದೇ ಬರ್ತಾರೆ ಅಲ್ಲಿ. ಯಾಕಂದ್ರೆ ಈಸಿಯಾಗಿ ಡೈವರ್ಸ್ ಸಿಗತ್ತೆ ಅಂತೇಳಿ ಏನೇನೋ ಇಂಥ ಸುಳ್ಳು ಕಾರಣ ಹೇಳಿ ಡೈವರ್ಸ್ ಅರ್ಜಿ ಹಾಕ್ತಾರೆ, ಡೈವರ್ಸ್ ಸಿಗತ್ತೆ. ಹಂಗೇ ನಡೀತಾ ಇದೆ. ಅದಕ್ಕೆ ನಾನು ಹೇಳಿದ್ದು. ಅಲ್ಲ ಹೌದು, ನೀವ್ ಹೇಳಿದ್ ಸರಿ. ಆದ್ರೆ ಎಷ್ಟೋ ಸಂದರ್ಭಗಳಲ್ಲಿ ಕೆಲವೊಂದು ಶೋಷಣೆಗಳು ಎಷ್ಟು ತೀವ್ರವಾಗಿರತ್ತೆ ಅಂತಂದ್ರೆ ಡೈವರ್ಸ್ ಇಲ್ದೇ ಇದ್ರೆ ಇವತ್ತಿನ ಸಾಮಾಜಿಕ ಪರಿಸ್ಥಿತಿಯಲ್ಲಿ ನಡೆಯಲ್ವಲ್ಲ, ಅಂತ ಪರಿಸ್ಥಿತಿಗಳು ಇದೆ. ಹಾಗಾಗಿ ಪರಿವರ್ತನೆ ಮಾಡ್ಬೇಕಾಗಿರೋದು ಕಾನೂನಲ್ಲ, ಪರಿವರ್ತನೆ ಮಾಡ್ಬೇಕಾಗಿರೋದು ನಮ್ಮ ಮನೆಗಳಲ್ಲಿ. ಮೊದ್ಲು ಯಾವ್ದೇ ಪರಿವರ್ತನೆ ದಿಢೀರ್ ಅಂತ ಆಗಕ್ ಸಾಧ್ಯ ಇಲ್ಲ. ನೀವು ಕಾನೂನು ಬದಲಾವಣೆ ಮಾಡಿದ್ರೆ ಅದ್ರ ಕೆಳಗ್ ನುಸುಳಕ್ ಬೇಕಾದಷ್ಟು ಜನ ಇರ್ತಾರೆ. ಅದಲ್ಲ, ಮೊದ್ಲು ವ್ಯಕ್ತಿತ್ವ ಸರಿಯಾಗಿ ನಿರ್ಮಾಣ ಆಗ್ಬೇಕು. ಸರಿಯಾದ ವ್ಯಕ್ತಿತ್ವ ನಿರ್ಮಾಣ ಆಗ್ಬೇಕಂದ್ರೆ ಈಗ ನಾವ್ ವಿಷಯ ತಿಳಿದಿದೀವ, ನಮ್ಮ ಮನೆಯಲ್ಲಿ ಯಾರು ನಮ್ಮ ಮಕ್ಳಿದಾರೆ ಅವ್ರಿಗೆ ನಾವು ಫಸ್ಟ್ ಹೇಳ್ಕೊಡೋಣ ಯಾವ ರೀತಿ ವಿವಾಹಕ್ಕೆ ಆಯ್ಕೆ ಮಾಡ್ಕೋಬೇಕು, ವಿವಾಹ ಯಾವ ಪದ್ಧತಿಯಲ್ಲಿ ನಡಿಬೇಕು, ವಿವಾಹ ಆದ್ಮೇಲೆ ನೀವ್ ಯಾವ ರೀತಿ ಇರ್ಬೇಕು. ಇದನ್ನ ಮೊದ್ಲು ನಮ್ಮ ಮನೇಲಿ ನಾವ್ ಮಕ್ಳಿಗೆ ಹೇಳ್ಕೊಡಕ್ ಶುರು ಮಾಡಿದ್ರೆ ತನ್ನಿಂತಾನೆ ಪರಿವರ್ತನೆ ಬರ್ತಾ ಹೋಗುತ್ತೆ. ಅದು ಹೌದು. ಯಾಕೆಂದ್ರೆ ಈಗ ಒಂದು ಮದ್ವೆಗೆ 60 ಲಕ್ಷ 70 ಲಕ್ಷ ಖರ್ಚು ಮಾಡಿ ಮದುವೆ ಆಗಿರ್ತಾರೆ. ಹೌದು, ಏನು ಮದುವೆ ಪದ್ಧತಿ ತಿಳಿಸಿಲ್ವಲ್ಲ ಅಲ್ಲಿ. ಮದುವೆ ಪದ್ಧತಿ ಗೊತ್ತಿರಲ್ಲ. ಮದ್ವೆ ಆಗಿ 1 ತಿಂಗಳಿಗೆ ಡೈವರ್ಸ್ ಅರ್ಜಿ ತರ್ತಾರೆ. ಅದಕ್ಕೆ 60 ಲಕ್ಷ ಖರ್ಚು ಮಾಡ್ತಾರೆ ಮತ್ತೆ. ಅದಕ್ಕೆ ಕೋಟಿ. ಹೇಳಿ ಅಮರ್ನಾಥ್. ಒಂದು ಕಡೆ ಬ್ರಹ್ಮಚರ್ಯನು ಮುಖ್ಯ ಅಂತ ಹೇಳುತ್ತೆ ವೇದ, ಇನ್ನೊಂದು ಕಡೆ ಸಂತಾನೋತ್ಪತ್ತಿನೂ ಮುಖ್ಯ ಅಂತ ಹೇಳುತ್ತೆ ವೇದ. ಅದೆರಡು ಕಾಂಟ್ರಡಿಕ್ಟರಿ ಆಗುತ್ತಲ್ವಾ? ಸೊ ವಿವಾಹವಾಗದೆ ಅಥವಾ ವಾಗಿಯೂ ದಾಂಪತ್ಯದಲ್ಲಿ ಇರದೆ ಇರುವವರು ಸಂತಾನಕ್ಕೋಸ್ಕರ ಇನ್ನೊಂದು ಮದುವೆಯಾಗಿ ಸಂತಾನ ಪಡ್ಕೋಬೇಕಾ, ಅಥವಾ ಪರವಾಗಿಲ್ಲ ಇಷ್ಟಕ್ಕೆ ಸಾಕು, ಇಲ್ಲಿವರೆಗೂ ಏನ್ ಸಿಕ್ಕಿದ್ಯೋ ಜೀವನದಲ್ಲಿ ಅಷ್ಟಕ್ಕೆ ಸಾಕು, ಇನ್ನು ಮುಂದೆ ನನ್ಗೆ ಇನ್ನೊಂದ್ ಮದ್ವೆ ಬೇಡ, ಸಂತಾನ ಇಲ್ಲ ಅಂದ್ರೂ ಪರವಾಗಿಲ್ಲ ಅನ್ನೋದು ಸರಿ ಹೋಗುತ್ತೆ. ಅದು ಏನ್ ಹೇಳುತ್ತೆ ಈ ಸಂದರ್ಭದಲ್ಲಿ ವೇದ? ಬ್ರಹ್ಮಚರ್ಯ ಅಂತ ಅನ್ನೋದ್ರ ಅರ್ಥ ನಾವು ಮೊದ್ಲು ಸರಿಯಾಗಿ ಮಾಡ್ಕೊಳ್ಬೇಕು. ಯಾಕೆ ಅಂತಂದ್ರೆ ಬ್ರಹ್ಮ ಅಂತಂದ್ರೆ ಜ್ಞಾನ, ಚರ್ಯ ಅಂತಂದ್ರೆ ಅದ್ರಲ್ಲಿ ನೆಲೆ ನಿಂತಿರುವುದು, ಅದ್ರಲ್ಲಿ ಯಾವಾಗ್ಲೂ ಕೂಡ ಮುಂದೆ ಹೋಗ್ತಾ ಇರೋದು.
ಬ್ರಹ್ಮಚರ್ಯ ಅಂತಂದ್ರೆ ಜ್ಞಾನದಲ್ಲಿ ಯಾರು ಮಗ್ನರೋ ಅವರು ಅಂತ ಅರ್ಥ. ಬ್ರಹ್ಮಚಾರಿ ಬ್ರಹ್ಮಚಾರಿಣಿ ಅಂತಂದ್ರೆ ಇವತ್ ನಾವ್ ಅರ್ಥ ಮಾಡಿದಾಗೆ ಮದ್ವೆ ಆದವರು ಮದ್ವೆ ಆಗದೆ ಇರೋರು ಅಲ್ಲ. ಬ್ರಹ್ಮಚರ್ಯ ಅಂದ್ರೆ ಅದು. ಹಾಗೆ ಯಾರು ಜ್ಞಾನದಲ್ಲಿ ರತರಾಗಿರ್ತಾರೆ ಅವ್ರಿಗೇನಾಗತ್ತೆ ಅಂತಂದ್ರೆ ಅವರ ಇಂದ್ರಿಯಗಳ ಮೇಲೆ ಒಂದು ಹತೋಟಿ ಇರುತ್ತೆ. ಹಾಗಾಗಿ ಇಂದ್ರಿಯಗಳ ಮೇಲಿರುವಂತಹ ಹತೋಟಿಗೂ ಕೂಡ ಬ್ರಹ್ಮಚರ್ಯ ಅಂತ ಹೇಳಿ ಕರೆದಿದ್ದಾರೆ. ಇಂದ್ರಿಯಗಳ ಮೇಲೆ ಹತೋಟಿ ಅನ್ನೋದಕ್ಕೂ ಇಂದ್ರಿಯಗಳನ್ನ ಸಂಪೂರ್ಣವಾಗಿ ಅದರ ಕೆಲಸದಿಂದ ನಿಲ್ಲಿಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹತೋಟಿ ಅಂತಂದ್ರೆ ಏನು? ಈಗ ನಾನೊಂದು ಆಹಾರ ತಗೋಬೇಕಾದ್ರೆ ನಾಲ್ಗೆಗೆ ಏನೇನೋ ತಿನ್ಬೇಕು ಅನ್ಸುತ್ತೆ, ಅದನ್ನೆಲ್ಲ ನಾನ್ ತಗೊಳಲ್ಲ. ಹಾಗಂತ ಏನು ತಿನ್ನಲ್ಲ ಅಂತ ಕೂತ್ರೆ ಇದು ಪ್ರಕೃತಿಗ್ ವಿರುದ್ಧ ಅಲ್ವಾ? ದೇಹಕ್ಕೆ ನಾನು ಸರಿಯಾದ ಪೋಷಣೆ ಕೊಡ್ತಿಲ್ವಲ್ಲ. ಹಾಗಾಗಿ ನಾನ್ ತಿನ್ಬೇಕು, ಯಾವ್ದನ್ನ ಎಷ್ಟು ಹೇಗೆ ತಿನ್ಬೇಕು ಹಾಗೆ ತಿನ್ಬೇಕು. ಇದು ಎಲ್ಲದಕ್ಕೂ ಅಪ್ಲೈ ಆಗತ್ತೆ. ದೇಹದ ಎಲ್ಲ ಕೆಲಸಗಳಿಗೂ ಎಲ್ಲ ಕರ್ತವ್ಯಗಳಿಗೂ ಅಪ್ಲೈ ಆಗತ್ತೆ. ಆ ರೀತಿ ಇದ್ರೆ ನಾವ್ ಮದ್ವೆ ಆದ್ರೂ ಅದನ್ನ ಬ್ರಹ್ಮಚರ್ಯ ಅಂತಾನೆ ಕರೆಯೋದು. ನಮ್ಮ ಇಂದ್ರಿಯಗಳ ಮೇಲೆ ನಮ್ಗೆ ಹತೋಟಿ ಇದೆ. ಹಾಗಾಗಿ ಸ್ತ್ರೀ ಪುರುಷರ ಸಂಬಂಧವೂ ಕೂಡ ಒಂದು ವಿವಾಹದ ಚೌಕಟ್ಟಿನಲ್ಲಿ ಸರಿಯಾದ ಕ್ರಮದಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಆದ್ಮೇಲಿಂದ ಅದು ಬ್ರಹ್ಮಚರ್ಯವೇ ಸರಿ ಇದೆ. ಅದು ಮದ್ವೆ ಆಗದೆ ಇರೋರು ಬ್ರಹ್ಮಚಾರಿಗಳು ಬ್ರಹ್ಮಚರ್ಯ ಪಾಲನೆ ಮಾಡ್ಬೇಕಂತ ವೇದ ಎಲ್ಲೂ ಹೇಳಿಲ್ಲ. ಅದು ತಪ್ಪರ್ಥ. ಅದ್ ಮತ್ತೆ ಅದು ಕಾಂಟ್ರಡಿಕ್ಟರಿನೂ ಅಲ್ಲ. ಈಗ ಜ್ಞಾನದಲ್ಲಿ ರತರಾಗಿರ್ಬೇಕು, ಇಂದ್ರಿಯಗಳ ಮೇಲೆ ಹತೋಟಿ ಇಟ್ಕೊಂಡಿರ್ಬೇಕು ಅನ್ನೋದು ದಾಂಪತ್ಯ ಜೀವನಕ್ಕೆ ವಿರುದ್ಧನ ಅಥವಾ ಪೂರಕನ? ಪೂರಕನೆ. ಹಾಗಾಗಿ ಅದು ಆಕ್ಚುಲಿ ಕಾಂಟ್ರಡಿಕ್ಟರಿ ಅಲ್ಲ. ಅದೆರಡು ಒಟ್ಟಿಗೆ ಹೋಗುವಂತ ವಿಚಾರ ಒಂದು. ಮತ್ತೆ ನೀವ್ ಆಗ್ಲೇನೆ ಆ ಪ್ರಶ್ನೆ ಕೇಳಿದ್ರಿ, ಸಂತಾನ ಬೇಕು ಅಂತ ಹೇಳಿ ಇನ್ನೊಂದ್ ಮದ್ವೆ ಆಗ್ಬೋದಾ ಅಂತ. ಸಂತಾನ ಬೇಕು ಅಂತ ಹೇಳಿ ಇನ್ನೊಂದ್ ಮದ್ವೆ ಆಗ್ಬೋದಾ ಅನ್ನೋದು ಪ್ರಶ್ನೆ ಅಲ್ಲ. ಅವರ ವಯಸ್ಸನ್ನ ನೋಡ್ಕೊಂಡು ಇನ್ನೊಂದು ಮದ್ವೆ ಆಗುವಂತ ಅಪೇಕ್ಷೆ ಅವ್ರಿಗಿದ್ಯಾ ಅನ್ನೋದನ್ನ ನೋಡ್ಕೊಂಡು ಅವ್ರಾಗ್ಲೂಬಹುದು, ಆಗದೇನು ಇರ್ಬೋದು. ಅದು ಅವ್ರ ಇಷ್ಟ. ಯಾಕಂದ್ರೆ ಈಗ ನಮ್ಮ ಸಂಸ್ಕೃತಿಯಲ್ಲಿ ಮದುವೆಯಾದರೆ ಮಾತ್ರ ಮಕ್ಕಳು ಅಥವಾ ಸಂತಾನ ಅನ್ನೋಂತ ಸಂಸ್ಕೃತಿಯಲ್ಲಿರೋರು. ಸೊ ಹಾಗಾಗಿ ಮಕ್ಕಳು ಅಥವಾ ಸಂತಾನ ಅಂದ ತಕ್ಷಣ ಮದುವೆ ಅಂತ ಬರುತ್ತೆ. ಹೌದು, ಖಂಡಿತ. ಅದನ್ನ ಮಾತ್ರ ನಾವು ಒಪ್ಲೇಬೇಕು. ಯಾಕೆ ಅಂತಂದ್ರೆ ವಿವಾಹದ ಚೌಕಟ್ಟಲ್ಲಿ ಏನೆಲ್ಲ ಕರ್ತವ್ಯಗಳಿದೆ ಆ ಕರ್ತವ್ಯಗಳ ಮಧ್ಯದಲ್ಲೇನೆ ಸಂತಾನೋತ್ಪತ್ತಿ ಅನ್ನೋ ಕರ್ತವ್ಯವೂ ಇರೋದೇ ಹೊರತು ಉಳಿದಿದ್ದೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಬರೀ ನನ್ಗೊಂದ್ ಸಂತಾನ ಇರ್ಲಿ ಅಂತ ಹೇಳಿ ಮಾಡುವಂತದಿಲ್ಲ. ತಪ್ಪದು. ಅದು ಸಾಮಾಜಿಕವಾಗಿ ಸಾಕಷ್ಟು ಸಮಾಜದ ಒಂದು ಆರೋಗ್ಯವನ್ನ ಹದಗೆಡಿಸುತ್ತೆ. ಹಾಗಾಗಿ ವಿವಾಹದ ಚೌಕಟ್ಟಲ್ಲೇ ಮಕ್ಕಳು ಅನ್ನುವಂಥದ್ದು ಆಗ್ಬೇಕು. ಅದು ಸರಿ ಇದೆ. ಅದನ್ನೇ ವೇದಗಳು ಕೂಡ ಹೇಳೋದು. ಮುಂದೆನೂ ಕೂಡ ನಾವು ಅದನ್ನ ವಿಷಯಗಳನ್ನ ಡಿಸ್ಕಸ್ ಮಾಡೋರು ಇದೀವಿ. ಹೇಗೆ ದೈಹಿಕ ಸಂಬಂಧ, ಹೇಗೆ ಆ ದೈಹಿಕ ಸಂಬಂಧದಿಂದ ನಾವು ಸತ್ಸಂತಾನವನ್ನ ಪಡೆಯೋದು ಹೇಗೆ, ಇದೆಲ್ಲ ಅಂಶನು. ಸತ್ಸಂತಾನ ಬೇಕು ಅಂತ ಹೇಳಿ ಹೊರಟ ಮೇಲೆ ಅಲ್ಲಿ ದೈಹಿಕ ಸಂಬಂಧ ವಿವಾಹದ ಚೌಕಟ್ಟಲ್ಲೇ ನಡಿಬೇಕು. ಕೇವಲ ಸಂತಾನ ಪ್ರಾಪ್ತಿ ಮಾತ್ರ ಅಲ್ಲ, ಸ್ತ್ರೀ ಪುರುಷರ ದೈಹಿಕ ಸಂಬಂಧವೇ ವಿವಾಹದ ಚೌಕಟ್ಟಲ್ಲಿ ನಡಿಬೇಕು ಅನ್ನೋದನ್ನೇ ವೇದ ಹೇಳಿರೋದು. ನಾವು ಹಿಂದಿನ ಕ್ಲಾಸ್ಗಳಲ್ಲಿ ನಾವು ಅದನ್ನ ಡಿಸ್ಕಸ್ ಮಾಡ್ಕೊಂಡು ಬಂದಿದೀವಿ ಹೇಗೆ ಅಂತ ಹೇಳಿ. ಮತ್ತೆ ಹೆಣ್ಣು ಗಂಡಿನ ಸಂಬಂಧಕ್ಕೆ ಒಂದು ಏನು ಲೈಸೆನ್ಸ್ ಕೊಡ್ಬೇಕು ಅಂತ ಹೇಳಿದ್ರೆ ಅದು ಕುಟುಂಬ ಮತ್ತು ವಿವಾಹದ ಚೌಕಟ್ಟಲ್ಲಿ ನಡಿಬೇಕು ಅಂತಾನೆ ವೇದ ನಮ್ಗೆ ಕೊಡೋದು ಮಾರ್ಗದರ್ಶನ. ಇಲ್ಲಾಂದ್ರೆ ಅದು ಹಾತ ತಪ್ಪೋಗತ್ತೆ, ದಾರಿ ತಪ್ಪೋಗತ್ತೆ, ಎಲ್ಲೆಲ್ಲೋ ಹೊರಟೋಗುತ್ತೆ. ಅಮರ್ನಾಥ್ ನಮಸ್ತೆ ಮೇಡಮ್. ತುಂಬ ಸಮಯ ಆಗಿದೆ. ನಂದು ಒಂದೇ ಒಂದು ವಿಚಾರ. ಈಗ ನಿನ್ನೆ ಒಂದು ಮದುವೆಗೆ ಹೋಗಿದ್ವಿ ನಾವು ನಮ್ಮ ಸ್ನೇಹಿತರು. ಮದುವೆಯಲ್ಲಿ ಒಂದು ಉಡುಗೊರೆ ಕೊಡೋದಕ್ಕಿಂತ ಮದುವೆ ಏಕೆ, ಯಾವಾಗ, ಹೇಗೆ ಅಂತಿತ್ತಲ್ಲ, ಆ ಪುಸ್ತಕನ ನಾವು ಕೊಡಲಿಕ್ಕೆ ಒಂದಷ್ಟು ಪುಸ್ತಕಗಳು ಬೇಕಿತ್ತು. ಲಭ್ಯ ಇದೆಯಾ ನಿಮ್ಮಲ್ಲಿ ಅಥವಾ ಮೊದಲೇ ಹೇಳ್ಬೇಕಾ, ಯಾವ ರೀತಿ? ಅದೇ ಒಂಚೂರು ನಿಮಗ್ ಜಾಸ್ತಿ ಕಾಪೀಸ್ ಬೇಕು ಅಂದ್ರೆ ಮೊದ್ಲೇ ಅಂತಂದ್ರೆ 1-2 ಕಾಪಿ ಆದ್ರೆ ನೀವು ನಮ್ ಮನೆಗ್ ಬಂದ್ರೆ ಯಾವ್ದು ಪ್ರಿಂಟ್ ಅವೈಲಬಲ್ ಇದೆಯೋ ಅದಷ್ಟು ನಾನ್ ನಿಮಗೆ ಕೊಡ್ಬೋದು. ಈಗ ಅದು ಒಂದೇ ಬುಕ್ ಅಥವಾ ಅದು ಬಿಟ್ಟು ಬೇರೆದು ಇದೆಯಾ ಮೇಡಮ್?